ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC at ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಶುಭ ಸಂಜೆ ಎಲ್ರಿಗೂ. ಸೊ ಇವತ್ತು ಸೇರುವ ಉದ್ದೇಶ ಶಾರ್ಟ್ ಕ್ವೆಶನ್ಸ್. ನಿಮ್ಮ PU2 ಕ್ವಾರ್ಟರ್ಲಿ ಎಕ್ಸಾಮ್ಗೆ ಯಾವ್ದು ಪಾಸಿಬಲ್ ಕ್ವೆಶನ್ಸ್ ಇದೆ, ಆ ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಸೊ 1-2 ಮಿನಿಟ್ಸ್ ಕಾದ್ಬೋಣ, ಎಲ್ಲ ಸ್ಟೂಡೆಂಟ್ಸ್ ಬರಲಿ. ನಮಸ್ತೆ ಸಂಜಯ್, ಶುಭ ಸಂಜೆ. ಸಾವಿತ್ರಿ ನಮಸ್ತೆ, ಸಂತೋಷ್, ಅಕ್ಷಯ್ ಕುಮಾರ್. ಸರ್ ಲಾಸ್ಟ್ 6 ಚಾಪ್ಟರ್ಸ್ ಮಾಡಿ. ಲಾಸ್ಟ್ 6 ಚಾಪ್ಟರ್ಸ್ ಅಂದರೆ ಇವಾಗ ಅಂಡರ್ಸ್ಟ್ಯಾಂಡ್ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅದೆಲ್ಲ ಇಲ್ಲ ಕಣೋ, ಆಯಿತಾ? ಮಿಡ್ ಟರ್ಮ್ಗಿಲ್ಲ, ಮಿಡ್ ಟರ್ಮ್ಗಿತ್ತು, ಇದರಲ್ಲಿಲ್ಲ, ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗಿಲ್ಲ. ಚೈತ್ರ ಅವರು ಆ್ಯನ್ಯುವಲ್ಗೆ ಇಂಪಾರ್ಟೆಂಟ್ ಹೇಳಿ ಸರ್ ಅಂತಿದ್ದಾರೆ. ಚೈತ್ರ ಅವರೇ ಖಂಡಿತ. ಸೊ ಜಾನ್ವರಿಲಿ ಪೂರ್ತಿ ಆ್ಯನ್ಯುವಲ್ ಎಕ್ಸಾಮ್ ಫೋಕಸ್ಡ್ ಮ್ಯಾರಥಾನ್ಸ್ ಮಾಡ್ತಾಯಿವಿ. ಸೊ ಜಾಯ್ನ್ ಆಗೋದು ಮರಿಬೇಡಿ. ಸೊ ಓಕೆ, ಇನ್ನೊಂದು 2 ಮಿನಿಟ್ಸ್ ಕಾದ್ಬೋಣ ಎಲ್ಲ ಸ್ಟೂಡೆಂಟ್ಸ್ಗೆ. 2 ಚಾಪ್ಟರ್ಸ್ ಕಣಪ್ಪ ಇರೋದು PU2 ಅಲ್ಲಿ, ಒಂದು SQL, ಒಂದು ಕಂಪ್ಯೂಟರ್ ನೆಟ್ವರ್ಕ್ಸು. ಸೊ ಪಾಸಿಬಲ್ ಕ್ವೆಶನ್ಸ್ ಏನೇನಿದೆ, ನಾನು ಮ್ಯಾರಥಾನಲ್ಲಿ ಆಲ್ ಕ್ವೆಶನ್ಸ್ ಡಿಸ್ಕಸ್ ಮಾಡಿಬಿಟ್ಟಿನಿ. 1 ಮಾರ್ಕರು, 2 ಮಾರ್ಕರು, 5 ಮಾರ್ಕರು, 3 ಮಾರ್ಕರ್ ಎಲ್ಲ ಪಾಸಿಬಲ್ ಕ್ವೆಶನ್ಸು ಡಿಸ್ಕಸ್ ಮಾಡಿಬಿಟ್ಟಿನಿ. ಈಗ ಏನಿದ್ರು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಬರುತ್ತೆ, ನೀವು ಇಷ್ಟು ಕ್ವೆಶನ್ಸ್ಗೆ ಪ್ರಿಪೇರ್ ಆದರೆ ಇಟ್ ವಿಲ್ ಬಿ ಮೋರ್ ದೆನ್ ಎನಫ್. ನೀವು 35 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸಂಜಯ್ ಅವರೇ, ಸರ್ ಹೌ ಟು ಸ್ಟಡಿ ಫಾರ್ ಪ್ರಾಕ್ಟಿಕಲ್ಸ್? ಸಂಜಯ್, ಪ್ರಾಕ್ಟೀಸ್ ಅಷ್ಟೇ. ಲಾಜಿಕ್ ತಿಳ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಬೇಕಷ್ಟೇ, ಬೈ ಹಾರ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಪೈಥಾನ್ ಪ್ರೋಗ್ರಾಮ್ಸಲ್ಲಿ ಇವಾಗ ನೀವು ನಂದು 1 ಶಾಟ್ ನೋಡಿದರೆ ಸ್ಟ್ಯಾಕಲ್ಲಿ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಇವಾಗ 13-14ನೇ ಪ್ರೋಗ್ರಾಮ್ ಸ್ಟ್ಯಾಕ್ ಆ್ಯಂಡ್ ಕ್ಯೂದ ಇದೆ, ಸರ್ಚಿಂಗ್ ಸಾರ್ಟಿಂಗ್ ಇದೆ, ಬೈನರಿ ಸರ್ಚ್, ಲೀನಿಯರ್ ಸರ್ಚ್ ಇದೆ. ಸೊ ನಿಮ್ಗೆ ಏನು ಬೇಕು, ಫಸ್ಟ್ ನೀವು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. 1 ಶಾಟಲ್ಲಿ ನೀಟಾಗಿ ಪ್ರೋಗ್ರಾಮ್ಸ್ ನೀವು ಮಾಡ್ಬೋದು, ಆಯಿತಾ? ಸೊ ಎನಿ ಡಿಫಿಕಲ್ಟೀಸ್ ಇದ್ದರೆ ವಿ ವಿಲ್ ಡಿಸ್ಕಸ್. ಫಸ್ಟ್ PU ಲೈವ್ ನಾಳೆ ಫಸ್ಟ್ PU ಲೈವ್ ಸೇಮ್ ಟೈಮ್. ಸೊ ಬ್ಲೂ ಪ್ರಿಂಟ್ ಬೇಸಿಸ್ ಮೇಲೇ ಬರುತ್ತಾ? ಎಸ್ ಚೈತ್ರ, ಬ್ಲೂ ಪ್ರಿಂಟ್ ಬೇಸಿಸ್ ಮೇಲೆ ಬರುತ್ತೆ. ಓಕೆ, ಬ್ಲೂ ಪ್ರಿಂಟ್ ಬೇಸಿಸ್ ಮೇಲೆ SQL 5 ಮಾರ್ಕ್ ಇದೆ ಫೈನಲ್ ಎಕ್ಸಾಮ್ಗೆ. ಬಟ್ HOTS ಹಾಟ್ ಅಂದರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಸೊ ಆ ಕ್ವೆಶನ್ಸ್ ಬರುತ್ತೆ. ಸೊ ನೋಡೋಣ ಯಾವ್ಯಾವ ಕ್ವೆಶನ್ಸ್ ಬರುತ್ತೆ, ಯಾವ್ಯಾವ್ದು ಪಾಸಿಬಲ್ ಇದೆ ನೋಡ್ತಾ ಹೋಗೋಣ. ಇನ್ನು ಒಂದು 2 ಮಿನಿಟ್ಸ್ ಕಾದ್ಬೋಣ, ಜಾಯ್ನ್ ಆಗೋರು ಇರ್ತಾರೆ. ಓಕೆ, ರಜನಿ ಹಲೋ, ಶುಭ ಸಂಜೆ, ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಸೊ ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಾಡೆಲ್ ಪೇಪರ್ ಡಿಸ್ಕಸ್ ಮಾಡ್ತೀವಿ ಚೈತ್ರ. ಸೊ ಮಾಡೆಲ್ ಪೇಪರ್ ನಮ್ಮ ಕ್ರ್ಯಾಶ್ ಕೋರ್ಸಲ್ಲೂ ಡಿಸ್ಕಸ್ ಮಾಡ್ತೀವಿ, ಆ್ಯಂಡ್ ಯೂಟ್ಯೂಬ್ ಲೈವ್ ಸೆಷನಲ್ಲೂ ನಿಮ್ಮ PU ಬೋರ್ಡ್ 3 ಬಿಟ್ಟಿದ್ದಾರೆ, ಖಂಡಿತ 1ರಿಂದ 2 ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಕ್ವಿಕ್ಲಿ ಶಾರ್ಟ್ ಲೈವ್ ಸೆಷನ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರ್ಯಾರಿಗೆ ನೋಟ್ಸ್ ಎಲ್ಲಿ ಸಿಗುತ್ತೆ ಗೊತ್ತಿರಲ್ಲ, ಕೆಲವೊಬ್ಬರು ನೋಟ್ಸ್ ಎಲ್ಲಿ ಸಿಗುತ್ತೆ ಸರ್, PPT ಎಲ್ಲಿ ಸಿಗುತ್ತೆ, ಅದನ್ನು ಸೆಂಡ್ ಮಾಡಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಬೇಸಿಕ್ಲಿ ಎಲ್ಲಿ ಸಿಗುತ್ತಪ್ಪ ಅಂದರೆ ನಮ್ಮ ಪರೀಕ್ಷೆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಬೇಸಿಕ್ಲಿ ನಮ್ಮ ಪರೀಕ್ಷೆ ಆ್ಯಪ್ ಇಂಟರ್ಫೇಸ್ ಹೀಗಿರುತ್ತೆ. ನೀವು PU2 ಸೈನ್ಸ್ ಆಗಿದ್ರೆ PU2 ಸೈನ್ಸ್ ಕ್ಲಿಕ್ ಮಾಡಿ, PU2 ಕಾಮರ್ಸ್ ಆಗಿದ್ರೆ PU2 ಕಾಮರ್ಸ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಸಿಗುತ್ತೆ. ನಾವು ಸಾಲ್ವ್ ಮಾಡಿರೋದು ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್. ನೀವು ಆ ಸ್ಯಾಂಪಲ್ ಪೇಪರ್ಸ್ ಆದಷ್ಟು ಸಾಲ್ವ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಪ್ರಿಪೇರ್ಡ್ ಫಾರ್ ದ ಕ್ವಾರ್ಟರ್ಲಿ ಟೆಸ್ಟ್. ಇನ್ನೂ ಚೆನ್ನಾಗಿ ನೀವು ಪ್ರಿಪರೇಷನ್ ಆಗ್ಬೋದು. ಆ್ಯಂಡ್ ನಾವು ಪಾಸಿಬಲ್ ಕ್ವೆಶನ್ಸ್ ಏನೇನು ಬರುತ್ತೆ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ. ಸೊ ಫ್ರೀ ಆಗಿದೆ, ಸೊ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಸೊ ಇಲ್ಲಿ ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಇದೆ ಆ್ಯಂಡ್ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ ನಿಮಗೆ. ಸಬ್ಜೆಕ್ಟ್ ವೈಸ್ ಎಲ್ಲ ಸಬ್ಜೆಕ್ಟ್ದು ಅಪ್ಲೋಡ್ ಮಾಡಿದ್ದೀವಿ. CS ನೋಡಿದ್ರೆ 3 ಚಾಪ್ಟರ್ಸ್, ನಮಗೆ SQL ಪ್ಲಸ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಪ್ಲಸ್ ಮ್ಯಾರಥಾನ್ ಒಂದು ಮಾಡೀನಿ, ಎಲ್ಲ ಅಲ್ಲಿದೆ. ಸೊ ಅದನ್ನೆಲ್ಲ ವೀಕ್ಷಿಸೋದು ಮರಿಬೇಡಿ. ಓಕೆ, ಆಕಾಶ್ ಅವರು, ಎಸ್ ಖಂಡಿತ ಈ ಲೈವು ಇಟ್ ವಿಲ್ ಬಿ ಮೋರ್ ದೆನ್ ಎನಫ್ ಫಾರ್ ಯು ಟು ಸ್ಕೋರ್ ಅಬೌವ್ 33-34, ಆರಾಮಾಗಿ 34-35 ತೆಗಿಬೋದು. ಓಕೆ, ಸೊ ಆಯಿತು. ಈಗ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಜಸ್ಟ್ 1 ನಿಮಿಷ ಮಾತಾಡ್ಬಿಡ್ತೀನಿ. ಕ್ರ್ಯಾಶ್ ಕೋರ್ಸ್ ನಾವು ಜಾನ್ವರಿಲಿ ನಡೆಸ್ತಾ ಇವಿ. ಈ ಕ್ರ್ಯಾಶ್ ಕೋರ್ಸ್ ಏನಾಗಿ ನೀವು ಜಾಯ್ನ್ ಆಗಬೇಕು ಆ್ಯಂಡ್ ಹೆಂಗೆ ಜಾಯ್ನ್ ಆಗೋದು ಅಂತ ಕೂಡ ಡೌಟ್ ಇರುತ್ತೆ ಕೆಲವ್ರಿಗೆ. ಸೊ ದಯವಿಟ್ಟು ಈ ಇಂಟರ್ಫೇಸ್ ನೋಡ್ಬಿಡಿ. ಸೊ ಸೇಮ್ ನಿಮ್ಮ ಆ್ಯಪಲ್ಲಿ ನಮ್ಮ PU2 ಕ್ರ್ಯಾಶ್ ಕೋರ್ಸ್ ಇದೆ ಇಲ್ಲಿ. ಸೊ ವಿಜೇತ ಬ್ಯಾಚ್ PU2 ಕ್ರ್ಯಾಶ್ ಕೋರ್ಸ್ಗೆ ವಿಜೇತ ಬ್ಯಾಚ್ ಅಂತ ನಾವು ನೇಮ್ ಮಾಡೀವಿ. ಸೊ ದಯವಿಟ್ಟು ಇಲ್ಲಿ ಈ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಇಂಪಾರ್ಟೆಂಟ್ ಕ್ವೆಶನ್ಸ್ 1 ಮಾರ್ಕರ್, 2 ಮಾರ್ಕರ್, 3 ಮಾರ್ಕರ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಚಾಪ್ಟರ್ ವೈಸ್ ಗೈಡೆನ್ಸ್ ಇರುತ್ತೆ ನಿಮಗೆ, ಸಬ್ಜೆಕ್ಟ್ ವೈಸ್ ಗೈಡೆನ್ಸ್ ಕೂಡ ಇರುತ್ತೆ, ವೀಕ್ಲಿ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಬೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಪೇಮೆಂಟ್ ಲಿಂಕ್ ಬರುತ್ತೆ. ಸೊ ಯು ಕ್ಯಾನ್ ಪೇ ಆ್ಯಂಡ್ ಜಾಯ್ನ್, ಆಯಿತಾ? ಸೊ ಇದು 45 ಡೇಸ್ ಕ್ರ್ಯಾಶ್ ಕೋರ್ಸ್. ಇಲ್ಲಿ ಡೈಲಿ 1.5 hour ಲೈವ್ ಸೆಷನ್ಸ್ ಇರುತ್ತೆ. ಸೊ ದಯವಿಟ್ಟು ಜಾಯ್ನ್ ಆಗೋದು ಮರಿಬೇಡಿ. ಸೊ ಇಲ್ಲಿ ನಿಮ್ಮ ಮಾಡೆಲ್ ಪೇಪರ್ಸ್ ಆ್ಯಂಡ್ ಎಲ್ಲ ಸಬ್ಜೆಕ್ಟ್ ಎಲ್ಲ ಟಾಪಿಕ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಆಯಿತಾ? ಸೊ ಬ್ರೀಫ್ಲಿ ನಿಮಗೆ 1.5 hour ಡೈಲಿ ಏನೇನು ಟಾಪಿಕ್ಸ್ ಆ್ಯಂಡ್ ಅದ್ರ ಮೇಲೆ ನಿಮಗೆ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಥವಾ ಪ್ರಾಕ್ಟೀಸ್ ಕ್ವೆಶನ್ಸ್ ಕೂಡ ನಾವು ಕೊಡ್ತೀವಿ, ಆಯಿತಾ? ಸೊ ಸಬ್ಜೆಕ್ಟ್ ವೈಸ್ ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್. ಓಕೆ, ದಿಸ್ ಲೈವ್, ಎಸ್ ಆಕಾಶ್ ಅವರೇ, ಈ ಲೈವ್ ಇಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯು ಟು ಸ್ಕೋರ್ 35. ಆ್ಯಂಡ್ ಇಂಟ್ರೆಸ್ಟ್ ಫಾರ್ಮ್ ದಯವಿಟ್ಟು ಡಿಸ್ಕ್ರಿಪ್ಷನ್ ಇದೆ, ಕ್ರ್ಯಾಶ್ ಕೋರ್ಸ್ ಫಾರ್ಮು, ದಯವಿಟ್ಟು ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು.
ಓಕೆ, ಸೊ ಕ್ವಿಕ್ ಆಗಿ ಸೆಷನ್ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಫಸ್ಟು 2 ಚಾಪ್ಟರ್ ಇದೆ ನಮ್ಗೆ ಗೊತ್ತು. SQL ಒಂದು ಕಂಪ್ಯೂಟರ್ ನೆಟ್ವರ್ಕ್ಸ್, ಬ್ಯಾಂಗ್ಳೂರ್ ನಾರ್ತ್ ಆ್ಯಂಡ್ ಸೌತ್ ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ 2 ಚಾಪ್ಟರ್ ಇರೋದು ಕ್ವಾರ್ಟರ್ಲಿ ಎಕ್ಸಾಮ್ಗೆ. ಸೊ ಪಾಸಿಬಲ್ ಕ್ವೆಶನ್ಸ್ ಏನು ಬರುತ್ತೆ, MCQs ಏನೇನು ಬರುತ್ತೆ, 2 ಮಾರ್ಕರ್ಸ್ 3 ಮಾರ್ಕರ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ಕ್ವಿಕ್ ಆಗಿ ನಾವು SQL ಬಗ್ಗೆ ಹೋಗೋಣ. ಹೋಗೋ ಮುಂಚೆ ಪ್ಯಾಟರ್ನ್ ಐ ಥಿಂಕ್ ಆಲ್ರೆಡಿ ಡಿಸ್ಕಸ್ ಮಾಡಿ ಮ್ಯಾರಥಾನಲ್ಲೂ. ಸೊ 35 ಮಾರ್ಕ್ಸ್ ನಿಮಗೆ 1.5 hour ಇರುತ್ತೆ ನಿಮ್ಮ ಪೇಪರ್ ಅಟೆಂಡ್ ಮಾಡೋದಕ್ಕೆ. 7 MCQs, 3 fill in the blanks ಬರುತ್ತೆ. ಸೊ ಟೋಟಲ್ ಕಂಪಲ್ಸರಿ ಸೆಕ್ಷನ್ 10 ಮಾರ್ಕ್ಸ್. ಅದಾದಮೇಲೆ 2 ಮಾರ್ಕರ್ ನೀವು ಪಾರ್ಟ್ ಬಿ ಅಲ್ಲಿ ಎನಿ 3 out of 5 ಆನ್ಸರ್ ಮಾಡಬೇಕು. ಪಾರ್ಟ್ ಸಿ ಅಲ್ಲಿ 3 ಮಾರ್ಕರ್ ಎನಿ ಅಗೇನ್ 3 out of 5 ಆನ್ಸರ್ ಮಾಡಬೇಕು. ಪಾರ್ಟ್ ಡಿ ಅಲ್ಲಿ 5 ಮಾರ್ಕರ್ 2 out of 4 ಆನ್ಸರ್ ಮಾಡಬೇಕು. ಸೊ ಟೋಟಲ್ ನಿಮ್ದೆಲ್ಲ ಸೇರಿದ್ರೆ 35 ಮಾರ್ಕ್ ಇದೆ. ಟೋಟಲ್ 35 ಮಾರ್ಕ್ಸ್ ಅಲ್ವಾ. ಹಾಸಿನಿ ಅದು ಅಟೆಂಡ್ ಮಾಡಿದ್ರೆ ಒಳ್ಳೆಯದು. ಐ ಥಿಂಕ್ ನೀವು ಲಾಸ್ಟ್ ಅಟೆಂಡ್ ಮಾಡಿ ಎಲ್ಲ ಕ್ವೆಶನ್ಸು ಆನ್ಸರ್ ಮಾಡಿದ್ದೀರಾ, ಬಟ್ ಅಟೆಂಡ್ ಆದರೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಓಕೆ, ಅಶ್ವಿನ್ ಫಸ್ಟ್ PU ನಾಳೆ ಬರ್ತೀವಿ. ನಾಳೆ ಸೇಮ್ ಟೈಮ್ 6 ಗಂಟೆಗೆ ಜಾಯ್ನ್ ಆಗೋದು ಮರಿಬೇಡಿ ಫಸ್ಟ್ PUಗೆ, ಆಯಿತಾ? ಫೈನ್. ಸೊ ಡಿಸ್ಕಸ್ ಮಾಡ್ಬೋಣ. ಫಸ್ಟ್ SQL ಟಾಪಿಕ್ಗೆ ಹೋಗ್ಬೋಣ. ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್. ಸೊ ಬೇಸಿಕ್ಲಿ ನಾನು ಕೆಲವೊಂದು MCQs ತೊಗೊಂಡಿನಿ ಇಲ್ಲಿ. ಇನ್ನೂ ಜಾಸ್ತಿ MCQ, ಇನ್ನೂ ಬ್ರೀಫ್ ಎಕ್ಸ್ಪ್ಲನೇಷನ್ಸ್, ಇನ್ನೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ಗೆ ಮ್ಯಾರಥಾನ್ ನೋಡಿ. ಸೊ ಲೈವ್ ಯೂಟ್ಯೂಬಲ್ಲಿ ನಮ್ಮ ಮ್ಯಾರಥಾನ್ ಸೆಷನ್ಸ್ ಇರುತ್ತೆ. ಮ್ಯಾರಥಾನ್ ಸೆಷನ್ ಜಸ್ಟ್ ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದ್ದೆ. ಸೊ ಅದರಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡಿ, ಇಲ್ಲಿ ಜಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಬರುತ್ತಪ್ಪ ಅಷ್ಟು ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ MCQಗೆ ಹೋಗ್ಬೋಣ. MCQ ಯಾರ್ಯಾರು ಬೇಗ ಉತ್ತರ ಕೊಡ್ತೀರಾ ನೋಡ್ಬೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟೈಪ್ ಆಫ್ RDBMS? ಸೊ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾರು ಉತ್ತರ ಕೊಡ್ತೀರಾ? ನಾನು ಕೆಲವು ಡಿಫ್ರೆಂಟ್ MCQs ತೊಗೊಂಡಿನಿ ಇಲ್ಲಿ, ಯಾಕಂದರೆ ಕೆಲವು ಈಸಿ MCQs ಕೇಳ್ತಾರೆ ಎಕ್ಸಾಮಲ್ಲಿ, ಅದಕ್ಕೋಸ್ಕರ ನಾನು ಸಿಂಪಲ್ MCQs ತೊಗೊಂಡಿನಿ. ಸೊ ಯಾರು ಆನ್ಸರ್ ಮಾಡ್ತೀರಾ? ಇದು ಯಾವುದು RDBMS ಅಲ್ಲ. ಸೊ ನಮ್ಗೆ ಗೊತ್ತು MySQL ಇಸ್ RDBMS ಅಲ್ವಾ. ಒರಾಕಲ್ ಕೂಡ RDBMS. ಸೊ ಆ ಡೇಟಾಬೇಸ್, ರಿಲೇಷನಲ್ ಡೇಟಾಬೇಸ್ ಸಾಫ್ಟ್ವೇರಲ್ಲಿ ನಾವು ಟೇಬಲ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ MongoDB ಇಸ್ ಇಟ್ ರಿಲೇಷನಲ್ ಡೇಟಾಬೇಸ್? ಸೊ MongoDB ರಿಲೇಷನಲ್ ಡೇಟಾಬೇಸಾ? ಸೊ ಆಪ್ಷನ್ ಡಿ PostgreSQL. ಸೊ ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಾ ನೋಡೋಣ. ಸೊ 4 ಆಪ್ಷನ್ಸ್ ಇದೆ, ನೀಟಾಗಿ ಅನಲೈಸ್ ಮಾಡಿ. ಯಾವ್ದು RDBMS ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಹಾಂ, ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಅಲ್ವಪ್ಪ. ಸೊ MongoDB ಇಸ್ ನೋ SQL ಅಂತೀವಿ. ಇದು SQL ಅಲ್ಲ. SQL ಇಲ್ಲದೆ ನಾವು ಕಮಾಂಡ್ಸ್ ಬರೆಯೋದನ್ನ ವಿ ಸೇ MongoDB. ಸೊ ಆಪ್ಷನ್ ಸಿ ಕರೆಕ್ಟು. ಸೊ ಹಾಸಿನಿ ಯಾದವ್, ಸಂಹಿತಾ, ಆಕಾಶ್, ಸೊ ಎಲ್ಲ ಕರೆಕ್ಟಾಗಿ ಉತ್ತರ ಕೊಡ್ತಾ ಇರಾ. ವೆರಿ ಗುಡ್. ಸೊ ಎಕ್ಸಾಮ್ಗೆ ಇನ್ನೂ ಸ್ವಲ್ಪ ದಿನ ಉಳಿದಿದೆ. ಸೊ ನಿಮ್ಮ ಪ್ರಿಪ್ರೇಷನ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ನೋಡ್ಬೋಣ. ನೆಕ್ಸ್ಟ್ ಕ್ವೆಶನ್ MCQಲಿ ದ ಆಪರೇಷನ್ ಯೂಸ್ ಟು ಕಂಬೈನ್ ದ ಸೆಲೆಕ್ಟೆಡ್ ರೋಸ್ ಆಫ್ 2 tables. 2 ಟೇಬಲ್ ಇದೆ SQL ಅಲ್ಲಿ. ಆ 2 ಟೇಬಲ್ ರೋಸ್ನು ನಾನು ಕಂಬೈನ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀನಿ? ಯೂನಿಯನ್ನ, ಇಂಟರ್ಸೆಕ್ಟಾ, ಮೈನಸ್ಸಾ, ಪ್ರಾಡಕ್ಟಾ? ಓಕೆ, ಎ ಅಂತಿದ್ದಾರೆ ಹರೀಶ್. ಓಕೆ, ಹಾಸಿನಿ ಎ ಅಂತಿದ್ದಾರೆ. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಸೊ ಸೆಟ್ ಆಪರೇಷನ್ಸ್ ಅಂತ ಕೂಡ ಡಿಸ್ಕಸ್ ಮಾಡಿದ್ದೀವಿ SQL ಅಲ್ಲಿ. ಯೂನಿಯನ್, ಇಂಟರ್ಸೆಕ್ಟ್, ಮೈನಸ್ ಆ್ಯಂಡ್ ನಾವು ಕಾರ್ಟೇಷನ್ ಪ್ರಾಡಕ್ಟ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಆಪ್ಷನ್ ಏನು ಕರೆಕ್ಟು? ಸೊ ಹರೀಶ್ ಆ್ಯಂಡ್ ಹಾಸಿನಿ ಯಾದವ್ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಎಕ್ಸಲೆಂಟ್. ಯೂನಿಯನ್. ಸೊ ಯೂನಿಯನ್ ಅಂದರೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ಸೊ 2 ಟೇಬಲಲ್ಲಿರೋ ರೋಸ್ನೆಲ್ಲ ನಾವು ಕಂಬೈನ್ ಮಾಡ್ತೀವಿ. ಎಕ್ಸಾಂಪಲ್, ಇವಾಗ ಎ ಟೇಬಲ್ ಅನ್ಕೊಳ್ಳೋಣ. ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಒಂದು ಕಾಲಮ್ ಇದೆ, ನೇಮ್ ಇದೆ ಅನ್ಕೊಳ್ಳೋಣ. ಸೊ ಈ ನೇಮಲ್ಲಿ ಲೆಟ್ಸ್ ಸೇ XYZ ಇದೆ ಅನ್ಕೊಳ್ಳೋಣ. ಇನ್ನೊಂದು ಟೇಬಲ್ ಬಿ ತೊಗೊಳ್ಳೋಣ. ಸೊ ಬಿ ಟೇಬಲಲ್ಲಿ ಅಗೇನ್ ನೇಮ್ ಕಾಲಮ್ ಇದೆ. ಈ ನೇಮ್ ಕಾಲಮಲ್ಲಿ ಲೆಟ್ಸ್ ಸೇ X ಇದೆ, ಮತ್ತು ಲೆಟ್ಸ್ ಟೇಕ್ ಡಿಫ್ರೆಂಟ್ ಆಲ್ಫಾಬೆಟ್ಸ್. ಇಲ್ಲಿ ಸಿ ಇದೆ, ಇಲ್ಲಿ ಡಿ ಇದೆ ಅನ್ಕೊಳ್ಳೋಣ, ಆಯಿತಾ? ಸೊ ಇವಾಗ ನಾನು ಕ್ವೇರಿ ಬರೆದ್ರೆ ಏನಾದರೂ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಯೂನಿಯನ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ. ಸೊ ಯೂನಿಯನ್ ಏನು ಮಾಡುತ್ತೆ? ಐ ಥಿಂಕ್ ಎಲ್ಲರೂ ಒನ್ ಶಾಟ್ ನೋಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಯೂನಿಯನ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ. ಸೊ ಎರಡನ್ನೂ ಕಂಬೈನ್ ಮಾಡ್ತಾ ಇರಾ. ಸೊ ನೀವು ಕಂಬೈನ್ ಮಾಡಿದ್ರೆ ಸೊ ಯುಲ್ ಗೆಟ್ X, ಒಂದೇ ಟೈಮ್ X ಡಿಸ್ಪ್ಲೇ ಆಗುತ್ತೆ, ಆಮೇಲೆ Y, ಆಮೇಲೆ Z, ಆಮೇಲೆ CD. ಸೊ ನಮಗೆ ಯೂನಿಯನ್ ಆಪರೇಷನ್ ಇಲ್ಲಿ ಎಲ್ಲ ರೋಸ್ನು ಕಂಬೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಆ್ಯಂಡ್ ನಮ್ಮ ಶಾರ್ಟ್ ಲೈವ್ ಸೆಷನ್ಸ್ ಇನ್ನೂ ನಡೀತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ಈ ಸೆಷನ್ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಗುರುಸ್ವಾಮಿ ಸರ್ ಟೆಲ್ ಮೈ ನೇಮ್ ಅಂತಿದ್ದೀರಾ. ಗುರುಸ್ವಾಮಿ ಎಸ್, ಕರೆಕ್ಟ್ ಉತ್ತರ ಕೊಟ್ಟಿರಾ. ನೆಕ್ಸ್ಟ್ MCQಗೆ ಹೋಗ್ಬೋಣ ಕ್ವಿಕ್ ಆಗಿ. ಸೊ ವಿಚ್ MySQL ಡೇಟಾ ಟೈಪ್ ಇಸ್ ಫಿಕ್ಸ್ ಲೆಂತ್ ಆ್ಯಂಡ್ ಪ್ಯಾಡ್ಸ್ ಅನ್ಯೂಸ್ ಸ್ಪೇಸಸ್ ವಿತ್ ಬ್ಲಾಂಕ್ಸ್? ಸೊ ಡೇಟಾ ಟೈಪ್ಸ್ ಎಲ್ಲರೂ ಓದಿದ್ದೀರಾ. ಸೊ ಕ್ಯಾರ್ ಆಗಿರ್ಬೋದು, ವ್ಯಾರ್ ಕ್ಯಾರ್ ಆಗಿರ್ಬೋದು, ಇಂಟ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು. ಸೊ ಇದರಲ್ಲಿ ಯಾವುದು ಫಿಕ್ಸ್ಡ್ ಡೇಟಾ ಟೈಪ್ ಅಂತ ಹೇಳ್ತೀವಿ?
ಹಾಸಿನಿ ಅದು ಫಿಕ್ಸ್ಡ್ ಕ್ವೆಶನ್ಸ್ ಅಲ್ಲ, ಕೆಲವೊಂದು ಕ್ವೆಶನ್ಸ್ ನಾನು ಬೇರೆ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ಯಾಕಂದರೆ ನಿಮ್ಮ ಎಕ್ಸಾಮ್ಸಲ್ಲಿ ತುಂಬ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ. ಸೊ ಡಿಫ್ರೆಂಟ್ ಕ್ವೆಶನ್ಸ್ ನಾನು ತೊಗೊಂಡಿನಿ, ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ, ಡಿಫ್ರೆಂಟ್ ಕ್ವೆಶನ್ಸ್ ಕೂಡ ನಾನು ತೊಗೊಂಡಿನಿ. ಓಕೆ, ಎ ಅಂತ ಮೋಸ್ಟ್ ಆಫ್ ಯು ಹೇಳ್ತಾ ಇರೋ ಕ್ಯಾರೆಕ್ಟರ್ ಡೇಟಾ ಟೈಪ್ ಫಿಕ್ಸ್ಡ್ ಅಂತ ಹೇಳ್ತೀವಿ. ಸೊ ಲೆಂತ್ ಯಾವಾಗಲೂ ಫಿಕ್ಸ್ಡ್ ಆಗೇ ಇರುತ್ತೆ. ಲೆಟ್ಸ್ ಸೇ 10 ಕ್ಯಾರೆಕ್ಟರ್ಸ್ ಇದ್ರೆ ನೀವು 3 ಕ್ಯಾರೆಕ್ಟರ್ಸ್ ಸ್ಟೋರ್ ಮಾಡಿದ್ರೆ ರಿಮೈನಿಂಗ್ 7 ಕ್ಯಾರೆಕ್ಟರ್ಸ್ ಕೂಡ ಬ್ಲಾಂಕ್ಸ್ ಅಲ್ಲಿ ಫಿಲ್ ಆಗುತ್ತೆ. ಎಕ್ಸಲೆಂಟ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ ಕ್ವಿಕ್ ಆಗಿ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲೆಂತ್ ಅಲೌಡ್ ಫಾರ್ ವ್ಯಾರ್ ಕ್ಯಾರ್? ವ್ಯಾರ್ ಕ್ಯಾರ್ಗೆ ನಮ್ಮ ಮ್ಯಾಕ್ಸಿಮಮ್ ಲೆಂತ್ ಎಷ್ಟು ಅಲೌಡ್ ಇದೆ? ಸೊ ನಮ್ಗೆ ಗೊತ್ತು ಕ್ಯಾರೆಕ್ಟರ್ಗೆ 255 ಇದೆ, ಬಟ್ ವ್ಯಾರ್ ಕ್ಯಾರ್ಗೆ ಸೇಮ್ ಇದೆಯಾ? 32,767, 65,535 ಅಥವಾ 1024 ಅಥವಾ 255? ಯಾರು ಉತ್ತರ ಕೊಡ್ತೀರಾ? ಹಾಸಿನಿ ಅದು ಆಪ್ಷನ್ ಬಿ ಅಂದಿದ್ದಾರೆ. ಸೊ ಆಪ್ಷನ್ ಬಿ ಕರೆಕ್ಟಾ? ಸಂಹಿತಾ ಆಪ್ಷನ್ ಬಿ ಅಂದಿದ್ದಾರೆ. ಓಕೆ, ಸೊ ಡೇಟಾ ಟೈಪ್ಸ್ ಓದಿದ್ರೆ ಗೊತ್ತಿರಬೇಕು, ಕ್ಯಾರೆಕ್ಟರಲ್ಲಿ 255 ಕ್ಯಾರೆಕ್ಟರ್ಸ್ ಮಾತ್ರ ನಾನು ಸ್ಟೋರ್ ಮಾಡೋಕ್ಕಾಗೋದು. ವ್ಯಾರ್ ಕ್ಯಾರಲ್ಲಿ ಮ್ಯಾಕ್ಸಿಮಮ್ 65,535. ಎಕ್ಸಲೆಂಟ್ ಹಾಸಿನಿ ಯಾದವ್, ಎಕ್ಸಲೆಂಟ್. ಸಂಹಿತಾ, ಚೈತ್ರ, ಆಕಾಶ್ ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಟ್ಟಿರಾ, ಸೂಪರ್. ಸೊ ನೆಕ್ಸ್ಟ್ MCQಗೆ ಕ್ವಿಕ್ ಆಗಿ ಹೋಗ್ಬೋಣ. ಸೊ ಹೌ ಮೆನಿ ಬೈಟ್ಸ್ ಡಸ್ ಫ್ಲೋಟ್ ಡೇಟಾ ಟೈಪ್ ಆಕ್ಯುಪೈ ಇನ್ MySQL? ಸೊ ಫ್ಲೋಟ್ ಡೇಟಾ ಟೈಪ್ ಎಷ್ಟು ಬೈಟ್ಸ್ನ ಆಕ್ಯುಪೈ ಮಾಡುತ್ತೆ? ನಾವು ಇದು ಆಲ್ರೆಡಿ ನೋಡಿದ್ದೀವಿ. ಇಂಟ್ ಡೇಟಾ ಟೈಪ್ ಜನರಲಿ ನಾವು 2 ಬೈಟ್ಸ್ ಅಥವಾ 4 ಬೈಟ್ಸ್ ಆಕ್ಯುಪೈ ಮಾಡುತ್ತೆ ಅಂತ ಹೇಳ್ತೀವಿ. MySQL ವರ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫ್ಲೋಟ್ ಡೇಟಾ ಟೈಪ್ ಎಷ್ಟು ಬೈಟ್ಸ್ ಆಕ್ಯುಪೈ ಮಾಡುತ್ತೆ? ಸೊ ಎ 2 ಬೈಟ್ಸ್ ಅಂತಿದ್ದಾರೆ ಹಾಸಿನಿ ಅವರು, ಹರೀಶ್ ಕುಮಾರ್ ಅವರು ಕೂಡ ಎ ಅಂತಿದ್ದಾರೆ. ಸೊ ಈ ಥರ ಕ್ವೆಶನ್ಸ್ ಅಲ್ಲೇ ನೀವು ಮಿಸ್ಟೇಕ್ ಮಾಡೋದು. ಸೊ ಯಾಕಂದರೆ ಇಂಟೀಜರ್ಸ್ ನಾವು 2 ಬೈಟ್ಸ್ ಆ್ಯಂಡ್ 4 ಬೈಟ್ಸ್ ಅಂದರೆ ಫ್ಲೋಟ್ ಅದಕ್ಕಿಂತ ಜಾಸ್ತಿ ಇರಬೇಕಲ್ವಾ? ಸೊ ಫ್ಲೋಟ್ ಸ್ಟೂಡೆಂಟ್ಸ್ ನಾವು ಡೆಸಿಮಲ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ ಇಟ್ಕೊತೀವಿ. ಜನರಲಿ ನಾವು ಫ್ಲೋಟ್ 2 ಬೈಟ್ಸ್ ಅಲ್ಲ, ಸೊ ಫ್ಲೋಟು 4 ಬೈಟ್ಸ್ ಆಕ್ಯುಪೈ ಮಾಡುತ್ತೆ, ಆಯಿತಾ, MySQL ಅಲ್ಲಿ. ಸೊ ವಿ ಸೇ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್. ಸೊ ಕನ್ಫ್ಯೂಸ್ ಆಗಬೇಡಿ, ಆಪ್ಷನ್ ಬಿ. ಎಲ್ಲರೂ ಆಪ್ಷನ್ ಎ ಅಂದಿದ್ರಿ, ಬಟ್ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಉತ್ತರ. ಯಾಕಂದರೆ 4 ಬೈಟ್ಸ್ ಆಕ್ಯುಪೈ ಮಾಡುತ್ತೆ. ಡಬಲ್ ಡೇಟಾ ಟೈಪ್, ಡಬಲ್ ಇದೆಯಲ್ಲ, ಲಾಂಗ್ ಫ್ಲೋಟಿಂಗ್ ಡೆಸಿಮಲ್ ವ್ಯಾಲ್ಯೂಸ್, ಇದು 8 ಬೈಟ್ಸ್ ಆಕ್ಯುಪೈ ಮಾಡುತ್ತೆ. ಓಕೆ, ಸೊ ತೊಂದರೆ ಇಲ್ಲ. MCQಲಿ ಆದಷ್ಟು ಮಿಸ್ಟೇಕ್ ಮಾಡಬೇಡಿ, ಸೊ ದಟ್ ನಿಮಗೆ ಔಟ್ ಆಫ್ ಔಟ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ, ಆಯಿತಾ. MCQಲಿ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಯಾವುದು? ವೈ ಮೈಟ್ ಅ ಡೆವಲಪರ್ ಪ್ರಿಫರ್ ವ್ಯಾರ್ ಕ್ಯಾರ್ ಓವರ್ ಕ್ಯಾರ್ ಫಾರ್ ಸ್ಟೋರಿಂಗ್ ನೇಮ್ಸ್? ಏನಕ್ಕೆ ವ್ಯಾರ್ ಕ್ಯಾರ್ ಪ್ರಿಫರ್ ಮಾಡ್ತೀವಿ ಓವರ್ ಕ್ಯಾರೆಕ್ಟರ್ ಡೇಟಾ ಟೈಪ್? ಆಪ್ಷನ್ಸ್ ಇದೆ. ವ್ಯಾರ್ ಕ್ಯಾರ್ ಇಸ್ ಫಾಸ್ಟರ್ ಫಾರ್ ಇಂಡೆಕ್ಸಿಂಗ್. ಆಪ್ಷನ್ ಬಿ, ಕ್ಯಾರ್ ವೇಸ್ ಸ್ಪೇಸ್ ಫಾರ್ ವೇರಿಯಬಲ್ ಲೆಂತ್ ಸ್ಟ್ರಿಂಗ್ಸ್. ಆಪ್ಷನ್ ಸಿ, CHAR supports Unicode while varchar does not. Option D, varchar automatically converts to uppercase. So very simple question. ಏನಕ್ಕೆ ನಾವು varchar ಪ್ರಿಫರ್ ಮಾಡ್ತೀವಿ ಡೇಟಾ ಟೈಪ್ ಓವರ್ ಕ್ಯಾರೆಕ್ಟರ್? ಕ್ಯಾರೆಕ್ಟರ್ ಫಿಕ್ಸ್ಡ್ ಅಂತ ಹೇಳ್ತೀವಲ್ವಾ? ಸೊ varchar ಏನಕ್ಕೆ ಯೂಸ್ ಮಾಡ್ತೀವಿ? ಆಪ್ಷನ್ ಡಿನಾ? ಡಿ ಅಂತ ಮೋಸ್ಟ್ ಆಫ್ ಯು ಹೇಳ್ತೀರಾ. ಕರೆಕ್ಟಾಗಿ ನೋಡಿ, ಉತ್ತರ ಡಿನಾ. ಸೊ varchar ಏನಾದರೂ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡುತ್ತಾ? ನಮಗೆ ಬೇರೆ ಫಂಕ್ಷನ್ ಇದೆ SQL ಅಲ್ಲಿ, ಅಪ್ಪರ್ ಅಂತ ಫಂಕ್ಷನ್ ಇದೆ, ಅಪ್ಪರ್ ಕನ್ವರ್ಟ್ ಮಾಡುತ್ತೆ ಅಪ್ಪರ್ ಕೇಸ್ಗೆ, ಬಟ್ ಇದು ಮಾಡೋದಿಲ್ಲ. ಸೊ ಆಪ್ಷನ್ ಇಲ್ಲಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ಆಯಿತಾ. ಆಪ್ಷನ್ ಬಿ ಹೇಳಿದ್ದಾರೆ, ಆಕಾಶ್ ಅವ್ರು ಹೇಳಿದ್ದಾರೆ. ಐ ಥಿಂಕ್ ಇನ್ಯಾರು ಆಪ್ಷನ್ ಬಿ ಅಂತ ಹೇಳಿಲ್ಲ. ಹಾಸಿನಿ ಯಾದವ್ ಹೆಸಡ್ ಆಪ್ಷನ್ ಬಿ. ಕ್ಯಾರ್ ಏನು ಮಾಡುತ್ತೆ, ನಮಗೆ ಎಕ್ಸ್ಟ್ರಾ ಸ್ಪೇಸಸ್ ಇದ್ದರೆ ಎಲ್ಲ ವೇಸ್ಟ್ ಮಾಡುತ್ತೆ, ನಾವು ಮತ್ತೆ ಸ್ಟೋರ್ ಮಾಡೋಕ್ಕೆ ಬಿಡೋದಿಲ್ಲ. ವೆರಸ್ varchar ನಮಗೆ ಹಾಗೆ ಮಾಡೋದಿಲ್ಲ, ಅದಕ್ಕೆ ನಾವು varcharನ ಪ್ರಿಫರ್ ಮಾಡ್ತೀವಿ. ಓಕೆನಾ? ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರೋ. ಸೊ ಕನ್ಫ್ಯೂಸ್ ಮಾಡ್ಕೊಂಡ್ರೆ MCQಲೇ ನೀವು ಮಾರ್ಕ್ಸ್ ಕಳ್ಕೊಂಡ್ರೆ, ಮಿಕ್ಕಿದ್ರಲ್ಲಿ ನೀವು 33, 34 ತೆಗೆದ್ರು ಕೊನೆಗೆ ಅನಿಸುತ್ತೆ, ಅಯ್ಯೋ MCQ ತುಂಬ ಈಸಿ ಇತ್ತಲ್ವ, ಯಾಕೆ ಕಳ್ಕೊಂಡೆ ಅನಿಸುತ್ತೆ. MCQಲೇ ನೀವು ಔಟ್ ಆಫ್ ಔಟ್ ತೆಗೆದು ಬಿಡ್ಬೇಕು. ಇಲ್ಲಿ 10 ಮಾರ್ಕ್ ಅಷ್ಟೇ ಬರೋದು MCQ. 10 ಮಾರ್ಕ್ ಕೂಡ ಈ ಸಿಂಪಲ್ ಆಗಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಸಿಂಪಲ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ನೀವು ಕಾನ್ಸೆಪ್ಟ್ಸ್ ನೀಟಾಗಿ ಓದಿದ್ರೆ MCQs ಕೂಡ ಅಟೆಂಡ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ಫೈನ್, ನೋ ಪ್ರಾಬ್ಲಮ್. ಸೊ ಆದಷ್ಟು ಈ MCQs ಓದಿ ಆ್ಯಂಡ್ ಮ್ಯಾರಥಾನಲ್ಲಿ ಡಿಸ್ಕಸ್ ಮಾಡಿರೋ MCQs ಮಿಸ್ ಮಾಡದೆ ನೋಡಿ, ಆಯಿತಾ. ಯಾಕಂದರೆ ಅಲ್ಲಿ ಡಿಸ್ಕಸ್ ಮಾಡಿರೋ ತುಂಬ ಬರೋ ಪಾಸಿಬಿಲಿಟೀಸ್ ಇದೆ. ಓಕೆ ಫೈನ್, ನೆಕ್ಸ್ಟ್ MCQಗೆ ಹೋಗ್ಬೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸಿಂಗಲ್ ರೋ ಸ್ಟ್ರಿಂಗ್ ಸಿಂಗಲ್ ರೋ ಫಂಕ್ಷನ್ ಬಿಲ್ಟ್ ಇನ್? ಯಾವುದು ಸ್ಟ್ರಿಂಗ್ ಸಿಂಗಲ್ ರೋ ಫಂಕ್ಷನ್? ಇವಾಗ ಸಿಂಗಲ್ ರೋ ಫಂಕ್ಷನ್ ಮ್ಯಾಥ್ ಫಂಕ್ಷನ್ಸ್ ಇದೆ ಆ್ಯಂಡ್ ಸ್ಟ್ರಿಂಗ್ ಫಂಕ್ಷನ್ ಇದೆ, ಡೇಟ್ ಫಂಕ್ಷನ್ ಇದೆ, 3 ಡಿಸ್ಕಸ್ ಮಾಡಿಬಿಟ್ಟಿವಿ ಆಲ್ರೆಡಿ. ಇದರಲ್ಲಿ ಸ್ಟ್ರಿಂಗ್ ಫಂಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಲೆಂತಾ, ಮಿನ್ನಾ, ನವ್ವಾ, ಕೌಂಟಾ? ಸೊ ಯಾರು ಉತ್ತರ ಕೊಡ್ತೀರಾ? ಚಾಟ್ ಮಾಡಬೇಕು, ಚಾಟಲ್ಲಿ ಕಮೆಂಟ್ ಹಾಕಿ ನೋಡೋಣ ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಾ. ಉತ್ತರ ಕೊಡ್ತಾ ಇರಾ? ಮೋಸ್ಟ್ ಆಫ್ ಯು ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದೀರಾ? ಓಕೆ ಓಕೆ,
ಎ ಅಂತ ಮೋಸ್ಟ್ ಆಫ್ ಯು ಹೇಳ್ತಾ ಇದ್ದೀರಾ. ಆಕಾಶ್ ಇರ್ಬೋದು, ಹರೀಶ್ ಇರ್ಬೋದು, ಚೈತ್ರ ಇರ್ಬೋದು. ಸೊ ಲೆಂತ್ ಅಂತ ಒಂದು ಫಂಕ್ಷನ್ ಇದೆ ನಮಗೆ, ಸ್ಟ್ರಿಂಗ್ ಫಂಕ್ಷನ್ ಆಲ್ರೆಡಿ. ಸೊ ಇದೇನು ಮಾಡುತ್ತೆ ಈ ಲೆಂತು, ಎಷ್ಟು ಕ್ಯಾರೆಕ್ಟರ್ ಇದೆ ಟೇಬಲಲ್ಲಿ ಅಥವಾ ಎಷ್ಟು ಕ್ಯಾರೆಕ್ಟರ್ನ ನೀವು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಟೋಟಲ್ ಲೆಂತ್ ಅದು ನಮಗೆ ವಾಪಸ್ ಕೊಡುತ್ತೆ. ಈಗ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಲೆಂತ್ ಆಫ್ ಎಕ್ಸಾಂಪಲ್, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾಯಿನಿ, ಸೆಲೆಕ್ಟ್ ಲೆಂತ್ ಆಫ್ ABC ಅಂತ ಹೇಳ್ತೀನಿ. ಇದೊಂದು ಸ್ಟ್ರಿಂಗು. ಸೊ ಎಷ್ಟು ಕ್ಯಾರೆಕ್ಟರ್ ರಿಟರ್ನ್ ಮಾಡಬೇಕು ಲೆಂತು, ನಿಮಗೆ 3 ಕ್ಯಾರೆಕ್ಟರ್ಸ್ ಮಾತ್ರ ರಿಟರ್ನ್ ಮಾಡಬೇಕು. ಸೊ ಬೇಸಿಕ್ಲಿ ಇದು ಒಂದು ಸಿಂಗಲ್ ರೋ ಫಂಕ್ಷನ್. ಏನಕ್ಕಪ್ಪ ಅಂದರೆ ಇದು ಯಾವಾಗಲೂ ಒಂದು ರೋಗೆ ಒಂದು ರಿಸಲ್ಟ್ ಮಾತ್ರ ಕೊಡುತ್ತೆ, ಅದಕ್ಕೆ ಇದು ಸಿಂಗಲ್ ರೋ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ ಇಸ್ ಎ, ಲೆಂತ್ ಫಂಕ್ಷನ್. ಮಿನ್ ಏನು? ಸೊ ಮಿನ್ ಯಾಕಲ್ಲ, ಯಾಕೆ ಸರ್ ಮಿನ್ ಅಲ್ಲ? ಸೊ ಮಿನ್ ಅನ್ನೋದು ಸಿಂಗಲ್ ರೋ ಫಂಕ್ಷನ್ಸ್ ಅಲ್ಲ ಸರ್, ಇದು ಅಗ್ರಿಗೇಟ್ ಫಂಕ್ಷನ್ಸ್. ಇದು ಅಗ್ರಿಗೇಟ್ ಫಂಕ್ಷನ್ಸ್ ಅಲ್ಲಿ ಬರೋ ಫಂಕ್ಷನ್ಸ್. ಓಕೆನಾ? ಸೊ ನೆಕ್ಸ್ಟ್ ಸಿ ಯಾಕಲ್ಲ? ನಾವು ಸಿನು ಒಂದು ಸಿಂಗಲ್ ರೋ ಫಂಕ್ಷನ್ನೇ, ಬಟ್ ಇದು ಸ್ಟ್ರಿಂಗ್ ಅಲ್ಲ, ಇದು ಡೇಟ್ ಫಂಕ್ಷನ್ಸ್ ಅಲ್ಲಿ ಬರುತ್ತೆ. ಡೇಟ್ ಫಂಕ್ಷನ್ಸ್ ಅಲ್ಲಿ ನಮಗೆ ಬರುತ್ತೆ. ಕೌಂಟ್ ಯಾಕಲ್ಲಪ್ಪ? ಸೊ ಕೌಂಟ್ ಯಾಕಲ್ಲ ಸರ್ ಅಂತ ಕೇಳ್ಬೋದು. ಸೊ ಕೌಂಟ್ ಅಗೇನ್ ಇದು ಅಗ್ರಿಗೇಟ್ ಫಂಕ್ಷನ್. ಅಗ್ರಿಗೇಟ್ ಫಂಕ್ಷನ್ಸ್ ಅಲ್ಲಿ ಮಲ್ಟಿಪಲ್ ರೋಸ್ ಮೇಲೆ ಆಕ್ಟ್ ಮಾಡುತ್ತೆ ಸ್ಟೂಡೆಂಟ್ಸ್, ಒಂದೇ ರೋ ಮೇಲೆ ಆಕ್ಟ್ ಮಾಡಲ್ಲ, 3-4 ರೋಸ್ ಮೇಲೆ ಆಕ್ಟ್ ಮಾಡಿ ನಿಮ್ಗೆ ಒಂದು ರಿಸಲ್ಟ್ ಕೊನೆಗೆ ಕೊಡುತ್ತೆ. ಓಕೆ ಫೈನ್. ಸೊ ನೆಕ್ಸ್ಟ್ MCQ ಕ್ವಿಕ್ ಆಗಿ ಹೋಗ್ಬೋಣ. ಓಕೆ, ಎಸ್, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೋಣ. ಓಕೆ ಓಕೆ, ಏನು ದಿಸ್ ಇಸ್ ಒನ್ ಟೆಕ್ನಿಕಲ್. ಹಾಂ, ಓಕೆ ಫೈನ್. ನೆಕ್ಸ್ಟ್ MCQ, ವಿಚ್ ಕಮ್ಯಾಂಡ್ ಇಸ್ ಯೂಸ್ ಟು ಲಿಸ್ಟ್ ಆಲ್ ದ ಡೇಟಾಬೇಸಸ್ ಇನ್ MySQL? MySQL ಅಲ್ಲಿರೋ ಡೇಟಾಬೇಸ್ನೆಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ, ಏನು ಕಮ್ಯಾಂಡ್ ಯೂಸ್ ಮಾಡ್ತೀರಾ? ಅದಕ್ಕೆ ಕಮ್ಯಾಂಡ್ಸ್ ತುಂಬ ಮುಖ್ಯ. ನಿಮ್ಮ ಕಮ್ಯಾಂಡ್ಸ್ ಗೊತ್ತಿದ್ರೆ ಮಿಕ್ಕಿದೆಲ್ಲ ಮಾಡ್ಬೋದು ಈ ಚಾಪ್ಟ್ರಲ್ಲಿ. ಓಕೆ, ಸೊ ಡೇಟಾಬೇಸ್ನ ಲಿಸ್ಟ್ ಮಾಡೋದಕ್ಕೆ ಏನು ಕಮ್ಯಾಂಡ್ ಯೂಸ್ ಮಾಡ್ತೀರಾ? ಲಿಸ್ಟ್ ಡೇಟಾಬೇಸಸ, ಶೋ ಆಲ್ ಡೇಟಾಬೇಸಸ, ಡಿಸ್ಪ್ಲೇ ಡೇಟಾಬೇಸಸ, ಶೋ ಡೇಟಾಬೇಸಸ. ಸೊ ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್? ವಿಲ್ ಯು ಸೆಂಡ್ ದ PPT? ಹರೀಶ್, ಖಂಡಿತ ಕಣಪ್ಪ ಹರೀಶ್, ವಿ ವಿಲ್ ಡೆಫಿನೆಟ್ಲಿ ಸೆಂಡ್ ದ PPT. ಆದಷ್ಟು ನಮ್ಮ ಪರೀಕ್ಷಾ ಆ್ಯಪ್ ಡೌನ್ಲೋಡ್ ಮಾಡಿ, ಸೊ ನಿಮ್ಗೆ ಅಲ್ಲಿ ಈ ಮೆಟೀರಿಯಲ್ ಸಿಗುತ್ತೆ. ಓಕೆ, ಸೊ ಈ MCQs ಎಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿ. ಯಾವ ಆಪ್ಷನ್ ಕರೆಕ್ಟು? ನರಸಿಂಹ, ಆದಿತ್ಯ, ಡಿ ಅಂತಿದ್ದಾರೆ. ಕರೆಕ್ಟ್. ಸೊ ನರಸಿಂಹ ಆ್ಯಂಡ್ ಆದಿತ್ಯಗೆ 1 ಸ್ಟಾರ್ ಕೊಟ್ಬಿಡೋಣ. ಸೂಪರ್. ಈ ಉತ್ತರ ಇಟ್ ಈಸ್ ಆಪ್ಷನ್ ಡಿ, ಶೋ ಡೇಟಾಬೇಸಸ್. ಶೋ ಡೇಟಾಬೇಸಸ್ ಇಂದಾನೆ ಸೊ ವಿ ಗೆಟ್ ಎಲ್ಲ ಡೇಟಾಬೇಸ್ನು ಲಿಸ್ಟ್ ಮಾಡ್ತೀವಿ. ಕರೆಕ್ಟಾ? ಸೊ ಎಸ್, ಸೂಪರ್. ಓಕೆ, ಸೊ ಕ್ವಿಕ್ ಆಗಿ ನೆಕ್ಸ್ಟ್ ಇನ್ನು 2 MCQ ತೊಗೊಂಡಿನಿ, ನೋಡ್ಬೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸ್ ಕಮ್ಯಾಂಡ್? ಯೂಸ್ ಕಮ್ಯಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ? MySQL ಅಲ್ಲಿ ಯೂಸ್ ಕಮ್ಯಾಂಡ್ ಇರೋದು ಏನಕ್ಕೆ? ಸೊ ಕ್ರಿಯೇಟಿಂಗ್ ಅ ನ್ಯೂ ಟೇಬಲ್, ಡಿಲೀಟಿಂಗ್ ಡೇಟಾಬೇಸ, ಸೆಲೆಕ್ಟ್ ಅ ಡೇಟಾಬೇಸ್ ಫಾರ್ ಆಕ್ಸೆಸಿಂಗ್ MySQL ಎಕ್ಸಿಟ್ ಮಾಡೋದಕ್ಕ? ಹಲೋ ಹರ್ಷ, ಶುಭ ಸಂಜೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸೊ ನಮ್ಮ ಪರೀಕ್ಷೆ ಆ್ಯಪ್ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಸೊ ನಿಮ್ಮ ಮ್ಯಾರಥಾನ್ ಸೆಷನ್ಸ್ ಆಗಿರ್ಬೋದು, ನಿಮ್ಮ ಮಿಡ್ ಟರ್ಮ್ ಸೆಷನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ಕ್ರ್ಯಾಶ್ ಕೋರ್ಸ್ ನಡೆಸ್ತಾ ಇದ್ದೀವಿ. ಆ್ಯಂಡ್ ಲೈವಲ್ಲಿ ಕೂಡ ನಮ್ಮ ಯೂಟ್ಯೂಬಲ್ಲಿ ನಿಮಗೆ ಈ ಕ್ಲಾಸಸ್ನ ಹೇಳ್ಕೊಡ್ತೀವಿ. ಓಕೆ ಫೈನ್. ಆಪ್ಷನ್ ಸಿ ಅಂತಿದ್ದಾರೆ ಮೋಸ್ಟ್ ಆಫ್ ಯು. ಸೊ ಯೂಸ್ ಏನಕ್ಕೆ ಇರೋದು? ಡೇಟಾಬೇಸ್ನ ಆಕ್ಸೆಸ್ ಮಾಡೋದಕ್ಕೆ ನಾವು ಯೂಸ್ ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್. ವೆರಿ ಡೈರೆಕ್ಟ್ ಕ್ವೆಶನ್. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಸೊ ಫೈನ್. ನೆಕ್ಸ್ಟ್ MCQ ಹೋಗ್ಬೋಣ. ನೆಕ್ಸ್ಟ್ MCQ ಏನು? ಆಲ್ಟರ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀರಾ MySQL ಅಲ್ಲಿ? ಡೇಟಾಬೇಸ್ ಡಿಲೀಟ್ ಮಾಡೋಕ್ಕೆ, ಅಥವಾ ಟೇಬಲ್ ಡಿಲೀಟ್ ಮಾಡೋಕ್ಕೆ, ಸ್ಟ್ರಕ್ಚರ್ ಆಫ್ ಟೇಬಲ್ನ ಚೇಂಜ್ ಮಾಡೋಕ್ಕೆ, ಅಥವಾ ಡೇಟಾ ಆ್ಯಡ್ ಮಾಡೋದಕ್ಕೆ ಟೇಬಲ್ಗೆ, ಅಥವಾ ಕ್ವೇರೀಸ್ ಡೇಟಾನ? ಆ್ಯಕ್ಚುಲಿ 2 ಆಪ್ಷನ್ ಕರೆಕ್ಟ್ ಇದೆ ಇಲ್ಲಿ. 2 ಆಪ್ಷನ್ ಇಲ್ಲಿ ಕರೆಕ್ಟ್ ಇದೆ. ಬಟ್ ನೀವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ, ಇವೆರಡರಲ್ಲಿ ಯಾವುದೇ ಸೆಲೆಕ್ಟ್ ಮಾಡಿದ್ರು ಬೋತ್ ಆಪ್ಷನ್ಸ್ ಆರ್ ರೈಟ್. ಆಯಿತಾ? ಕೆಲವ್ರು ಬಿ ಅಂತಿದ್ದೀರಾ, ಕೆಲವ್ರು ಸಿ ಅಂತಿದ್ದೀರಾ. 2 ಆಪ್ಷನು ಕರೆಕ್ಟ್ ಇಲ್ಲಿ. ಸೊ ಜನರಲಿ ನಾವು ಸ್ಟ್ರಕ್ಚರ್ ಆಫ್ ದ ಟೇಬಲ್ನ ಚೇಂಜ್ ಮಾಡೋದಕ್ಕೆ ಆಲ್ಟರ್ ಯೂಸ್ ಮಾಡ್ತೀವಿ. ಆ್ಯಂಡ್ ಡೇಟಾ ಕೂಡ ಆ್ಯಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡೇಟಾ ಅಂದರೆ ಈಗ ಕಾಲಮ್ಸ್ ಆಗಿರ್ಬೋದು, ಕಾಲಮ್ಸ್ ಆ್ಯಂಡ್ ಕನ್ಸ್ಟ್ರೇನ್ಸ್ ಏನಾದರೂ ಆ್ಯಡ್ ಮಾಡೋದಿರ್ಬೋದು, ನಾಟ್ನಲ್ಲಿ ಆ್ಯಡ್ ಮಾಡೋದಿರ್ಬೋದು, ಅದೆಲ್ಲ ಆ್ಯಡ್ ಮಾಡೋಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೀವು ಬಿ ಹೇಳಿದ್ರೆ ಒಳ್ಳೆಯದು. ಬಿ ಆಪ್ಷನ್ ಸ್ಟ್ರಕ್ಚರ್ನ ಚೇಂಜ್ ಮಾಡೋಕ್ಕೆ ಆಲ್ಟರ್ ಯೂಸ್ ಮಾಡ್ತೀವಿ, ಬಟ್ ಡೇಟಾ ಆ್ಯಡ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಬಟ್ ಜನರಲಿ ಡೇಟಾ ಆ್ಯಡ್ ಮಾಡೋದಕ್ಕೆ ನಾವು ಟೇಬಲಲ್ಲಿ ವಿ ಯೂಸ್ ದ ಇನ್ಸರ್ಟ್ ಕಮಾಂಡ್ ಅಲ್ವಾ? ಇನ್ಸರ್ಟ್ ಕಮಾಂಡ್ ಜನರಲಿ ಯೂಸ್ ಮಾಡ್ತೀವಿ. ಬಟ್ ಸಮ್ ಕೇಸಸ್ ಕಾಲಮ್ಸ್ ಆ್ಯಡ್ ಮಾಡೋದಾಗಿರ್ಬೋದು, ಕಾಲಮ್ಸ್ ರಿಮೂವ್ ಮಾಡೋದಾಗಿರ್ಬೋದು, ವಿ ಯೂಸ್ ಆಲ್ಟರ್ ಕಮಾಂಡ್ ಆಲ್ಸೋ ಅಲ್ವಾ? ಫೈನ್. ಓಕೆ, ಸೊ ಎಲ್ಲರೂ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಾಯಿರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ. ಎಸ್, ರಕ್ಷಿತಾ, ನೂತನ್, ರಮ್ಯಶ್ರೀ, ಎಸ್, ವೆರಿ ಗುಡ್. ಸೊ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ.
ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮಾಡೆಲ್ ಎಕ್ಸಾಮ್ಸ್ಗೆ, ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ಗೂ ಕೂಡ ನಾವು ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡ್ತೀವಿ, ಕ್ರ್ಯಾಶ್ ಕೋರ್ಸ್ ಕೂಡ ನಡೆಸ್ತಾ ಇದ್ದೀವಿ. ಓಕೆ ಫೈನ್. ಎಲ್ಲರೂ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಾ ಇರೋ ಅನ್ಕೊತೀನಿ. ಕಂಪ್ಯೂಟರ್ ಸೈನ್ಸ್ ತುಂಬ ಈಸಿ ಇರುತ್ತೆ, ಕ್ವೆಶನ್ಸ್ ಎಲ್ಲ ಡೈರೆಕ್ಟಾಗಿ ಬರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಆಯಿತಾ? ಎಸ್ ಹಾಸಿನಿ, ಆ್ಯಕ್ಚುಲಿ ಬಿನೇ ನಾನು ಹೇಳಿದ್ದು, ಬಿ ಇಸ್ ದ ರೈಟ್ ಆಪ್ಷನ್. ನೀವು ಸ್ಟೇಬಲ್ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕಾದ್ರೆ ಆಲ್ಟರ್ ಯೂಸ್ ಮಾಡ್ತೀವಿ. ಆ್ಯಡಿಂಗ್ ಡೇಟಾ ಜನರಲಿ ಇನ್ಸರ್ಟ್ ಅಂತ ಹೇಳ್ತೀವಲ್ಲ, ಬಟ್ ಸಮ್ ಕೇಸಸ್ ಆ್ಯಡಿಂಗ್ ಕಾಲಮ್ಸ್ ಇರ್ಬೋದು, ಕಾಲಮ್ಸ್ ಆ್ಯಡ್ ಮಾಡೋಕೆ ಆಲ್ಟರ್ ಯೂಸ್ ಮಾಡ್ತೀವಿ. ಅಗೇನ್ ಕನ್ಸ್ಟೆಂಟ್ ಏನಾದರೂ ಆ್ಯಡ್ ಮಾಡೋದಿರ್ಬೋದು, ಅದಕ್ಕೂ ಕೂಡ ನಾವು ಆಲ್ಟರ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಡೇಟಾ ಅನ್ನೋದು ಇಲ್ಲಿ ವಿ ಅಸ್ಯೂಮ್ ಮಾಡ್ತಾ ಇವೆ ಅಷ್ಟೇ. ರೋಸ್ ಆದರೂ ಇರ್ಬೋದು, ಕಾಲಮ್ಸ್ ಆದರೂ ಇರ್ಬೋದು, ಆರ್ ನೀವು ಕನ್ಸ್ಟೆಂಟ್ ಆ್ಯಡ್ ಮಾಡೋದಾದರೂ ಇರ್ಬೋದು. ಓಕೆ, ಸೊ ಆ ಅರ್ಥದಲ್ಲಿ ಯು ಕ್ಯಾನ್ ಟೆಲ್ ಆಪ್ಷನ್ ಸಿ ಆಲ್ಸೋ, ಬಟ್ ಪ್ರಿಫರಬ್ಲಿ ಆಪ್ಷನ್ ಬಿ ಕರೆಕ್ಟು. ಆಪ್ಷನ್ ಬಿ ಯಾರು ಬರೀತೀರಾ ಅದು ಕರೆಕ್ಟು, ಆಯಿತಾ? ಫೈನ್. ನೆಕ್ಸ್ಟ್ MCQ ಕ್ವಿಕ್ ಆಗಿ ಹೋಗೋಣ. ವಿಚ್ ಫಾರ್ಮ್ಯಾಟ್ ಡೇಟ್ ಇಸ್ ಸ್ಟೋರ್ಡ್? ವೆರಿ ಸಿಂಪಲ್. ಡೇಟ್ ಹೆಂಗೆ ಸ್ಟೋರ್ ಮಾಡ್ತೀರಾ MySQL ಅಲ್ಲಿ? ಯಾರ ಫಾರ್ಮ್ಯಾಟಲ್ಲಿ? ಹಾಸಿನಿ ಯಾದವ್, ಎಸ್, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಇಟ್ ಅಪ್. ಸೊ ಲಾಸ್ಟ್ ಸೆಷನಲ್ಲಿ ನಾನು ಕ್ವೆಶನ್ ಹಾಗೆ ಬಿಟ್ಟಿದ್ದೆ, ಐ ರಿಮೆಂಬರ್. ಸೊ ಯಾವುದನ್ನ ಡೇಟ್ ಫಂಕ್ಷನ್ಸಲ್ಲಿ ಯಾವ್ದು ಬರುತ್ತೆ, ಯಾವ ಫಂಕ್ಷನ್ ಬರುತ್ತೆ? ಡೇಟ್ ಫಂಕ್ಷನ್ಸ್ ಬರುತ್ತಾ, ಡೇಟ್ ಟೈಮ್ ಬರುತ್ತಾ, ಅಥವಾ ಟೈಮ್ ಫಂಕ್ಷನ್ ಬರುತ್ತಾ, ಅಥವಾ ನೌ ಬರುತ್ತಾ? ಸೊ ಈ ಕ್ವೆಶನ್ ರಿಮೈಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಸಿನಿ. ಸೊ ಯಾವುದು ಡೇಟ್ ಫಂಕ್ಷನ್ಸ್ ಅಂತ ಅದೊಂದು ಕ್ವೆಶನ್ ಇತ್ತು, ನಿಮ್ಮ PU ಬೋರ್ಡ್ ಅವರು MCQ ರಿಲೀಸ್ ಮಾಡಿದ್ರು. ಸೊ ಅದರಲ್ಲಿ ಆಪ್ಷನ್ ಮೋಸ್ಟ್ ಆಫ್ ಯು ಏನು ಹೇಳಿದ್ರೆ ಅಂದರೆ, ಟೈಮ್ ಯಾಕೆ ಬೇಕು ಸರ್? ಡೇಟ್ ಫಂಕ್ಷನ್ ಅಂದರೆ ಬರೀ ಡೇಟ್ ಅಲ್ವಾ, ನಮ್ಗೆ ಡೇಟ್ ಮಾತ್ರ ಬೇಕಲ್ವಾ, ಟೈಮ್ ಯಾಕೆ ಬೇಕು? ಟೈಮ್ ಬೇಕಾಗಿರಲ್ಲ ಅಲ್ವಾ ಅಂತ ಹೇಳಿದ್ರಿ. ನಾವು ಬೇಡ, ಡೇಟ್ ಟೈಮು ಬೇಕಾಗಿರಲ್ಲ, ಟೈಮು ಬೇಡ ಅಂತ. ಸೊ ಕರೆಕ್ಟ್, ಆ್ಯಕ್ಚುಲಿ ಆ ಆಪ್ಷನ್ ಡೇಟೇನೆ. ಸೊ ಡೇಟ್ ಫಂಕ್ಷನ್ ಇಂದಾನೆ ನಮಗೆ ಡೇಟ್, ಇವತ್ತಿನ ಡೇಟ್ ಗೊತ್ತಾಗೋದು. ಸೊ ನೀವೇನೇ ಉತ್ತರ ಕೊಡಬೇಕಲ್ಲಿ ಯು ಹ್ಯಾವ್ ಟು ಸೇ ಡೇಟ್ ಓನ್ಲಿ, ಆಯಿತಾ? ಲಾಸ್ಟ್ ಮ್ಯಾರಥಾನಲ್ಲಿ 12ನೇ ಕ್ವೆಶನ್, ಡೇಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್ ಹಾಸಿನಿ ಯಾದವ್, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಸೊ ಈ ಆಪ್ಷನ್ ಏನು, ನೀವು ಡೇಟನ್ನು ಹೆಂಗೆ ಸ್ಟೋರ್ ಮಾಡ್ತೀರಾ? ಫಸ್ಟ್ ಇಯರು, ಆಮೇಲೆ ಮಂತ್, ಆಮೇಲೆ ಡೇ ಅಲ್ವಾ? ವೆರಿ ಸಿಂಪಲ್. ಆದಿತ್ಯ, ವಿತೌಟ್ ಸ್ಟೈನ್ ಟೆಕ್ಸ್ಟ್ ಬುಕ್, ನಮ್ಮ ಒನ್ ಶಾಟ್ ನೋಡ್ಬಿಡು ಸಾಕು. ನಮ್ಮ ಒನ್ ಶಾಟ್ ನೋಡಿ ಓನ್ ನೋಟ್ಸ್ ನೀನೇ ಪ್ರಿಪೇರ್ ಮಾಡ್ಕೊ. ಸೊ ಇಟ್ ವಿಲ್ ಬಿ ಮೋರ್ ದೆನ್ ಎನಫ್. ಕಂಪ್ಯೂಟರ್ ಸೈನ್ಸ್ ಏನು ಕಷ್ಟದ ಕ್ವೆಶನ್ ಕೇಳಲ್ಲ ಕಣೋ, ಡೈರೆಕ್ಟ್ ಕ್ವೆಶನ್ಸೇ ಕೇಳ್ತಾರೆ. ಈ MySQL ಅಲ್ಲಿ 5 ಮಾರ್ಕರಲ್ಲಿ ಸ್ವಲ್ಪ ನೀನು ಅನಲೈಸ್ ಮಾಡ್ಬೇಕು ನೀಟಾಗಿ, ಕಮೆಂಟ್ಸ್ ಗೊತ್ತಿರ್ಬೇಕು ಚೆನ್ನಾಗಿ, ಆವಾಗ ಮಾತ್ರ ಕಮೆಂಟ್ಸ್ ಬರೆಯೋಕ್ಕಾಗೋದು, ಆಯಿತಾ? ಎಕನಾಮಿಕ್ PPT ಹರೀಶ್, ನಾನು ಮಾತಾಡ್ತೀನಿ ನಮ್ಮ ಟೀಮ್ ಹತ್ರ. ಐ ವಿಲ್ ಮೇಕ್ ಶೋರ್ ಈ ಸೆಷನ್ ಆದಮೇಲೆ ಹಾಕ್ತಾರೆ ಅಂತ. ಐ ಜಸ್ಟ್ ಒನ್ಸ್ ಇನ್ಫಾರ್ಮ್ ದ ಟೀಮ್, ಆಯಿತಾ? ಓಕೆ ಫೈನ್. ನೆಕ್ಸ್ಟ್ ಇದಿಷ್ಟು MCQs ಡಿಸ್ಕಸ್ ಮಾಡೀನಿ, ಮೋಸ್ಟ್ ಇಂಪಾರ್ಟೆಂಟ್ MCQs. ಈಗ ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಬೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ? ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಕ್ಲಾಸ್ ಟು ಅರೇಂಜ್ ರೆಕಾರ್ಡ್ಸ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಇನ್ SQL. ಸೊ ರೆಕಾರ್ಡ್ಸ್ನ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ನೀವು ಅರೇಂಜ್ ಮಾಡೋಕ್ಕೆ ಏನನ್ನು ಯೂಸ್ ಮಾಡ್ತೀರಾ, ಯಾವ ಕ್ಲಾಸ್ ಯೂಸ್ ಮಾಡ್ತೀರಾ? ಸೊ ಯಾರು ಕ್ವಿಕ್ಕಾಗಿ ಚಾಟ್ ಅಂತ ನಿಮ್ಮ ಮೆಸೇಜ್ ಯಾರು ಕ್ವಿಕ್ಕಾಗಿ ಮಾಡ್ತಾರೆ ನೋಡೋಣ. ಹಾಸಿನ್ ಯಾದವ್ ಆರ್ಡರ್ ಬೈ ಅಂತ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್. ಆರ್ಡರ್ ಬೈ ಕರೆಕ್ಟು ಅಲ್ವಾ? ಆರ್ಡರ್ ಬೈ ಈಸ್ ದ ಕರೆಕ್ಟ್ ಆನ್ಸರ್. ಆರ್ಡರ್ ಬೈಯಲ್ಲಿ ನಾವು ಅಸೆಂಡಿಂಗ್ ಆರ್ಡರಲ್ಲೂ ಅರೇಂಜ್ ಮಾಡ್ಬೋದು, ಡಿಸೆಂಡಿಂಗ್ ಆರ್ಡರಲ್ಲೂ ಅರೇಂಜ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್, ಡ್ಯಾಶ್ ಕೀ ಯೂನಿಕ್ಲಿ ಐಡೆಂಟಿಫೈಸ್ ಈಚ್ ರೆಕಾರ್ಡ್ ಇನ್ ದ ಟೇಬಲ್. ಯಾವ ಕೀ ಯೂನಿಕ್ ಆಗಿ ರೆಕಾರ್ಡ್ಸ್ನ ಐಡೆಂಟಿಫೈ ಮಾಡುತ್ತೆ ಅಥವಾ ಯೂನಿಕ್ ಆಗಿ ರೋಸ್ನ ಸೆಲೆಕ್ಟ್ ಮಾಡಿ ನಮಗೆ ಕೊಡುತ್ತೆ? ಸೊ ಯಾವುದು ಯೂನಿಕ್ ಅಂತ ಕೀ ಇದೆಯಾ? ಸೊ ಅಗೇನ್ ಕ್ವೆಶನ್ ನೀಟಾಗಿ ಓದ್ಬೇಕಂಡ್ರೋ ನೀವು. ಯೂನಿಕ್ ಅಂತ ಕೀ ಇದೆಯಾ ಹರೀಶ್? ನಮಗೆ ಕೀ ಅಂತ ಮೆನ್ಷನ್ ಮಾಡಿ. ನಮ್ಮ ಕೀ ಏನಿದೆ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಪ್ರೈಮರಿ ಇದೆ, ಆಲ್ಟರ್ನೇಟ್ ಕೀ ಇದೆ, ಫಾರಿನ್ ಕೀ ಇದೆ, ಕಾಂಪೋಸಿಟ್ ಪ್ರೈಮರಿ ಕೀ ಇದೆ. ಈ 4 ಇರೋದು. ಯೂನಿಕ್ ಅಂತ ಯಾವ ಕೀನೂ ಇಲ್ಲ. ಪ್ರೈಮರಿ, ಮೋಸ್ಟ್ ಆಫ್ ಯು ಪ್ರೈಮರಿ ಅಂತ ಹೇಳಿರಾ. ಹಾಸಿನಿ, ಆಕಾಶ್, ಆದಿತ್ಯ, ಹರೀಶ್ ಕುಮಾರ್, ನರಸಿಂಹ, ಹರ್ಷ, ವೆರಿ ಗುಡ್. ಎಲ್ಲರೂ ಪ್ರೈಮರಿ ಅಂತ ಹೇಳಿದಿರಾ. ದ ಆನ್ಸರ್ ಇಸ್ ಪ್ರೈಮರಿ ಕೀ. ಎಕ್ಸಲೆಂಟ್. ಇನ್ನು ತುಂಬ ಜನ ಉತ್ತರ ಕೊಟ್ಟಿದ್ದೀರಾ, ಕಮೆಂಟ್ಸ್ ತುಂಬ ಬರ್ತಿದೆ. ರಕ್ಷಿತಾ, ಎಸ್, ಮೋಸ್ಟ್ ಆಫ್ ಯು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ನೂತನ್, ಎಸ್. ಗೋಪಾಲನ್, ಎಸ್. ಸರ್ ಪ್ಲೀಸ್ ಕ್ರಿಯೇಟ್ ಆಲ್ ಚಾಪ್ಟರ್ ಒನ್ ಶಾರ್ಟ್ ಲೈವ್ ಡೀಪ್ ರಿವಿಷನ್ ಬಿಕಾಸ್ ಇನ್ ಅವರ್ ಕಾಲೇಜ್ ಟೀಚಿಂಗ್ ಇಸ್
ಗುಡ್ ಫಾರ್ ಕಂಪ್ಯೂಟರ್ ಸೈನ್ಸ್. ಖಂಡಿತ ಒನ್ ಶಾಟ್ ನಾವು ಶಾರ್ಟಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಓಂಕಾರ್ ಅವರೇ, ಸೊ ನಮ್ಮ ಕ್ರ್ಯಾಶ್ ಕೋರ್ಸ್ನ ದಯವಿಟ್ಟು ಜಾಯ್ನ್ ಆಗಿ. ಎವ್ರಿ ಡೇ ನಿಮಗೆ CS ಸೆಷನ್ಸ್ ಇರುತ್ತೆ, ಬಟ್ ಎವ್ರಿ ಡೇ PU2 ಇರುತ್ತಾ ಐ ಆಮ್ ನಾಟ್ ಶೋರ್, ಬಟ್ 3 days ಇನ್ ಅ ವೀಕ್ ಅಂತೂ PU2 ಸೆಷನ್ಸ್ ಇರುತ್ತೆ. ಅಲ್ಲಿ ನಾವು 1.5 hour ಅಲಾಟ್ ಮಾಡ್ತೀವಿ. ಹೈ ವೇಟೇಜ್ ಚಾಪ್ಟರ್, ಈ ಥರ SQL ಚಾಪ್ಟರ್ಯಿಂದಲೇ ಸ್ಟಾರ್ಟ್ ಮಾಡಿ MCQs ಇಂದ ಹಿಡಿದು ನಿಮಗೆ ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್, ಆಯಿತಾ. 5 marker ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವೆಶನ್ ಇದೆಯಲ್ಲ, ಅದೊಂದು ಡೈಲಿ 5-6 ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ಟು ಆನ್ಸರ್ ದೋಸ್ ಟೈಪ್ ಆಫ್ ಕ್ವೆಶನ್ಸ್. ಆ ಥರ ಟೈಪ್ ಆಫ್ ಕ್ವೆಶನ್ ನೀವು ಆನ್ಸರ್ ಮಾಡಿದ್ರೆ ನೀವು 5 marker ಈಸಿಯಾಗಿ SQL ಇಂದ ಅಟೆಂಡ್ ಮಾಡ್ಬೋದು, ಆಯಿತಾ. SQL ಚಾಪ್ಟರ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ. 15 marks ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ಏನೂ ಕಷ್ಟ ಇರಲ್ಲ, ಆಯಿತಾ. ಸೊ ಎಸ್, ಇದು ಪ್ರೈಮರಿ ಕೀ ಇಸ್ ದ ಆನ್ಸರ್. ಸೊ ಪ್ರೈಮರಿ ಕೀ ಇಸ್ ದ ಆನ್ಸರ್. ಸೊ ಮೂರನೇ ಕ್ವೆಶನ್, ಟು ಡಿಲೀಟ್ ರೆಕಾರ್ಡ್ಸ್ ಇನ್ ಅ ಟೇಬಲ್ ಯಾವ ಕಮಾಂಡ್ ಯೂಸ್ ಮಾಡ್ತೀರಾ ಅಥವಾ ಯಾವ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀರಾ ರೆಕಾರ್ಡ್ಸ್ನ ಡಿಲೀಟ್ ಮಾಡೋದಕ್ಕೆ? ಸೊ ಯಾವ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀರಾ? ಓಕೆ, ಡಿಲೀಟ್. ಮೋಸ್ಟ್ ಆಫ್ ಯು ಡಿಲೀಟ್ ಅಂತೀರಾ. ಸ್ಟೇಟ್ಮೆಂಟ್ ಅಂತ ಕೇಳಿದಾರೆ ಕಣೋ. ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಸುಮ್ಮನೆ ಡಿಲೀಟ್ ಅಂತ ಬರಿಬಾರ್ದು. ಸೊ ಏನು ಬರಿಬೇಕು? ಡಿಲೀಟ್. ಡಿಲೀಟ್ ಆದಮೇಲೆ ಏನು ಬರುತ್ತೆ? ಡಿಲೀಟ್ ಫ್ರಮ್ ಅಂತ ಬರಿಬೇಕು, ಆಯಿತಾ. ಸೊ ಆಪ್ಷನ್ಸಲ್ಲಿ ಕೊಡ್ತಾರೆ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಮೇಲ್ಗಡೆ ಆಪ್ಷನ್ಸಲ್ಲಿ ಕೊಡ್ತಾರೆ. ಆದರೂ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಡಿಲೀಟ್ ಫ್ರಮ್ ಅಂತ ಮರೆಯೋದು ಮರಿಬೇಡಿ, ಆಯಿತಾ. ಸೊ ಡಿಲೀಟ್ ಫ್ರಮ್. ಓಕೆ, ಸೊ 4ನೇದಕ್ಕೆ ಹೋಗ್ಬೇಡ ಕ್ವಿಕ್ಕಾಗಿ. ಮೋಸ್ಟ್ ಆಫ್ ಯು ಹೇಳ್ತಾ ಇರಾ ಡ್ಯಾಶ್ ಕ್ಲಾಸ್ ಇಸ್ ಯೂಸ್ ಟು ಫಿಲ್ಟರ್ ರೆಕಾರ್ಡ್ಸ್ ಬಿಫೋರ್ ಗ್ರೂಪಿಂಗ್. ನಾನೇನು ಗ್ರೂಪ್ ಮಾಡೋಕ್ಕೆ ಮುಂಚೆ ಹೆಂಗೆ ನಾ ರೆಕಾರ್ಡ್ಸ್ನ ಫಿಲ್ಟರ್ ಮಾಡ್ತೀನಿ? 5 ರೋ ಇದ್ದರೆ ನಂಗೆ 3 ರೋ ಬೇಕು. ಏನು ಮಾಡಬೇಕು? ಏನು ಕ್ಲಾಸ್ ಯೂಸ್ ಮಾಡ್ತೀರಾ? ಓಕೆ, ಡ್ರಾಪ್ ಎಂಟೈರ್ ಟೇಬಲ್ ಡಿಲೀಟ್ ಮಾಡೋಕ್ಕೆ. ಎಸ್ ನೂತನ್, ಡ್ರಾಪ್ ಎಂಟೈರ್ ಟೇಬಲು ರೋಸು ಎಲ್ಲ ಡಿಲೀಟ್ ಆಗೋಗುತ್ತೆ. ಓಕೆ, ಹಾಂ. ವೇರ್ ಕ್ಲಾಸ್, ನೂತನ್, ಅಶ್ವಿನ್. ಸೊ ಇವ್ರಿಗೆಲ್ಲ ಒಂದು ಸ್ಟಾರ್ ಕೊಟ್ಬೋಣ. ಎಕ್ಸಲೆಂಟ್. ಸೊ ನೂತನ್ ಆ್ಯಂಡ್ ಅಶ್ವಿನ್, ರಕ್ಷಿತಾ, ಎಸ್, ವೇರ್ ಕ್ಲಾಸ್ ಇಸ್ ದ ಆನ್ಸರ್. ವೇರ್ ಕ್ಲಾಸಲ್ಲಿ ವಿ ಕ್ಯಾನ್ ಫಿಲ್ಟರ್ ದ ರೆಕಾರ್ಡ್ಸ್ ಅಲ್ವಾ. ಸೊ ಎಲ್ಲ ರೋಸು ಬರೋದಿಲ್ಲ, ನಮ್ಗೇನು ರೋಸ್ ಬೇಕು ಅದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಎಕ್ಸಲೆಂಟ್, ಎಕ್ಸಲೆಂಟ್. ಸೊ ಸ್ಟಾರ್ ಫಾರ್ ಆಲ್ ಆಫ್ ಯು. ಯಾರ್ಯಾರು ಉತ್ತರ ಕೊಟ್ರಿ ಎಲ್ರಿಗೂ ಸ್ಟಾರ್. ಓಕೆ, ನೆಕ್ಸ್ಟ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಲಾಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಟು ಡಿಸ್ಪ್ಲೇ ಆಲ್ ಕಾಲಮ್ಸ್ ಫ್ರಮ್ ದ ಟೇಬಲ್ ವಿ ಯೂಸ್ ದ ಸಿಂಬಲ್ ಡ್ಯಾಶ್ ಇನ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್. ಸೊ ಏನು ಸಿಂಬಲ್ ಯೂಸ್ ಮಾಡ್ತೀರಪ್ಪ? ಎಲ್ಲ ರೋಸ್ ಎಲ್ಲ ಕಾಲಮ್ಸ್ ಫೆಚ್ ಮಾಡೋದಕ್ಕೆ ಟೇಬಲಲ್ಲಿ ಏನು ಆಪರೇಟರ್ ಯೂಸ್ ಮಾಡ್ತೀರಾ? ಸೊ ಯಾರು ಉತ್ತರ ಕೊಡ್ತಾರೆ ನೋಡೋಣ. ಇದು ಐ ಥಿಂಕ್ ಕಮ್ಯಾಂಡ್ಸ್ ಓದಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಹಾಂ, ಎಕ್ಸಲೆಂಟ್. ಆಸ್ಟರಿಸ್ಕ್. ಸೊ ಆಸ್ಟರಿಸ್ಕ್ ಸಿಂಬಲ್ ಯೂಸ್ ಮಾಡ್ತೀವಿ, ಅಂದರೆ ಸ್ಟಾರ್ ಯೂಸ್ ಮಾಡಿದ್ರೆ ಎಲ್ಲ ಕಾಲಮ್ಸು ಫೆಚ್ ಆಗುತ್ತೆ ಟೇಬಲಿಂದ. ಸೊ ಎಕ್ಸಲೆಂಟ್. ಸೊ ದಿಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇದೇ ಥರ ಸಿಂಪಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದೇ ಥರ ಸಿಂಪಲ್ MCQs ಕೇಳ್ತಾರೆ. ಓಕೆನಾ? ಸೊ ಇವಾಗ 2 marker ಆ್ಯಂಡ್ 3 marker ಏನು ಕೇಳ್ಬೋದು ಸರ್? ನಾನು ಮ್ಯಾರಥಾನಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಓಕೆನಾ. ಬಟ್ ಸ್ಟಿಲ್ ನಾನು ಕ್ವೆಶನ್ಸ್ನ ಡಿಸ್ಪ್ಲೇ ಮಾಡಿದ್ದೀನಿ 2 and 3 marker. ಆ 2 and 3 marker ಆದಷ್ಟು ನೋಡ್ಕೊಂಬಿಡಿ ಚೆನ್ನಾಗಿ, ಯಾಕಂದರೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಅಲ್ಲಿಂದನೇ ಬರೋದು 2 and 3 marker ಫ್ರಮ್ SQL, ಆಯಿತಾ. ಸೊ ಕ್ವಿಕ್ಕಾಗಿ ಇದನ್ನು ನೋಡ್ಬೋಣ. 2 and 3 marker ಏನು ಬರುತ್ತೆ? ಸೊ ಈ ಕ್ವೆಶನ್ಸ್ ಎಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳೋದಾದರೆ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್. ಸೊ ಇದೇ ಕ್ವೆಶನ್ಸ್ ಮೋಸ್ಟ್ ಆಫ್ ದೆಮ್ ನಿಮಗೆ ಸಿಂಟ್ಯಾಕ್ಸ್, ಎಕ್ಸಾಂಪಲ್ ಆಫ್ ಕ್ರಿಯೇಟ್, ಆಲ್ಟರ್, ಡ್ರಾಪ್, ಈ ಥರ ಕ್ವೆಶನ್ಸೇ ಬರುತ್ತೆ. ಸೊ ಪ್ಲೀಸ್ ಈ 2 and 3 marker ಚೆನ್ನಾಗಿ ಓದ್ಕೊಳ್ಳಿ. ಇದರಿಂದಾನೇ ಕ್ವೆಶನ್ಸ್ ಮೋಸ್ಟ್ ಆಫ್ ದೆಮ್. ಈ ಕ್ವೆಶನ್ಸ್ ಚೇಂಜ್ ಆಗಿರ್ಬೋದು ಸ್ವಲ್ಪ. ಗಿವ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಕ್ರಿಯೇಟ್ ಅಥವಾ ಗಿವ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಆಲ್ಟರ್ ಕಮಾಂಡ್. ಆಲ್ಟ್ರಲ್ಲಿ ಮೇ ಬಿ ಒಂದು ಕಾಲಮ್ ಆ್ಯಡ್ ಮಾಡೋಕ್ಕೆ, ಡ್ರಾಪ್ ಮಾಡೋಕ್ಕೆ, ಆ ಥರ ಕ್ವೆಶನ್ಸ್ ಕೇಳ್ಬೋದು, ಆಯಿತಾ. ಸ್ಟಿಲ್ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಐ ಜಸ್ಟ್ ಮೂವ್ ಔಟ್ 2 and 3 marker ಕ್ವೆಶನ್ಸ್ ಇದು SQL ಅಲ್ಲಿ. ಸೊ ಸಿಂಪಲ್ ಆಗಿದೆ ಅಲ್ವಾ ಸ್ಟೂಡೆಂಟ್ಸ್? ವೆರಿ ಸಿಂಪಲ್ ಆಗಿದೆ ಕ್ವೆಶನ್ಸು. ಕ್ಯಾರ್, ವ್ಯಾರ್ ಕ್ಯಾರ್ ಡಿಫ್ರೆನ್ಸಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕ್ಯಾರ್ ಅನ್ನೋದು ಫಿಕ್ಸ್ಡ್, ವ್ಯಾರ್ ಕ್ಯಾರ್ ಅನ್ನೋದು ವೇರಿಯಬಲ್ ಟೈಪ್. ಕ್ಯಾರ್ ಅನ್ನೋದು ಫಾಸ್ಟ್ ಆಗಿರುತ್ತೆ, ಯಾಕಂದರೆ ಫಿಕ್ಸ್ಡ್ ಆಗಿರುತ್ತೆ, ಲೆಂತು ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ವ್ಯಾರ್ ಕ್ಯಾರ್ ಇನ್ನೂ ಸ್ಲೋ ಆಗಿ.
ಕ್ಯಾರೆಕ್ಟರ್ 255 ಮಾತ್ರ ಇನ್ಸರ್ಟ್ ಮಾಡ್ಬೋದು ನಿಮಗೆ ಎಲಿಮೆಂಟ್ಸ್, ವೆರಸ್ ಇಲ್ಲಿ ವ್ಯಾರ್ಕ್ಯಾರಲ್ಲಿ 65,535 ಕ್ಯಾರೆಕ್ಟರ್ಸ್ ಕೂಡ ಫಿಲ್ ಮಾಡ್ಬೋದು ಅಲ್ವಾ. ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಆಫ್ ಕ್ರಿಯೇಟ್ ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ. ಕ್ರಿಯೇಟ್ ಅಂತ ಕೇಳಿದ್ರೆ ಕ್ರಿಯೇಟ್ ಡೇಟಾಬೇಸ್ ಸರ್, ಕ್ರಿಯೇಟ್ ಟೇಬಲ್ ಸರ್ ಅಂತ ಕನ್ಫ್ಯೂಷನ್ ಇರ್ಬೋದು. ಸೊ ಎರಡನ್ನೂ ಬರೀರಿ ಆದಷ್ಟು. ಕ್ರಿಯೇಟ್ ಡೇಟಾಬೇಸ್ ನೇಮ್, ಏನಾದರೂ ನೇಮ್ ಕೊಡ್ತೀರಾ, ಹಾಗೆ ಕ್ರಿಯೇಟ್ ಟೇಬಲ್ ನೇಮ್, ಆಮೇಲೆ ಕಾಲಮ್ ಕೊಡ್ತಾ ಹೋಗ್ತೀರಾ. ಕಾಲಮ್ ಡೇಟಾ ಟೈಪ್ ಕನ್ಸ್ಟೆಂಟ್ ಇದೇ ನಿಮ್ಮ ಸಿಂಟ್ಯಾಕ್ಸ್ ಆಫ್ ಕ್ರಿಯೇಟ್ ಅಲ್ವಾ. ಸೊ ಹಾಗೆ ಆಲ್ಟರು, ಡ್ರಾಪು ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಇನ್ಸರ್ಟು, ಸೆಲೆಕ್ಟಲ್ಲೂ ತುಂಬ ವೇರಿಯನ್ಸ್ ಬರುತ್ತೆ. ಸೊ ಎಲ್ಲ ವೇರಿಯನ್ಸು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದಷ್ಟು ಒಂದು 2-3 ವೇರಿಯಂಟ್ ನೆನ್ಪಿಟ್ಕೊಳ್ಳಿ, ಅದೇ ನೀವು ಬರೆದ್ರೂ ಸಾಕು ಆಯಿತಾ. ಸೊ ಎಕ್ಸಾಂಪಲ್ ಆಫ್ ಸೆಲೆಕ್ಟ್ ಆ್ಯಂಡ್ ಡಿಲೀಟ್ ಕೂಡ ಇದೆ, ಅಪ್ಡೇಟ್ ಕೂಡ ಇದೆ. ಸಿಂಗಲ್ ರೋ ಆ್ಯಂಡ್ ಮಲ್ಟಿಪಲ್ ರೋ ಫಂಕ್ಷನ್ಸ್ ಡಿಫ್ರೆನ್ಸಸ್, ಸೊ ದಯವಿಟ್ಟು ಓದೋದನ್ನು ಮರಿಬೇಡಿ. ಸೊ ವೆರಿ ಇಂಪಾರ್ಟೆಂಟ್, ಸಿಂಗಲ್ ರೋ ಆ್ಯಂಡ್ ಮಲ್ಟಿಪಲ್ ರೋ ಫಂಕ್ಷನ್ಸ್. ಸಿಂಗಲ್ ರೋ ಒಂದೇ ರಿಸಲ್ಟ್ ಕೊಡುತ್ತೆ ಆಫ್ಟರ್ ಆಪರೇಟಿಂಗ್ ಆನ್ ಒನ್ ರೋ, ಒಂದು ರೋಗೆ ಆಪರೇಷನ್ ಮಾಡಿ ಒಂದೇ ರಿಸಲ್ಟ್ ಕೊಡುತ್ತೆ. ಮಲ್ಟಿಪಲ್ ರೋಸ್ ಮೇಲೆ ಆ್ಯಕ್ಟ್ ಮಾಡಿ ನಮಗೆ ಒಂದು ಔಟ್ಪುಟ್ ಕೊಡುತ್ತೆ ಅಥವಾ ಒಂದು ರಿಸಲ್ಟ್ ಕೊಡುತ್ತೆ. ಸಿಂಗಲ್ ರೋ ಅಲ್ಲಿ ಡೇಟ್ ಫಂಕ್ಷನ್ ಬರ್ಬೋದು, ಸ್ಟ್ರಿಂಗ್ ಫಂಕ್ಷನ್ಸ್ ಬರ್ಬೋದು, ಮ್ಯಾಥ್ ಫಂಕ್ಷನ್ಸ್ ಬರ್ಬೋದು. ಮಲ್ಟಿಪಲ್ ರೋಲಿ ನಮಗೆ ಕೌಂಟ್ ಫಂಕ್ಷನ್ ಬರುತ್ತೆ, ಮ್ಯಾಕ್ಸ್ ಬರುತ್ತೆ, ಮಿನ್ ಬರುತ್ತೆ, ಸಮ್ ಬರುತ್ತೆ, ಆವ್ರೇಜ್ ಬರುತ್ತೆ. ಸೊ ಸಿಂಗಲ್ ರೋ ಫಂಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀರಾ? ಸೆಲೆಕ್ಟ್ ಕ್ಲಾಸಲ್ಲಿ ಯೂಸ್ ಮಾಡ್ತೀರಾ, ವೇರ್ ಕ್ಲಾಸಲ್ಲಿ ಯೂಸ್ ಮಾಡ್ತೀರಾ, ಸೊ ಇಲ್ಲೆಲ್ಲ ಯೂಸ್ ಮಾಡ್ತೀರಾ. ಸೊ ಮಲ್ಟಿಪಲ್ ರೋ ಫಂಕ್ಷನ್ಸ್ ಬರೀ ಸೆಲೆಕ್ಟ್ ಕ್ಲಾಸಲ್ಲಿ ಯೂಸ್ ಮಾಡ್ತೀವಿ ಆಯಿತಾ. ಸೊ ಈ ಥರ ಡಿಫ್ರೆನ್ಸಸ್ ನೀವು ಡಿಸ್ಕಸ್ ಮಾಡ್ಬೋದು. ಎಸ್ ಹರೀಶ್, HOTS ಕ್ವೆಶನ್ಸ್ಗೆ ಬರೋಣ ಇವಾಗ. ಸೊ ಎಲ್ಲರೂ ಸ್ಕ್ರೀನ್ಶಾಟ್ ತೊಗೊಂಡ್ರಾ? ಈಗ SQL HOTS ಪ್ರಾಬ್ಲಮ್ಸ್ಗೆ ಬರ್ತೀನಿ. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಇದು ನಿಮ್ಗೆ 5 ಮಾರ್ಕಿಗೆ ಬರೋದು ಅದೇ ಥರ ಕ್ವೆಶನ್ಗಳೇ. ಸೊ ನೀವು ಆ ಥರ ಕ್ವೆಶನ್ಸ್ ಚೆನ್ನಾಗಿ ಓದಬೇಕು. ಹರ್ಷ, ಎಸ್ SQL ಕೂಡ ಮಾಡೋಣ. ಸೊ ಎಲ್ಲರೂ ಓಕೆನಾ? ಈ 2 ಮಾರ್ಕರ್ಸ್ ತೊಗೊಂಡ್ರಾ? 2 ಮಾರ್ಕರ್ಸ್ ಆ್ಯಂಡ್ 3 ಮಾರ್ಕರ್ಸ್. ಸೊ ಕ್ಲೀನಾಗಿ ಓದ್ಕೊಳ್ಳಿ. ಇದೇ ಟೈಪ್ಸು ಮತ್ತು ಡೇಟಾ ಟೈಪ್ಸ್ ಆ್ಯಂಡ್ ಕನ್ಸ್ಟೆಂಟ್ಸ್. ಸೊ ಇದು ಈ ಕ್ವೆಶನ್ ಕೂಡ ಮರಿಬೇಡಿ. ಸೊ ಡೇಟಾ ಟೈಪ್ಸ್, ಆಲ್ ಡೇಟಾ ಟೈಪ್ಸ್ ಡಿಸ್ಕಸ್ ಮಾಡೀವಿ. ಕ್ಯಾರ್, ವ್ಯಾರ್, ಕ್ಯಾರ್, ಇಂಟ್, ಫ್ಲೋಟು. ಹಾಗೆ ಕನ್ಸ್ಟೆಂಟಲ್ಲಿ ಚೆಕ್ ಇರ್ಬೋದು, ಪ್ರೈಮರಿ ಕೀ, ಫಾರಿನ್ ಕೀ, ನಾಟ್ ನಲ್, ಡಿಫಾಲ್ಟು, ಇದೆಲ್ಲ ಓದ್ಕೊಳ್ಳಿ. ಹಾಂ ಓಕೆ ಮನೋಜ್, ತೊಗೊಂಬಿಡು ಸ್ಕ್ರೀನ್ಶಾಟು. ಓಕೆ, ಐ ಹೋಪ್ ಎಲ್ಲರೂ ತೊಗೊಂಡಿದ್ದೀರಾ. ಈಗ HOTS ಕ್ವೆಶನ್ಸ್ ಡಿಸ್ಕಸ್ ಮಾಡೋಣ. SQL ಅಲ್ಲಿ 5 ಮಾರ್ಕರ್, ಡೈರೆಕ್ಟ್ 5 ಮಾರ್ಕರ್ ಅಲ್ಲ, ಒಂದು ಟೇಬಲ್ ಕೊಟ್ಟು ಅದ್ರ ಮೇಲೆ ಕ್ವೆರೀಸ್ ಕೇಳ್ತಾ ಹೋಗ್ತಾರೆ. ಐಡಿಯಲ್ ಟ್ರೇಲರ್ ಸರ್ ಇಸ್ ಕ್ರ್ಯಾಶ್ ಕೋರ್ಸ್ ಫ್ರೀ ಅಲ್ಲ. ಸೊ ಕ್ರ್ಯಾಶ್ ಕೋರ್ಸ್ 600 ರೂಪಾಯಿ ಕಣೋ. ಸೊ 600 ರೂಪಾಯಿ ನಿಮ್ಗೆ 600 ಮಾರ್ಕ್ಸ್ ಬರುತ್ತೆ. 600 ರೂಪಾಯಿ 45 ಡೇಸ್ ಎವ್ರಿ ಡೇ ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಜಾಯ್ನ್ ಆಗೋದು ಮರಿಬೇಡಿ. ನಮ್ಮ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಆಯಿತಾ. ಸೊ ನಾನು ಬಿಗಿನಿಂಗ್ ಆಫ್ ಈ ಸೆಷನಲ್ಲಿ ಹೇಳಿದ್ದೀನಿ. ಸೊ ಪೇ ಮಾಡಿ ಈಗಲೇ ನೀವು ಜಾಯ್ನ್ ಆಗ್ಬೋದು ಆಯಿತಾ. ಸೊ ಎವ್ರಿ ಡೇ ನಿಮಗೆ ಲೈವ್ ಕ್ಲಾಸಸ್, ಪ್ರಾಕ್ಟೀಸ್ ಕ್ವೆಶನ್ಸ್ ಕೊಡ್ತೀವಿ, ಸಬ್ಜೆಕ್ಟ್ ಗೈಡೆನ್ಸ್ ಕೊಡ್ತೀವಿ, ಆ್ಯಂಡ್ ವೀಕ್ಲಿ ಡೌಟ್ ಸಾಲ್ವಿಂಗ್ ಕೂಡ ಇರುತ್ತೆ. ಓಕೆ, ಸೊ ಈ 1 ಮಂತ್ 45 ಡೇಸ್ನ ಯೂಟಿಲೈಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಕೂಡ ಈಸಿಯಾಗಿ ನೀವು ಏಸ್ ಮಾಡ್ಬೋದು ಈ ಕ್ರ್ಯಾಶ್ ಕೋರ್ಸ್ ಜಾಯ್ನ್ ಆದರೆ ಆಯಿತಾ. ಓಕೆ, ಪ್ರಿಪ್ರೇಟರಿ ಮ್ಯಾರಥಾನ್ ಇಸ್ ದೇರ್. ಹರೀಶ್, ಪ್ರಿಪ್ರೇಟರಿ ಮ್ಯಾರಥಾನ್ ಖಂಡಿತ ಮಾಡ್ತೀವಿ ಯೂಟ್ಯೂಬಲ್ಲಿ. ಸೊ ಜಾಯ್ನ್ ಆಗೋದು ಮರಿಬೇಡ. ಆ್ಯಂಡ್ ಕ್ರ್ಯಾಶ್ ಕೋರ್ಸಲ್ಲಿ ಕೂಡ ನಾವು ಮ್ಯಾರಥಾನ್ ಸೆಷನ್ಸ್ ಥರಾನೇ ನಾವು ಬಟ್ 1.5 hour ಸೆಷನ್ಸ್ನ ಮಾಡ್ತೀವಿ. ಅಲ್ಲೂ ಕೂಡ ಮಾಡೆಲ್ ಪೇಪರ್ಸ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಜಾಯ್ನ್ ಆ್ಯಂಡ್ ಯೂಟಿಲೈಸ್ ಮಾಡ್ಕೊಳ್ಳೋದು ಮರಿಬೇಡಿ ಆಯಿತು. ಸೊ ಫೈನ್, ಈಗ HOTS ಕ್ವೆಶನ್ಸ್ಗೆ ಹೋಗೋಣ ಸ್ಟೂಡೆಂಟ್ಸ್. SQL ಅಲ್ಲಿ ಫಸ್ಟ್ ಕ್ವೆಶನ್, ಒಂದು ಸ್ಟೂಡೆಂಟ್ ಟೇಬಲ್ ಇದೆಯಪ್ಪ. ಈ ಥರ ಒಂದು ಸ್ಟೂಡೆಂಟ್ ಟೇಬಲ್ ಕೊಡ್ತಾರೆ. ಈ ಸ್ಟೂಡೆಂಟ್ ಟೇಬಲಲ್ಲಿ ಕೆಲವೊಂದು ರೆಕಾರ್ಡ್ಸ್ ಇದೆ, ಕಾಲಮ್ಸ್ ಇದೆ. ಫಸ್ಟ್ ಕಾಲಮಲ್ಲಿ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್, ನೇಮ್ ಇದೆ, ಮಾರ್ಕ್ಸ್ ಇದೆ, ಫೋನ್ ಇದೆ. 4 ಕಾಲಮ್ ಇದೆ. 4 ಕಾಲಮಲ್ಲಿ 5 ರೋ ಇನ್ಸರ್ಟ್ ಮಾಡಿದ್ದಾರೆ ಆಯಿತಾ. 5 ರೋ ಇನ್ಸರ್ಟ್ ಮಾಡಿರೋ ಟೇಬಲಲ್ಲಿ ನಿಮಗೆ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ. ಈ ಟೇಬಲ್ ಮೇಲೆ ಕ್ವೆಶನ್ಸ್ ಏನೇನು ಕೇಳ್ತಾರೆ ನೋಡೋಣ. ಆ್ಯಡ್ ಕನ್ಸ್ಟೆಂಟ್ ಪ್ರೈಮರಿ ಕೀ ಫಾರ್ ಸ್ಟೂಡೆಂಟ್ ರೆಜ್ ಕಾಲಮ್ ಇನ್ ದ ಅಬೌವ್ ಟೇಬಲ್. ಈ ಕಾಲಮ್ಗೆ ಇದು ಕಾಲಮ್ನ ಪ್ರೈಮರಿ ಕೀ ಮಾಡಿ ಅಂತ ಕೇಳ್ತಿದ್ದಾರೆ. ಹೆಂಗೆ ಸರ್ ಮಾಡೋದು? ಹೊಸ ಟೇಬಲ್ ಮತ್ತೆ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ, ಟೇಬಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಆಲ್ಟರ್ ಕಮಾಂಡ್ ಯೂಸ್ ಮಾಡಿ ಪ್ರೈಮರಿ ಕೀ ಆ್ಯಡ್ ಮಾಡಿ ಈ ಕಾಲಮ್ಗೆ, ಅಷ್ಟೇ ಮುಗಿಯೋಯ್ತಲ್ವಾ. ಸೊ ಹೆಂಗೆ ಆಲ್ಟರ್ ಆ್ಯಡ್ ಮಾಡ್ತೀರಾ? ಆಲ್ಟರ್ ಟೇಬಲ್. ಸೊ ಟೇಬಲ್ ಅಂತ ನೀವು ಬರಿಬೇಕು, ಸುಮ್ಮನೆ ಸ್ಟೂಡೆಂಟ್ ಅಂತ ಬರಿಬಾರ್ದು. ಆಲ್ಟರ್ ಟೇಬಲ್ ಮತ್ತೆ ಟೇಬಲ್ ನೇಮ್ ಎಷ್ಟು ಸ್ಟೂಡೆಂಟ್
ಪ್ರೈಮರಿ ಕೀನ ನೀವು ಹಾಕ್ತಾ ಇದ್ದೀರಾ. ಈಗ ಪ್ರೈಮರಿ ಕೀ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಯೂನಿಕ್ ಆಗಿರುತ್ತಲ್ವಾ, ರಿಜಿಸ್ಟರ್ ನಂಬರ್ ಯಾರಿಗೂ ರಿಪೀಟ್ ಆಗೋದಿಲ್ಲ, ಅದು ಯೂನಿಕ್ ಆಗೇ ಇರುತ್ತೆ. ಸೊ ಇದನ್ನು ನೀವು ಪ್ರೈಮರಿ ಕೀ ಮಾಡಬೇಕಾದ್ರೆ ಆ್ಯಡ್ ಕನ್ಸ್ಟೆಂಟ್ ಯೂಸ್ ಮಾಡಿ ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡಿ. ಆ್ಯಡ್ ಪ್ರೈಮರಿ ಕೀ, ಯಾವ ಕಾಲಮ್ನ ಪ್ರೈಮರಿ ಕೀ ಮಾಡ್ತಾ ಇರಾ? ಸ್ಟೂಡೆಂಟ್ _REG. ಸೊ STU_REG ಆಯ್ತಾ. ಲಾಸ್ಟಲ್ಲಿ ಸೆಮಿಕೋಲನ್ನ ಹಾಕೊಂಡು ಮರಿಬೇಡಿ. ಸೊ ಐ ಹೋಪ್ ಕ್ವೆಶನ್ 1 ತುಂಬ ಸಿಂಪಲ್ ಆಗಿದೆ. ಐ ಹೋಪ್ ಇದು ಅರ್ಥ ಆಗಿದೆ. ಆಲ್ಟರ್ ಟೇಬಲ್ ಸ್ಟೂಡೆಂಟ್ ಆ್ಯಡ್ ಪ್ರೈಮರಿ ಕೀ ಆಫ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಅಲ್ವಾ. ಸೊ ಫೈನ್. ನೆಕ್ಸ್ಟ್ ಕ್ವೆಶನ್ ಇದೇ ಟೇಬಲ್ ಮೇಲೆ ನೋಡೋಣ. ಫೈಂಡ್ ಆವ್ರೇಜ್ ಮಾರ್ಕ್ಸ್ ಆಫ್ ಆಲ್ ಸ್ಟೂಡೆಂಟ್ಸ್. ಹೆಂಗೆ ಸರ್ ಆವ್ರೇಜ್ ಮಾರ್ಕ್ಸ್ ಹೆಂಗೆ ಮಾಡೋದು ಸರ್? ಎಲ್ಲ ಆ್ಯಡ್ ಮಾಡಿ 5ಇಂದ ಡಿವೈಡ್ ಮಾಡ್ಬೇಕು ಸರ್, ಆವಾಗಲೇ ಆವ್ರೇಜ್ ಬರೋದಲ್ವಾ ಸರ್? ಹೌದು ಸರ್, ಆವಾಗಲೇ ಬರೋದು. ಬಟ್ ಏನು ಫಂಕ್ಷನ್ ಯೂಸ್ ಮಾಡ್ತೀರಾ? ಸೊ ಅಗ್ರಿಗೇಟ್ ಫಂಕ್ಷನ್ಸ್ ಇದೆ, AVG ಫಂಕ್ಷನ್ ಇದೆ. AVG ಫಂಕ್ಷನ್ನ ಯೂಸ್ ಮಾಡಿ ಸೆಲೆಕ್ಟ್ AVG ಆಫ್ ಮಾರ್ಕ್ಸ್. ಸೆಲೆಕ್ಟ್ ಕಾಲಮ್ ನೇಮ್ ಏನು? ಮಾರ್ಕ್ಸ್. ಸೆಲೆಕ್ಟ್ ಆವ್ರೇಜ್ ಆಫ್ ಮಾರ್ಕ್ಸ್ ಫ್ರಮ್ ಸ್ಟೂಡೆಂಟ್. ಸೊ ಫ್ರಮ್ ಸ್ಟೂಡೆಂಟ್ ಅಲ್ವಾ, ಫ್ರಮ್ ಸ್ಟೂಡೆಂಟ್. ಸೊ ಈಗ ನಿಮಗೆ ಆವ್ರೇಜ್ ಆಫ್ ಮಾರ್ಕ್ಸ್ ಬರುತ್ತೆ. ಎಲ್ಲ ಆವ್ರೇಜ್ ಆ್ಯಡ್ ಮಾಡಿ ನಿಮಗೆ ಡಿವೈಡೆಡ್ ಬೈ 5. ಸೊ ನಿಮಗೆ ಒಂದು ಆವ್ರೇಜ್ ಬರುತ್ತೆ, ಸಿಂಗಲ್ ರೋ ಆನ್ಸರ್ ಬರುತ್ತೆ. ಹೌದಾ? ಸೊ ಕ್ವಿಕ್ ಆಗಿ ನೋಡ್ಬೋಣ ಉತ್ತರ. ಸೆಲೆಕ್ಟ್ AVG ಆಫ್ ಮಾರ್ಕ್ಸ್. ಇಲ್ಲಿ ಅವ್ರು ಏನು ಮಾಡಿದ್ದಾರೆ? ಸೊ ಇಲ್ಲಿ ಅಲಿಯಾಸ್ ನೇಮ್ ಕೊಟ್ಟಿದ್ದಾರೆ, ಕಾಲಮ್ ನೇಮ್. AVG ಆಫ್ ಮಾರ್ಕ್ಸ್ ಬೇಡ ನನಗೆ. ಸೊ ನಾನು ಆವ್ರೇಜ್ ಮಾರ್ಕ್ಸ್ ನನಗೇನು ಬೇಕೋ ಅದನ್ನ ನಾನು ಕಾಲಮ್ ನೇಮ್ ಕೊಡ್ಬೋದು, ಫ್ರಮ್ ಸ್ಟೂಡೆಂಟ್ ಅಲ್ವಾ. ಸೊ ಆವಾಗ ನನಗೆ ಒಂದು ಉತ್ತರ ಬರುತ್ತೆ, ದಟ್ ಇಸ್ ದ ಆವ್ರೇಜ್. ಇದೆಲ್ಲ ಆ್ಯಡ್ ಮಾಡಿ ಒಂದು ಉತ್ತರ ಬರುತ್ತೆ ನನಗೆ. ಓಕೆ ಫೈನ್. ಸೊ ಐ ಹೋಪ್ ಈ ಥರ ಕ್ವೆಶನ್ಸ್ ನಿಮಗೆ ಈಸಿ ಆಗಿದೆ. ಕ್ವಿಕ್ ಆಗಿ ನೆಕ್ಸ್ಟ್ ಕ್ವೆಶನ್ ಇದೇ ಟೇಬಲ್ ಮೇಲೆ ನೋಡ್ಬೋಣ. ಉಷಾರಾಣಿ ನಮಸ್ತೆ, ಶುಭ ಸಂಜೆ ಎಲ್ರಿಗೂ, ಶುಭ ಸಂಜೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿ ಕಂಟೆಂಟ್ ನಿಮಗೆ ಫೈನಲ್ ಎಕ್ಸಾಮ್ ತನಕ ಬರ್ತಾನೆ ಇರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಕ್ವೆಶನ್, ಆ್ಯಡ್ 5 ಮಾರ್ಕ್ಸ್ ಫಾರ್ ಸ್ಟೂಡೆಂಟ್ ವಿತ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ 001. 001ಗೆ ಇನ್ನು 5 ಮಾರ್ಕ್ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೆಂಗೆ ಸರ್ ಆ್ಯಡ್ ಮಾಡೋದು? ಮತ್ತೆ ಇನ್ಸರ್ಟ್ ಮಾಡಲಾ ಸರ್? ಇದೇ ರೋ ಮತ್ತೆ ಇನ್ಸರ್ಟ್ ಮಾಡಲಾ ಸರ್? 99 ಅಂತ ಮತ್ತೆ ಇನ್ಸರ್ಟ್ ಮಾಡಲಾ ಕೇಳ್ಬೋದು ಕೆಲವರು. ಇಲ್ಲ. ಸೊ ಆಲ್ರೆಡಿ ಟೇಬಲಲ್ಲಿ ವ್ಯಾಲ್ಯೂಸ್ ಇದೆ, ಇದನ್ನೇ ಅಪ್ಡೇಟ್ ಮಾಡಿ. ನಮ್ಗೆ ಇದನ್ನ 99 ಮಾಡಬೇಕು ಇವಾಗ ಅಷ್ಟೇ. ರಿಜಿಸ್ಟರ್ 001ನ ಮಾರ್ಕ್ಸ್ 94ಇಂದ ಇನ್ನು 5 ಮಾರ್ಕ್ಸ್ ಆ್ಯಡ್ ಮಾಡಬೇಕು. ಹೆಂಗೆ ಮಾಡ್ತೀರಾ? ಅಪ್ಡೇಟ್ ಕಮಾಂಡ್ ಇದೆ. ಸೊ ಹೆಂಗೆ ಅಪ್ಡೇಟ್ ಮಾಡೋದು? ಅಪ್ಡೇಟ್ ಟೇಬಲ್ ನೇಮ್, ಅಪ್ಡೇಟ್ ಮತ್ತೆ ಟೇಬಲ್ ನೇಮ್. ಅಪ್ಡೇಟ್ ಟೇಬಲ್ ನೇಮ್ ಏನು? ಸ್ಟೂಡೆಂಟ್. ಮತ್ತೆ ಸೆಟ್ ಕೀವರ್ಡ್ ಯೂಸ್ ಮಾಡ್ತೀರಾ ಅಪ್ಡೇಟ್ ಅಲ್ಲಿ. ಏನದು ಸೆಟ್ ಮಾಡ್ತಾ ಇರಾ? ಮಾರ್ಕ್ಸ್. ಸೊ ಮಾರ್ಕ್ಸ್ ಕಾಲಮ್ ಅಲ್ಲಿ ಮಾರ್ಕ್ಸ್ನ ಸೆಟ್ ಮಾಡ್ತಾ ಇರಾ. ಸೆಟ್ ಮಾರ್ಕ್ಸ್ ಈಸ್ ಈಕ್ವಲ್ ಟು ಮಾರ್ಕ್ಸ್ ಪ್ಲಸ್ 5. ಮಾರ್ಕ್ಸ್ ಕಾಲಮ್ನ 5ಇಂದ ಇನ್ಕ್ರೀಸ್ ಮಾಡ್ತಾ ಇರಾ. ಯಾವ ರೋಲ್ ನಂಬರ್ಗೆ? ಇಲ್ಲೇ ಬಿಟ್ಬಿಟ್ರೆ ಏನಾಗುತ್ತೆ ಕಮಾಂಡು? ಎಲ್ಲರದು 5 ಮಾರ್ಕಿಂದ ಇನ್ಕ್ರೀಸ್ ಆಗೋಗುತ್ತೆ. ಹೆಂಗೆ ಫಿಲ್ಟರ್ ಮಾಡ್ತೀರಾ? ವೇರ್ ಕ್ಲಾಸ್. ಸೊ ವೇರ್ ಸ್ಟೂಡೆಂಟ್ ರಿಜಿಸ್ಟರ್ ಅಥವಾ ಸ್ಟೂಡೆಂಟ್ ನೇಮ್ ಇಸ್ಗಳು ಕಾರ್ತಿಕ್ ಅಂತ ಹೇಳಿದ್ರು ಆಯಿತು. ಲೆಟ್ಸ್ ಸೇ ವೇರ್ ಸ್ಟೂಡೆಂಟ್ _REG ಈಸ್ ಈಕ್ವಲ್ ಟು STU_001. ಇದು ಕೋಟ್ಸಲ್ಲಿ ಇರಬೇಕು. ಸೊ ಏನಾದರೂ ಕ್ಯಾರೆಕ್ಟರ್ ಇದ್ದರೆ ಕೋಟ್ಸಲ್ಲೇ ಇರಬೇಕು ಟೇಬಲಲ್ಲಿ. ಓಕೆ. ಸೊ ವೆರಿ ಸಿಂಪಲ್ ಕ್ವೆಶನ್. ಅಪ್ಡೇಟ್ ಮಾಡ್ತೀವಿ. ಈಗ ಮಾರ್ಕ್ಸ್ 94ಇಂದ 99 ಆಗಿರುತ್ತೆ. ಅಪ್ಡೇಟ್ ಟೇಬಲ್ ನೇಮ್ ಎಷ್ಟು? ಸ್ಟೂಡೆಂಟ್. ಸೆಟ್. ಸೊ ಏನು ಸೆಟ್ ಮಾಡ್ತಾ ಇರಾ? ಮಾರ್ಕ್ಸ್ ಇಸ್ ಈಕ್ವಲ್ ಟು ಮಾರ್ಕ್ಸ್ ಪ್ಲಸ್ 5 ವೇರ್ ಸ್ಟೂಡೆಂಟ್ ರಿಜಿಸ್ಟರ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ _001. ಆವಾಗ ಈ ಕಾಲಮ್ ಮಾತ್ರ ನಿಮಗೆ ವ್ಯಾಲ್ಯೂ ಅಪ್ಡೇಟ್ ಆಗಿ ಬರುತ್ತೆ. ಕರೆಕ್ಟಾ? ಓಕೆ ಏನಪ್ಪ? ಸೊ ವೆರಿ ಸಿಂಪಲ್. ಈ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ನೀವು SQL ಅಲ್ಲಿ ಯು ಹ್ಯಾವ್ ಟು ಡೂ ದಿಸ್. ಆಯಿತಾ? ಓಕೆ ನೆಕ್ಸ್ಟ್ ಹೋಗ್ಬೇಡ. ಅಪ್ಡೇಟ್ ಕಮಾಂಡ್ ಅರ್ಥ ಇದೆ ಅನ್ಕೊತೀನಿ. ಸೊ ಅಪ್ಡೇಟ್ 001ಗೆ ಮಾತ್ರ 5 ಮಾರ್ಕ್ಸಿಂದ ಇನ್ಕ್ರೀಸ್ ಮಾಡ್ತಾ ಇವಿ. ಆಯಿತಾ? ಸೊ ಆಯಿತು. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೇಡ. ಡಿಸ್ಪ್ಲೇ ಆಲ್ ದ ರೆಕಾರ್ಡ್ಸ್ ಇನ್ ದ ಆರ್ಡರ್ ಹೈಯೆಸ್ಟ್ ಟು ಲೋಯೆಸ್ಟ್ ಮಾರ್ಕ್ಸ್. ಹೈಯೆಸ್ಟಿಂದ ಲೋಯೆಸ್ಟ್ ಮಾರ್ಕ್ಸ್ಗೆ ನೀವು ಡಿಸ್ಪ್ಲೇ ಮಾಡಬೇಕು. ಸೊ ಹೈಯೆಸ್ಟ್ ಯಾವುದಿದೆ ಇಲ್ಲಿ? 96 ಇದೆ, ಮತ್ತು 95 ಇದೆ. ಸೊ ಇದು ಫಸ್ಟ್, ಇದು ಸೆಕೆಂಡ್ ಬರಬೇಕು, ಮತ್ತು 94. ಓಕೆ 99 ಆಗಿದೆ ಇದು. ಓಕೆ 99 ಆಗಿದ್ರೆ ಫಸ್ಟ್ ಕಾರ್ತಿಕೆ ಬರಬೇಕು. ಆಫ್ಟರ್ ಕಾರ್ತಿಕ್ ಸೆಕೆಂಡ್ ಇದು 96, ಮತ್ತು 95, ಮತ್ತು 92, ಮತ್ತು 91. ಸೊ ಹಿಂಗೆ ಹೈಯೆಸ್ಟಿಂದ ಲೋಯೆಸ್ಟ್ ಆರ್ಡರ್ ಮಾಡ್ತೀರಾ. ಸೊ ಆರ್ಡರ್ ಬೈ ಕಮಾಂಡ್ ಆಲ್ರೆಡಿ ನೋಡಿದ್ವಿ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಆರ್ಡರ್ ಬೈ ಮಾರ್ಕ್ಸ್. ಸೊ ಮಾರ್ಕ್ಸ್ ಅಂತ ಹೇಳ್ಬಿಟ್ರೆ ಸಾಕಾ? ಅಸೆಂಡಿಂಗ್ ಆರ್ಡ್ರಲ್ಲಿ ಮಾರ್ಕ್ಸ್ ಹೋಗುತ್ತೆ. ಮಾರ್ಕ್ಸ್ ಅಂತ ಹೇಳಿದ್ರೆ ಡಿಸೆಂಡಿಂಗ್ ಅಂತ ನೀವು ಮೆನ್ಷನ್ ಮಾಡಿದ್ರೆ ಹೈಯೆಸ್ಟಿಂದ ಲೋಯೆಸ್ಟ್ ನಿಮಗೆ ಮಾರ್ಕ್ಸ್ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಐ ಹೋಪ್
ಇದು ಆರ್ಡರ್ ಬೈ ಅರ್ಥ ಆಗಿದೆ. ಮಾರ್ಕ್ಸ್ನ ಹೈಯೆಸ್ಟ್ ಇಂದ ಲೋಯೆಸ್ಟ್ ಡಿಸ್ಪ್ಲೇ ಮಾಡಬೇಕಾದ್ರೆ ಆರ್ಡರ್ ಬೈ ಯೂಸ್ ಮಾಡಿ. ಆರ್ಡರ್ ಬೈ ಮಾರ್ಕ್ಸ್ ಏನನ್ನು ಆರ್ಡರ್ ಮಾಡ್ತಾರ, ಮಾರ್ಕ್ಸ್ ಕಾಲಮ್ನ ಡಿಸೆಂಡಿಂಗ್ ಆರ್ಡರ್. ಸೊ ಹೈಯೆಸ್ಟ್ ಇಂದ ಲೋಯೆಸ್ಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ವೆರಿ ಸಿಂಪಲ್ ಕ್ವೆರಿ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ಆರ್ಡರ್ ಬೈ ಮಾರ್ಕ್ಸ್, DESC ಅಂದರೆ ಡಿಸೆಂಡಿಂಗ್ ಆರ್ಡರ್ಲಿ ಮಾರ್ಕ್ಸ್ ಡಿಸ್ಪ್ಲೇ ಆಗುತ್ತೆ ಹೈಯೆಸ್ಟ್ ಇಂದ ಲೋಯೆಸ್ಟ್. ಆಯ್ತಾ? ಸೊ ಇಲ್ಲಿ 4 ಕ್ವೆರಿ ಆಯಿತು. 4 ಕ್ವೆರಿ ಬರೆದ್ರೆ ಎಷ್ಟು ಸರ್? 4 ಮಾರ್ಕು. 4 ಕ್ವೆರಿಗೆ ಒಂದೊಂದು ಕ್ವೆರಿಗೆ ಒಂದೊಂದು ಮಾರ್ಕು. 5ನೇದು ನೆಕ್ಸ್ಟಲ್ಲಿ ನೋಡೋಣ. ನೆಕ್ಸ್ಟ್ ಕ್ವೆರಿ ಇದೇ ಟೇಬಲ್ಗೆ ಲಾಸ್ಟ್ ಕ್ವೆರಿ. ರಿಮೂವ್ ಆಲ್ ದ ರೆಕಾರ್ಡ್ಸ್ ಆಫ್ ದ ಟೇಬಲ್ ಹೂಸ್ ಮಾರ್ಕ್ಸ್ ಇಸ್ ಲೆಸ್ ದನ್ 93. 93ಗಿಂತ ಯಾರು ಕಡಿಮೆ ತೊಗೊಂಡಿದ್ದಾರೆ ಇಲ್ಲಿ ಅವ್ರ ಡೇಟಾನ ನೀವು ರಿಮೂವ್ ಮಾಡಬೇಕು ಟೇಬಲಿಂದ. ಸೊ ಯಾರ್ದಪ್ಪ 93 ಲೆಸ್ಸು? ಅಭಯ್ ಮತ್ತು ಸಮನ್ವಿತ. ಅದಾದಮೇಲೆ 93 ಲೆಸ್ ದೆನ್, ಇನ್ನೆಲ್ಲರೂ 93 ಗ್ರೇಟ್ ಅದನ್ನೇ ತೊಗೊಂಡಿದ್ದಾರೆ. ಸೊ ಇವೆರಡು ರೋ ನನಗೆ ಡಿಲೀಟ್ ಆಗಬೇಕು. ಹೆಂಗೆ ಸರ್ ಮಾಡೋದು? ಸೊ ಡಿಲೀಟ್ ಕಮಾಂಡ್ ಆಲ್ರೆಡಿ ಇದೆ, ಹೌದೇನೋ? ಡಿಲೀಟ್ ಕಮಾಂಡ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್. ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಏನು? ಸ್ಟೂಡೆಂಟ್, ವೇರ್ ಮಾರ್ಕ್ಸ್ ಇಸ್ ಲೆಸ್ ದೆನ್ 93. ಸೊ ಮಾರ್ಕ್ಸ್ ಲೆಸ್ ದೆನ್ 93 ಅಲ್ಲ. ಸೊ ಆವಾಗ 93ಗಿಂತ ಕಡಿಮೆ ಯಾರು ತೊಗೊಂಡಿದ್ದಾರೆ ಅವ್ರ ರೆಕಾರ್ಡ್ಸ್ ಎಲ್ಲ ಟೇಬಲಿಂದ ಹೋಗುತ್ತೆ. ಓಕೆ 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 ವೆರಿ ಸಿಂಪಲ್ ಕ್ವೆಶನ್. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಇದೆ. ಡಿಲೀಟ್ ಫ್ರಮ್ ಸ್ಟೂಡೆಂಟ್ ವೇರ್ ಮಾರ್ಕ್ಸ್ ಇಸ್ ಲೆಸ್ ದೆನ್ 93. ಸೊ ಇವೆರಡು ರೋನು ಡಿಲೀಟ್ ಆಗುತ್ತೆ ಟೇಬಲಿಂದ. ಓಕೆನಾ? ಓಕೆ ಫೈನ್. ಓಕೆ, ಸೊ ಈ ಥರ ಕ್ವೆಶನ್ಸ್ ಆದಷ್ಟು ಓದಿ ಸೊ ದಟ್ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ ಮಾರ್ಕ್ಸ್ ತೊಗೊಬೋದು. ಸೊ ನಮಸ್ತೆ ಚಿನ್ನು ಅವರೇ, ಚಿನ್ನು ಪತ್ತಾರ್. ಓಕೆ, ಅಮೋಲ್ ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ. ಸೊ ಐ ಹೋಪ್ ಎಲ್ಲರೂ ಆ್ಯಕ್ಟಿವ್ ಆಗಿದ್ದೀರಾ ಆ್ಯಂಡ್ ಜೋಶ್ಫುಲ್ಲಾಗಿ ಬಂದಿದ್ದೀರಾ. ಯಾಕಂದರೆ SQL ಚಾಪ್ಟರ್ ಆಲ್ಮೋಸ್ಟ್ HOTS ಕ್ವೆಶನ್ಸ್ಗೆ ಬಂದ್ಬಿಟ್ಟಿವಿ. HOTS ಕ್ವೆಶನ್ಸ್ ಅಂದರೆ 5 ಮಾರ್ಕರ್, ಎಲ್ಲರೂ ಆನ್ಸರ್ ಮಾಡಬೇಕು. ಯಾಕಂದರೆ ವೆರಿ ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ HOTS ಕ್ವೆಶನ್ಗೆ ಹೋಗ್ಬೋಣ. ಯಾವುದು 2ನೇ HOTS? ಸೊ ಗಿವನ್ ಕಸ್ಟಮರ್ ಟೇಬಲ್. ಏನು ಕಸ್ಟಮರ್ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ. 3 ರೋ ಇದೆ ಕಸ್ಟಮರ್ ಟೇಬಲಲ್ಲಿ. ಕಸ್ಟಮರ್ ID ಫಸ್ಟ್ ಕಾಲಮ್, ಮತ್ತು ಸೆಕೆಂಡ್ ಕಾಲಮ್ ಕಸ್ಟಮರ್ ನೇಮ್, ಕಸ್ಟಮರ್ ಅಡ್ರೆಸ್, ಫೋನ್ ಆ್ಯಂಡ್ ಇಮೇಲ್. ಸೊ ಟೋಟಲ್ 5 ಕಾಲಮ್ ಇದೆ ಆ್ಯಂಡ್ 3 ರೋ ಇದೆ ಇಲ್ಲಿ. ಸೊ ಫಸ್ಟ್ ರೋ ಅಲ್ಲಿ ಕಸ್ಟಮರ್ ID 01, 02, 03. ಫಸ್ಟ್ ರೋ ಅಲ್ಲಿ 01, ಸೆಕೆಂಡ್ ರೋ ಅಲ್ಲಿ 02, 3 ರೆಕಾರ್ಡ್ಸ್ ಇದೆ ಟೋಟ್ಲು ಅಲ್ವಾ? ಸೊ ಇದರ ಮೇಲೆ ಏನು ಕ್ವೆಶನ್ ಅಪ್ಪ ಕೇಳಿದ್ದಾರೆ. ಸೊ ಗುಡ್ ಈವ್ನಿಂಗ್ ಶಹಾನ್, ನಮಸ್ತೆ. ನಮ್ಮ ಸೂಪರ್ ಕಾಮೆಂಟೇಟರ್ ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ಮ್ಯಾರಥಾನಲ್ಲಿ ಎಲ್ಲ ಉತ್ತರಗಳು ಚೆನ್ನಾಗಿ ಕೊಟ್ಟರು. ನಮಸ್ತೆ. ರಕ್ಷಿತ್ ಭಟ್, ಗುಡ್ ಈವ್ನಿಂಗ್. ಎಸ್, ಸೊ ಆಯಿತು. ಫಸ್ಟ್ ಕ್ವೆಶನ್ ನೋಡ್ಬೋಣ. ಈ ಕಸ್ಟಮರ್ ಟೇಬಲಲ್ಲಿ ಸೊ ಯಾವ ಕ್ವೆರಿ ಫಸ್ಟ್ ಬರುತ್ತೆ ಅಥವಾ ಏನು ಕೇಳ್ತಾ ಇದ್ದಾರೆ ಇಲ್ಲಿ ಇದನ್ನು ನೋಡ್ಬೋಣ HOTS ಅಲ್ಲಿ. ಸೊ ಫಸ್ಟ್ ರೈಟ್ ದ ಕ್ರಿಯೇಟ್ ಟೇಬಲ್ ಕಮಾಂಡ್ ಫಾರ್ ಕಸ್ಟಮರ್. ಕ್ರಿಯೇಟ್ ಮಾಡಬೇಕು ಟೇಬಲು. ಇದನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಆ ಕ್ರಿಯೇಟ್ ಕಮಾಂಡ್ ಬರೀರಿ ಅಂತ ಕೇಳ್ತಿದ್ದಾರೆ. ಆಯಿತಾ? ಸೊ ವೆರಿ ಸಿಂಪಲ್ ಕ್ರಿಯೇಟ್ ಕಮಾಂಡು. ಕ್ರಿಯೇಟ್, ನೆಕ್ಸ್ಟ್ ಏನು ಮಾಡ್ತೀರಾ? ಟೇಬಲ್ ಹೆಸರೇನು? ಕಸ್ಟಮರ್. ಕ್ರಿಯೇಟ್ ಟೇಬಲ್ ಕಸ್ಟಮರ್. ಅದಾದಮೇಲೆ ಸೊ ಕಾಲಮ್ ನೇಮ್ ಮೆನ್ಷನ್ ಮಾಡಬೇಕು. ಕಸ್ಟಮರ್ ಐಡಿ ಸುಮ್ಮನೆ ಬಿಟ್ಬಿಡ್ಬೇಡಿ. ಸೊ ವ್ಯಾರ್ ಕ್ಯಾರೋ ಇಲ್ಲಿ 4 ಕ್ಯಾರೆಕ್ಟರ್ಸ್ ಇದೆ ಮ್ಯಾಕ್ಸಿಮಮ್ಮು. ವ್ಯಾರ್ ಕ್ಯಾರೋ 4 ಅಂತ ಮಾಡಿ. ಅದಾದಮೇಲೆ ಪ್ರೈಮರಿ ಕೀ ಕೊಡಿ, ಯಾಕಂದರೆ ಕಸ್ಟಮರ್ ID ರಿಪೀಟ್ ಆಗಲ್ಲ. ನೆಕ್ಸ್ಟ್ ಕಾಲಮ್ ಏನಿದೆ ಕಸ್ಟಮರ್ ನೇಮ್, ಮೇ ಬಿ ವ್ಯಾರ್ ಕ್ಯಾರ್ 20 ಕ್ಯಾರೆಕ್ಟರ್ಸ್ ಕೊಡಿ. ಸೊ ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟರ್ ಮೇಲೆ ನೇಮ್ ಹೋಗಲ್ಲ ಯಾವುದೂ. ಕಸ್ಟಮರ್ ನೇಮ್ ಮತ್ತು ವ್ಯಾರ್ ಕ್ಯಾರ್ ಡೇಟಾ ಟೈಪ್ ವ್ಯಾರ್ ಕ್ಯಾರ್ ಆಫ್ 20 ಕೊಡಿ. ನೆಕ್ಸ್ಟ್ 3ನೇ ಕಾಲಮ್ ಕಸ್ಟಮರ್ ಅಡ್ರೆಸ್ ವ್ಯಾರ್ ಕ್ಯಾರ್ ಆಫ್ 100, ಮ್ಯಾಕ್ಸಿಮಮ್ ಒಂದು 100 ಕ್ಯಾರೆಕ್ಟರ್ಸ್ ಕೊಡಿ. ಐ ಥಿಂಕ್ ಇದ್ರ ಮೇಲೆ ಎಕ್ಸೀಡ್ ಆಗಲ್ಲ. ನೆಕ್ಸ್ಟು 4ನೇ ಕಾಲಮ್ ಫೋನ್. ಸೊ ಫೋನ್ ಏನು ಮಾಡ್ತೀರಾ? ಸೊ ಫೋನ್ 10 ಡಿಜಿಟ್ಸ್ ಇದೆ. ಸೊ 10 ಡಿಜಿಟ್ಸ್ ಇರೋದ್ರಿಂದ ಆದಷ್ಟು ಇಂಟ್ ಕೊಡ್ತೀರಾ ಅಲ್ವಾ? ಬಿಗ್ ಇಂಟ್ ಕೊಡ್ಬೋದು, ಲಾಂಗ್ ಇಂಟ್ ಅಂತ ಬರುತ್ತೆ, 8 ಬೈಟ್ಸ್ ಬರುತ್ತೆ ಬಿಗ್ ಇಂಟು. ಸೊ ಅದು ಕೊಡ್ಬೋದು ಇಂಟ್ಗೆ, ಫೋನ್ಗೆ ಇಂಟ್ ಕೊಡ್ಬೋದು. ಸೊ ನಿಮ್ಗೆ ಎಷ್ಟು ಕ್ಯಾರೆಕ್ಟರ್ ಬರುತ್ತಪ್ಪ ಇಲ್ಲಿ? 10 ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಅಥವಾ ಕೆಲವೊಂದು ಕೇಸಲ್ಲಿ ಕ್ಯಾರೆಕ್ಟರ್ ಆಫ್ 10 ಅಂತಲೂ ತೊಗೊಬೋದು. ಆಯಿತಾ? 10 ಕ್ಯಾರೆಕ್ಟರ್ಸ್ಗೆ ಮೊಬೈಲ್ಗೆ ಇನ್ಸರ್ಟ್ ಮಾಡೋದು. ಸೊ ಲಾಸ್ಟ್ ಕಾಲಮ್ ಇಮೇಲ್ಗೆ ಅಗೇನ್ ವ್ಯಾರ್ ಕ್ಯಾರ್ ಆಫ್ 20-30 ಕ್ಯಾರೆಕ್ಟರ್ಸ್ ನೀವು ತೊಗೊಬೋದು. ಆಯಿತಾ? ಸೊ ಟೇಬಲ್ ಕ್ರಿಯೇಟ್ ಮಾಡೋದು ವೆರಿ ಸಿಂಪಲ್. ಸೊ ಕ್ವಿಕ್ಕಾಗಿ ಕಮಾಂಡ್ ನೋಡ್ಬೋಣ. ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಸೊ ಕ್ರಿಯೇಟ್ ಟೇಬಲ್ ಮತ್ತು ಟೇಬಲ್ ನೇಮ್ ಕಸ್ಟಮರ್. ಸೊ ಎಲ್ಲ ಕಾಲಮ್ಸು ನಾವು ಹಾಕಿದ್ದೀವಿ ಇಲ್ಲಿ. ಕಸ್ಟಮರ್ ID, ಸೊ ಅದಕ್ಕೆ ನೀವು ಕ್ಯಾರೆಕ್ಟರ್ ಆಫ್ 5 ಅಂತ ನಾನು ತೊಗೊಂಡಿನಿ. ಐ ಥಿಂಕ್ ನೀವು ವ್ಯಾರ್ ಕ್ಯಾರ್ ಕೂಡ ತೊಗೊಬೋದು. ಇಲ್ಲಿ ಪ್ರೈಮರಿ ಕೀ ಮಾಡಿದ್ದೀವಿ. ಸೊ ಇದು ಪ್ರೈಮರಿ ಕೀ ಅಂದರೆ ಇದು ರಿಪೀಟ್ ಆಗಲ್ಲ. ಸೊ ಇಲ್ಲಿ 2 ರೋ ರಿಪೀಟ್ ಆಗಲ್ಲ. ಕಸ್ಟಮರ್ ID ವಿಲ್ ಬಿ ಯೂನಿಕ್ ಅಲ್ವಾ? ನೆಕ್ಸ್ಟ್ ಕಾಲಮ್ ಕಸ್ಟಮರ್ ನೇಮ್ ವ್ಯಾರ್ ಕ್ಯಾರ್ ಆಫ್ 50 ತೊಗೊಂಡಿವಿ. 3ನೇ ಕಾಲಮ್ ಕಸ್ಟಮರ್ ಅಡ್ರೆಸ್ ವ್ಯಾರ್ ಕ್ಯಾರ್ ಆಫ್ 100 ತೊಗೊಂಡಿವಿ. ಫೋನ್ನ ಕ್ಯಾರೆಕ್ಟರ್ ಆಫ್ 10. ಸೊ ನಾನು ಅದೇ ಹೇಳಿದ್ದು 10 ಕ್ಯಾರೆಕ್ಟರ್ಸೇ ನಾವು ಇನ್ಸರ್ಟ್ ಮಾಡೋದು ಫೋನ್ಗೆ. ಮ್ಯಾಕ್ಸಿಮಮ್ ನೀವು 10 ಕ್ಯಾರೆಕ್ಟರ್ಸ್ಗೆ ಲಿಮಿಟ್ ಮಾಡ್ಬೋದು. ಆಯಿತಾ? ಇಮೇಲ್ ಅಡ್ರೆಸ್ ಅಗೇನ್ ವ್ಯಾರ್ ಕ್ಯಾರ್ ಆಫ್ 50.
ಸೊ ವೆರಿ ಸಿಂಪಲ್ ಅಲ್ವಾ, ಕ್ರಿಯೇಟ್ ಟೇಬಲ್. ರಕ್ಷಿತ್ ಬಟ್ ಟುಮಾರೋ ಎಕ್ಸಾಮ್ ಆಫ್ SQL ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕ್. ನಿಮ್ಮ ಕ್ವಾರ್ಟರ್ಲಿಗೆ ಡೇಟಾ ಕಮ್ಯುನಿಕೇಷನ್ ಇಲ್ಲ, ಬಟ್ ಸ್ಟಿಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳೋದಾದರೆ ಡೇಟಾ ಕಮ್ಯುನಿಕೇಷನಲ್ಲಿ ಆದಷ್ಟು ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್, ಫುಲ್ ಡೂಪ್ಲೆಕ್ಸ್ ಆ ಮೂರೂ ಕೇಳ್ತಾರೆ. ದಯವಿಟ್ಟು ಓದ್ಕೊಂಡು ಹೋಗು ಆಯಿತಾ ನೀಟಾಗೆ. ಡೇಟಾ ಕಮ್ಯುನಿಕೇಷನಲ್ಲಿ ಅದು ಬಿಟ್ಟರೆ ಡೇಟಾ ಕಮ್ಯುನಿಕೇಷನ್, ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್, ಫುಲ್ ಡೂಪ್ಲೆಕ್ಸ್, ಟಾಪಿಕ್ಸ್ ಯಾಕೋ ಮರೆತೋಗ್ತಿದೆ ಡೇಟಾ ಕಮ್ಯುನಿಕೇಷನಲ್ಲಿ, ಅದು ಇಂಪಾರ್ಟೆಂಟ್ ಒಂದು. ನೆಕ್ಸ್ಟು ಇವಾಗ ಇದು ಬರುತ್ತಲ್ಲ ಕೇಬಲ್ಸು, ಕೋಯಾಕ್ಸಲ್ ಕೇಬಲ್, ಟ್ವಿಸ್ಟೆಡ್ ಪೇರ್ ಕೇಬಲ್, ಅದೆಲ್ಲ ಓದ್ಕೊಂಡು ಹೋಗಾಯ್ತಾ. ಅಡ್ವಾಂಟೇಜಸ್ಸು, ಡ್ರಾಬ್ಯಾಕ್ಸ್ ಅಗೇನ್ ಕೇಳ್ತಾರೆ. ಸೊ ಕಮ್ಯುನಿಕೇಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀಯ 5 ಮಾರ್ಕ್ಸಿಗೆ ಕೇಳ್ತಾರೆ, ಸ್ಟಾರ್ಟಿಂಗ್ ಟಾಪಿಕ್ಕೆ ಆಯಿತಾ. ಸೊ ಅದೆಲ್ಲ ಓದ್ಕೊಂಡು ಹೋಗೋದು ಮರಿಬೇಡ. ಸೊ ಕಮ್ಯುನಿಕೇಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀಯ, ಪ್ರೋಟೋಕಾಲ್ ಇದೆ, ಸೆಂಡರ್, ರಿಸೀವರ್, ಮೆಸೇಜು, ಅದು 5 ಮಾರ್ಕ್ಸಿಗೆ ಕೇಳ್ತಾರೆ. ಪ್ಲೀಸ್ ಲರ್ನ್ ದಟ್ ಆಯಿತಾ. ಓಕೆ ಫೈನ್. ಹಾಂ ಚರಣ್, ಹಲೋ. ಸೊ ಫೈನ್, ಇದೇ ಟೇಬಲಲ್ಲಿ ಎರಡನೇ ಕ್ವೆರಿ ನೋಡ್ಬೋಣ. ಏನು ಬರುತ್ತೆ ಎರಡನೇ ಕ್ವೆರಿ? ಸೊ ಎರಡನೇ ಕ್ವೆರಿ, ಫೈನ್ ದ ನೇಮ್ಸ್ ಆಫ್ ಕಸ್ಟಮರ್ಸ್ ಹೂ ಲಿವ್ ಇನ್ ರಾಜಾಜಿನಗರ್. ಹೆಂಗೆ ಸರ್ ಫೈಂಡ್ ಮಾಡೋದು? ರಾಜಾಜಿನಗರಲ್ಲಿ ಒಬ್ಬನೇ ಕಸ್ಟಮರ್ ಇದ್ದಾನೆ, ರವಿ ವರ್ಮಾ. ಹೆಂಗೆ ಡಿಸ್ಪ್ಲೇ ಮಾಡೋದು ಅವ್ನ ರೆಕಾರ್ಡ್ನ? ಸೊ ಹೆಂಗೆ ಡಿಸ್ಪ್ಲೇ ಮಾಡ್ತೀರಾ? ಸೆಲೆಕ್ಟ್ ಸ್ಟಾರ್ ಅಂತಂದ್ರೂ ಹೇಳ್ಬೋದು, ಕಸ್ಟಮರ್ ನೇಮ್ ಅಂತಂದ್ರೂ ಹೇಳ್ಬೋದು. ಇಲ್ಲಿ ನೇಮ್ಸ್ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಸ್ಟಾರ್ ಅಂತ ಹೇಳೋದೇನು ಬೇಡ, ಸಿಂಪ್ಲಿ ನೀವೇನು ಹೇಳ್ಬೋದು, ಸೆಲೆಕ್ಟ್. ಸೊ ಎರಡನೇ ಕ್ವೆರಿಗೆ ನಾನು ಜಸ್ಟ್ ಇಲ್ಲಿ ಬರಿತಾ ಇದೀನಿ, ಸೆಲೆಕ್ಟ್ ಕಸ್ಟಮರ್ ನೇಮ್. ಜಸ್ಟ್ ಒನ್ ಕಾಲಮ್ ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕಿಲ್ಲಿ, ಕಸ್ಟಮರ್ ನೇಮ್. ಫ್ರಮ್ ಟೇಬಲ್ ಹೆಸರು ಏನು? ಕಸ್ಟಮರ್. ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್. ಇಲ್ಲಿ ಏನು ಕೇಳಿದ್ದಾರೆ? ಸೊ ಹೂ ಲಿವ್ ಇನ್ ರಾಜಾಜಿನಗರ್. ರಾಜಾಜಿನಗರ್ ಬರಬೇಕಪ್ಪ ಅಡ್ರೆಸ್ಸಲ್ಲಿ. ನನಗೆ ಇದು ಯಾವುದು ಬರಬಾರ್ದು, HSR, ವಿಜಯನಗರ, ಅದು ಯಾವುದು ಸೆಲೆಕ್ಟ್ ಆಗಬಾರ್ದು. ಸೊ ಏನು ಮಾಡಬೇಕಿಲ್ಲಿ? ಪ್ಯಾಟರ್ನ್ ಮ್ಯಾಚಿಂಗ್ ಮಾಡಬೇಕು. ವೇರ್ ಕಸ್ಟಮರ್ ಅಡ್ರೆಸ್ ಅಲ್ವಾ ಕಾಲಮು, ವೇರ್ ಕಸ್ಟಮರ್ ಅಡ್ರೆಸ್ ಈಕ್ವಲ್ ಟು ಏನಾಗ್ತೀರಾ? ಈಕ್ವಲ್ ಟು ರಾಜಾಜಿನಗರ ಅಂತ ಹಾಕ್ಬಿಟ್ರೆ ಮ್ಯಾಚ್ ಮಾಡಿಬಿಡ್ತಾ ಪ್ಯಾಟರ್ನು? ಮ್ಯಾಚ್ ಮಾಡಲ್ಲ ಪ್ಯಾಟರ್ನು. ಡೈರೆಕ್ಟಾಗಿ ರಾಜಾಜಿನಗರ ಅಂತ ಹಾಕಿದ್ರೆ ಮ್ಯಾಚ್ ಮಾಡಲ್ಲ. ಸೊ ನೀವು ಸ್ಟಾರ್ಟಿಂಗ್ ಏನಾದರೂ ಬರ್ಬೋದು, ಸ್ಟಾರ್ಟಿಂಗ್ A ರಾಜಾಜಿನಗರ, B ರಾಜಾಜಿನಗರಲ್ಲಿ ಒಟ್ಟು ಬರಬೇಕು ನನಗಷ್ಟೇ. ಅಥವಾ 8th ಮೇನ್ ರಾಜಾಜಿನಗರ, 10th ಮೇನ್ ರಾಜಾಜಿನಗರ, ನಂಗೆ ಅದೆಲ್ಲ ಬೇಡ. ರಾಜಾಜಿನಗರ ಇದ್ದರೆ ನನಗೆ ಕಸ್ಟಮರ್ ನೇಮ್ ಬೇಕಪ್ಪ. ಸೊ ಏನು ಮಾಡಬೇಕು? ಪ್ಯಾಟರ್ನ್ ಮ್ಯಾಚ್ ಮಾಡೋಕ್ಕೆ ರಾಜಾಜಿನಗರ ಎಲ್ಲಾದರೂ ಬರಲಿ, ನಂಗೆ ಸೆಲೆಕ್ಟ್ ಆಗಬೇಕಷ್ಟೇ. ಸೊ ಸ್ಟಾರ್ಟಿಂಗ್ ಪರ್ಸಂಟೇಜ್ ತೊಗೊತೀನಿ. ವೇರ್ ಕಸ್ಟಮರ್ ಅಡ್ರೆಸ್ ಇಸ್ ಪರ್ಸಂಟೇಜ್. ಏನಾದರೂ ಕ್ಯಾರೆಕ್ಟರ್ ಬರಲಿ ಸ್ಟಾರ್ಟಿಂಗು, ಬಟ್ ಮಧ್ಯದಲ್ಲಿ ರಾಜಾಜಿನಗರ್ ಬರಬೇಕಷ್ಟೇ ನನಗೆ. ರಾಜಾಜಿನಗರ್. ಸೊ ರಾಜಾಜಿನಗರ್ ಹೆಂಗೆ ಎಂಡ್ ಮಾಡೋದು ಸರ್ ಸ್ಟ್ರಿಂಗ್ನ? ಮತ್ತೆ ಪರ್ಸಂಟೇಜ್ ಕೊಡಿ, ಎಂಡ್ ಹೆಂಗಾದರೂ ಆಗಲಿ. 5th ಬ್ಲಾಕ್ ರಾಜಾಜಿನಗರ್, 2nd ಸ್ಟೇಜ್, ಪಿನ್ ಕೋಡ್, ಮಿಕ್ಕಿದ ಏನೇ ಇದ್ರೂ ಪರವಾಗಿಲ್ಲ, ಇದು ಕೂಡ ಪರ್ಸಂಟೇಜ್ ಇರಲಿ. ಸೊ ಐ ಹೋಪ್ ಈ ಪ್ಯಾಟರ್ನ್ ಮ್ಯಾಚಿಂಗ್ ಅರ್ಥ ಆಗಿದೆ ನಿಮಗೆ. ಕಸ್ಟಮರ್ ಅಡ್ರೆಸ್ ಪರ್ಸಂಟೇಜ್ ಅಂದರೆ ಏನಾದರೂ ಬರಲಿ ಸ್ಟಾರ್ಟಿಂಗ್, 1st ಮೇನ್ 2nd ಮೇನ್ ಏನಾದರೂ ಬರಲಿ. ರಾಜಾಜಿನಗರ್ ಅದು ಬೇಕಷ್ಟೇ ಮ್ಯಾಚಿಂಗು. ಅದಾದಮೇಲೆ ಏನಾದರೂ ಬರಲಿ, ಬ್ಯಾಂಗ್ಳೂರ್ 5600 ಪಿನ್ ಕೋಡು, ಏನೇ ಬಂದರೂ ಪರವಾಗಿಲ್ಲ, ನಮ್ಗೆ ರಾಜಾಜಿನಗರ್ ಒಂದು ಬೇಕಷ್ಟೆ. ಸೊ ಐ ಹೋಪ್ ಈ ಕ್ವೆರಿ ಅರ್ಥ ಆಗಿದೆ. ಸೊ ಫೈನ್ ನೋಡ್ಬೋಣ. ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್, ವೇರ್ ಕಸ್ಟಮರ್ ಅಡ್ರೆಸ್ ಲೈಕ್ ಪರ್ಸಂಟೇಜ್ ರಾಜಾಜಿನಗರ್ ಪರ್ಸಂಟೇಜ್. ಇದೆ ನಿಮ್ಮ ಪ್ಯಾಟರ್ನ್ ಮ್ಯಾಚ್ ಮಾಡೋದು. ಓಕೆ, ಸೊ ಐ ಹೋಪ್ ಅರ್ಥ ಆಗಿದೆ ಎಲ್ರಿಗೂ. ಚರಣ್, ಐ ಥಿಂಕ್ ಯು ಆರ್ ದ ಮೋಸ್ಟ್ ಅಂಡರ್ ರೇಟೆಡ್ ಟೀಚರ್. ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು. ಸೊ ನಿಮ್ಮ ಸಪೋರ್ಟಿಂದಾನೆ ವಿ ಆರ್ ಡೂಯಿಂಗ್ ಆಲ್ ದೀಸ್ ಕ್ಲಾಸಸ್. ಸೊ ಸಪೋರ್ಟ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಓಕೆ ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ. ಸೊ ಕೌಂಟ್ ಕಸ್ಟಮರ್ಸ್ ವಿತ್ ಜಿಮೇಲ್ ಅಡ್ರೆಸ್. ಜಿಮೇಲ್ ಅಡ್ರೆಸ್ ಯಾವ ಕಸ್ಟಮರ್ಗಿದೆಯಪ್ಪ? ಸೊ ಅನನ್ಯ ಅನ್ನೋ ಕಸ್ಟಮರ್ಗಿದೆ, ಅಭಿ ಅನ್ನೋ ಕಸ್ಟಮರ್ಗಿದೆ. ಸೊ ಹೆಂಗೆ ನೀವು ಕೌಂಟ್ ಮಾಡ್ತೀರಾ ಕಸ್ಟಮರ್ಸ್ ವಿತ್ ಜಿಮೇಲ್ ಅಡ್ರೆಸ್? ಸೊ ನಮ್ಮ ಕೌಂಟ್ ಅಂತ ಒಂದು ಫಂಕ್ಷನ್ ಆಲ್ರೆಡಿ ಇದೆ. ಸೊ ನಿಮ್ಮ ಮಲ್ಟಿಪಲ್ ರೋ ಅಥವಾ ಆಗ್ರಿಗೇಟ್ ಫಂಕ್ಷನ್ಸ್ ಓದಿದ್ರೆ ನಮ್ಗೆ ಕೌಂಟ್ ಆಲ್ರೆಡಿ ಗೊತ್ತು ಅಲ್ವಾ? ಸೊ ಹೆಂಗೆ? ಸೆಲೆಕ್ಟ್ ಕೌಂಟ್ ಸ್ಟಾರ್ ಅಂತ ಹೇಳ್ತೀವಿ. ಕೌಂಟ್ ಸ್ಟಾರ್ ಎಷ್ಟು ರೋ ಬರುತ್ತೆ ನಮಗೆ ಕೌಂಟ್ ಮಾಡಬೇಕು. ಕೌಂಟ್ ದ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ. ನಮಗೆ ಆನ್ಸರ್ 2 ಬರಬೇಕು ಇವಾಗ. ಸೊ ಫ್ರಮ್ ಯಾವ ಟೇಬಲ್ ಅಪ್ಪ? ಫ್ರಮ್ ಕಸ್ಟಮರ್. ಅಗೇನ್ ಪ್ಯಾಟರ್ನ್ ಮ್ಯಾಚ್ ಮಾಡಿ. ಇಲ್ಲಿ ನಮಗೆ ಜಿಮೇಲ್ ಅನ್ನೋ ವರ್ಡ್ ಬರಬೇಕು ಅಷ್ಟೇ. ವೇರ್ ಸೊ ಇಮೇಲ್ ಇಸ್ ಈಕ್ವಲ್ ಟು ಹೆಂಗಾದರೂ ಸ್ಟಾರ್ಟ್ ಆಗಲಿ, ನಂಗೆ ಜಿಮೇಲ್ ಅನ್ನೋ ವರ್ಡ್ ಬೇಕಷ್ಟೇ. ಸೊ ಇಮೇಲ್ ಇಸ್ ಈಕ್ವಲ್ ಟು ಪರ್ಸಂಟೇಜ್ gmail.com ಅಂತ ಹೇಳಿ. ಸೊ ಇದರ ಅರ್ಥ ಏನು? ಹೆಂಗಾದರೂ ಸ್ಟಾರ್ಟ್ ಆಗಲಿ, ಎಂಡಲ್ಲಿ gmail.com ಬಂದರೆ ಸೊ ನಾನು ಆ ಅಕೌಂಟ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ಎಂಡಿಂಗ್ಗೆ
gmail.com ಇದೆ ಎಂಡಿಂಗು. ಸ್ಟಾರ್ಟಿಂಗ್ ಏನಾದರೂ ಬರಲಿ. ಓಕೆ, ಸೊ ಕ್ವಿಕ್ ಆಗಿ ನೋಡ್ಬಿಡಿ. ಕ್ವೆರಿ ಸಿಂಪಲ್ ಆಗಿದೆ. ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಇಮೇಲ್ ಲೈಕ್ %gmail.com. ಪರ್ಸೆಂಟೇಜ್ ಅಂದರೆ ಏನಾದರೂ ಬರಲಿ. ಅನನ್ಯ ಇದೆ ಪರ್ಸೆಂಟೇಜ್. gmail.com ಅನ್ನೋದು ನಿಮ್ಮ ಲಾಸ್ಟ್ ಸ್ಟ್ರಿಂಗ್. ಓಕೆ, ಸೊ ಪರ್ಸೆಂಟೇಜಲ್ಲಿ ಅನನ್ಯ ಮತ್ತು ಆಟ್ ಎರಡೂ ಮ್ಯಾಚ್ ಮಾಡುತ್ತೆ. ಓಕೆನಾ? ಸರ್ ವಿಲ್ ಯು ಟೀಚ್ SQL ಪ್ರೋಗ್ರಾಮ್ಸ್ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮ್? ಹರೀಶ್, ನೋಡೋಣ, ಐ ಆಮ್ ಟ್ರೈಯಿಂಗ್. ಸೊ ನನಗೆ ಯಾವ್ದಾದ್ರು ಫ್ರೀ ಸ್ಲಾಟ್ ಸಿಕ್ಕಿದ್ರೆ ಐ ವಿಲ್ ಜಸ್ಟ್ ಡೂ SQL. ಬಟ್ SQL ನಾನು ಏನಂತಾರೆ, ಡೈರೆಕ್ಟಾಗಿ SQLಗೆ ಹೋಗೋಕ್ಕಾಗಲ್ಲ. ಪಾರ್ಟ್ A ಮಾಡ್ತಾ ಇದ್ದೀನಿ, ಪೈಥಾನ್ ಪ್ರೋಗ್ರಾಮ್ಸು. ಆದಷ್ಟು ಮುಗಿಸಿ ಪಾರ್ಟ್ Bಗೆ ಹೋಗೋಣ, ಆಯಿತಾ? ಫೈನ್. ಓಕೆ, ಮಲ್ಲಪ್ಪ ಸರ್, ಐ ಹ್ಯಾವ್ ಅ ಡೌಟ್. ಪ್ಲೀಸ್ ಟೆಲ್ ಮಿ. ಮಲ್ಲಪ್ಪ, ಏನು ಡೌಟ್ ಇದೆ? ಎಸ್ ಗುಡ್ ಈವ್ನಿಂಗ್ ಮಲ್ಲಪ್ಪ. ಟೆಲ್ ಮಿ ಏನು ಡೌಟ್ ಇದೆ ಹೇಳಿ. ಶಶಿ, ಸರ್ ಐ ವಾಂಟ್ ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್ ಟುಮಾರೋ ಟೆಸ್ಟ್. ಶಶಿ, ಅದನ್ನೇ ಹೇಳಿದೆ, ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್ ಬ್ಯಾಂಗ್ಳೂರು ನಾರ್ತ್ಗಿಲ್ಲ, ಬ್ಯಾಂಗ್ಳೂರು ಸೌತ್ಗೂ ಇಲ್ಲ. ಸೊ ನಿಮಗೆ ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್ ಇದ್ದರೆ ಆದಷ್ಟು ಮೋಡ್ಸ್ ಓದಿ. ಮೋಡ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್, ಸಿಂಪ್ಲೆಕ್ಸು, ಹಾಫ್ ಡುಪ್ಲೆಕ್ಸ್, ಫುಲ್ ಡುಪ್ಲೆಕ್ಸ್. ಮತ್ತು ಕಮ್ಯುನಿಕೇಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಾ, ಸ್ಟಾರ್ಟಿಂಗಲ್ಲಿ 5 ಮಾರ್ಕ್ ಕ್ವೆಶನ್ ಇದೆ. ಮೆಸೇಜು, ಪ್ರೋಟೋಕಾಲು, ಸೆಂಡರು, ರಿಸೀವರು. ಸೊ ಆ ಕ್ವೆಶನ್ ದಯವಿಟ್ಟು ಮರಿಬೇಡಿ, 5 ಮಾರ್ಕ್ಸ್ ಕೇಳ್ತಾರೆ. ಸೊ ಅದಾದಮೇಲೆ ಡೇಟಾ ಕಮ್ಯುನಿಕೇಷನ್ ಕೇಬಲ್ಸ್, ಟ್ವಿಸ್ಟೆಡ್ ಪೇರ್ ಕೇಬಲ್, ಕೋಆಕ್ಸಿಲ್ ಕೇಬಲ್, ಅದೆಲ್ಲ ಓದೋದನ್ನು ಮರಿಬೇಡಿ. ಓಕೆ, ಫೈನ್. ಆಯಿತು. ಓಕೆ, ಸೊ ಐ ಹೋಪ್ ಈ ಕ್ವೆಶನ್ ಅರ್ಥ ಆಗಿದೆ. 3 ಕ್ವೆಶನ್ನು ಇಟ್ ಇಸ್ ಪಾರ್ಟ್ ಆಫ್ ದ ಸೇಮ್, ಆಯಿತಾ? ಸೇಮ್ ಕ್ವೆರಿನೇ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ. ಇದೇ ಕಸ್ಟಮರ್ ಟೇಬಲಲ್ಲಿ. ಸೊ ಅಪ್ಡೇಟ್ ದ ಫೋನ್ ನಂಬರ್ ಆಫ್ ರವಿ ವರ್ಮಾ ಟು 9876543210. ಸೊ ಏನಿದು ಡಿಸೆಂಡಿಂಗ್ ಆರ್ಡ್ರಲ್ಲಿ ಎಲ್ಲ ಇದೆ. 9876 ಮತ್ತು 543210. ಹೆಂಗೆ ಅಪ್ಡೇಟ್ ಮಾಡ್ತೀರಾ ರವಿ ವರ್ಮಾ ಫೋನ್ ನಂಬರ್ನ? 9876453210. ಅಗೇನ್ ಅಪ್ಡೇಟ್ ಕಮಾಂಡ್ ಇದೆ. ಹೊಸ ರೋ ಏನು ಇನ್ಸರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಪ್ಡೇಟ್ ಟೇಬಲ್ ನೇಮ್ ಟು ಕಸ್ಟಮರ್, ಸೆಟ್ ಫೋನ್ ಈಸ್ ಈಕ್ವಲ್ ಟು 9876543210 ಅಂತ ಹಾಗೆ ಬಿಟ್ಬಿಟ್ರೆ ಸಾಕಾ ಸರ್? ಇಲ್ಲ ಸರ್, ಎಲ್ಲ ನಂಬರು ಅಪ್ಡೇಟ್ ಆಗುತ್ತೆ. ವೇರ್ ಕಸ್ಟಮರ್ ನೇಮ್ ಇಸ್ ಈಕ್ವಲ್ ಟು ರವಿ ವರ್ಮಾ ಅಂತ ನೀವು ಹೇಳಬೇಕು, ಆವಾಗಲೇ. ಸೊ ರವಿ ವರ್ಮಾ ನಂಬರು 9876543210 ಆಗೋದು. ಸೊ ಅಪ್ಡೇಟ್ ಕಮಾಂಡ್ ಇದೆ. ಎಕ್ಸಿಸ್ಟಿಂಗ್ ರೋಸ್ನ ನೀವು ಚೇಂಜ್ ಮಾಡಬೇಕಾದ್ರೆ ಮತ್ತೆ ಹೊಸ ರೋ ಹಾಕಬೇಡಿ, ಅಪ್ಡೇಟ್ ಕಮಾಂಡಿಂದ ನೀವು ಚೇಂಜ್ ಮಾಡ್ಬೋದು. ಓಕೆ, ಫೈನ್. ಎಸ್ ಹರೀಶ್, ಆಫ್ಟರ್ ಕ್ವಾರ್ಟರ್ಲಿ 2 ನಾನು ಡಿಸ್ಕಸ್ ಮಾಡ್ತೀನಿ. ಮಾಡೆಲ್ ಪೇಪರ್ ಐ ವಿಲ್ ಡಿಸ್ಕಸ್ ಎನಿ ಒನ್ ಆಫ್ ದ ಮಾಡೆಲ್ ಪೇಪರ್ ಡಿಸ್ಕಸ್ ಮಾಡ್ತೀನಿ. ಇನ್ನೊಂದು ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಜಾಯ್ನ್ ಆಗೋದು ಮರಿಬೇಡಿ. ವಿಚ್ ನಂಬರ್ ಇಸ್ ದಿಸ್ಸಾ? ಯಾವ ನಂಬರು ಅಭಿಷೇಕ್? ವಿಚ್ ನಂಬರಾ? ಏನು ನಂಬರ್ ಕೇಳ್ತಿದ್ಯಾ? ಚರಣ್, ಓಕೆ. You teach very well. You deserve a lot of subscribers. I think you are the teacher who teaches from heart, and thank you for one short series of class 12 syllabus. Thank you, Charan. Thank you for your support. ಓಕೆ, ನೀವು ಇದನ್ನು ಹೆಚ್ಚು ಜನಕ್ಕೆ ತಿಳಿಸ್ಬೇಕು ಕಣ್ರೋ, ಆಯಿತಾ? ಸೊ ನಿಮ್ಮ ಕ್ಲಾಸಲ್ಲಿ ಯಾರ್ಯಾರು ವೀಕ್ ಇದ್ದಾರೆ CS ಅಲ್ಲಿ ಅವ್ರಿಗೆಲ್ಲ ತಿಳಿಸಿ, ಅವರು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಕರ್ನಾಟಕದಲ್ಲಿ ಎಲ್ಲರೂ CS ಅಲ್ಲಿ ಟಾಪರ್ ಆಗೋ ಪಾಸಿಬಿಲಿಟೀಸ್ ಬರಲಿ. ಎಲ್ಲರೂ 100 ತೆಗಿಯೋ ಪಾಸಿಬಿಲಿಟಿ ಬರಲಿ. ಯಾಕಂದರೆ ವೆರಿ ಸಿಂಪಲ್ ಸಬ್ಜೆಕ್ಟ್. ಬಯಾಲಜಿಲಂತೂ ತೆಗಿಯೋದು ಕಷ್ಟ. ಅಟ್ಲೀಸ್ಟ್ ನಮ್ಮಲ್ಲಾದರೂ ತೆಗಿಬೋದಪ್ಪ. ಎಲ್ಲರೂ ತೆಗೀರಿ 100, ಆಯಿತಾ? ಸೊ ಸಿಂಪಲ್ ಆಗೇ ಇರುತ್ತೆ ಕ್ವೆಶನ್ ಪೇಪರ್, ಏನು ಕಷ್ಟ ಇರೋದಿಲ್ಲ. ಓಕೆ, ಆಮೇಲೆ ನೋಟ್ಸ್ ಕೇಳ್ತಾ ಇರ್ತೀರಲ್ಲ ಚಾಟಲ್ಲಿ, ಪರೀಕ್ಷಾ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮಗೆ 1 ಶಾಟ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಸ್ಯಾಂಪಲ್ ಕ್ವೆಶನ್ ಪೇಪರ್ ಕೂಡ ರೆಡಿ ಮಾಡಿದ್ದೀವಿ. ಸೊ ಸ್ಯಾಂಪಲ್ ಕ್ವೆಶನ್ ಪೇಪರ್ ದಯವಿಟ್ಟು ಈ ಸೆಷನ್ ಆದಮೇಲೆ ಹೋಗಿ ಸ್ಯಾಂಪಲ್ ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡಿ, ಅದನ್ನು ಫಸ್ಟ್ ಸಾಲ್ವ್ ಮಾಡಿ, ಆಯಿತಾ? ಸೊ ಅಲ್ಲೂ ಮೋಸ್ಟ್ ಪ್ರಾಬಬಲ್ ಕ್ವೆಶನ್ಸ್ ಇದೆ, ಆ ಕ್ವೆಶನ್ಸ್ನು ಸಾಲ್ವ್ ಮಾಡಿ. ಸೊಲ್ಯೂಷನ್ಸು ಇದೆ. ಸರ್ ಸೊಲ್ಯೂಷನ್ಸ್ ಎಲ್ಲಿ ಸರ್? ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿದ್ರೆ ಸಾಕಾ ಅಂತ ಕೇಳಬೇಡಿ, ಸೊಲ್ಯೂಷನ್ಸು ಇದೆ. ಓಕೆ, ಸೊಲ್ಯೂಷನ್ಸ್ ವಿತ್ ಸೊಲ್ಯೂಷನ್ಸ್ ಇದೆ. ಆ್ಯಂಡ್ ನಮ್ಮ ಕ್ರ್ಯಾಶ್ ಕೋರ್ಸ್ನ ಜಾಯ್ನ್ ಆಗೋದು ಮರಿಬೇಡಿ. 600 ಫಾರ್ 45 ಡೇಸ್. 45 ಡೇಸಲ್ಲಿ 1.5 hour ಲೈವ್ ಸೆಷನ್ಸ್ ಇರುತ್ತೆ. ನಿಮಗೆ ಟಾಪಿಕ್ ರಿಲೇಟೆಡ್ ಗೈಡೆನ್ಸ್ ಕೂಡ ಇರುತ್ತೆ. ಓಕೆ, ಫೈನ್. ಆಯಿತು ಚೇತನ್, ನಮಸ್ಕಾರ. ಓಕೆ, ಅಪ್ಡೇಟ್ ಕಮಾಂಡ್ ಅರ್ಥ ಆಯಿತು ಅನ್ಕೊತೀನಿ. ಸೊ ಇವನ್ ನಂಬರು ರವಿ ವರ್ಮಾ ನಂಬರ್ ಹೆಂಗೆ ಅಪ್ಡೇಟ್ ಮಾಡೋದು? ಅಪ್ಡೇಟ್
ಟೇಬಲ್ ನೇಮ್ ಎಷ್ಟು ಕಸ್ಟಮರ್ ಸೆಟ್ ಫೋನ್ ಇಸ್ ಈಕ್ವಲ್ ಟು 9876453210 ವೇರ್ ಕಸ್ಟಮರ್ ನೇಮ್ ಇಸ್ ರವಿ ವರ್ಮಾ. ಸಿಂಪಲ್ ಆಯ್ತಾ. ಸೊ ಐ ಹೋಪ್ ಇದು ಅರ್ಥ ಇದೆ. ಅಪ್ಡೇಟ್ ಕಸ್ಟಮರ್ ಸೆಟ್ ಫೋನ್ ಇಸ್ 9876543210 ವೇರ್ ಕಸ್ಟಮರ್ ಐ ಡಿ ಇಸ್ 002. ಅದನ್ನು ನೀವು ಕೊಡ್ಬೋದು. ಕಸ್ಟಮರ್ ಐ ಡಿ ಕೂಡ ಯೂನಿಕೆ 002 ಅಂದರೆ ರವಿ ವರ್ಮಾ ಅದೇ ಅಪ್ಡೇಟ್ ಆಗೋದು, ಅಥವಾ ಕಸ್ಟಮರ್ ನೇಮ್ನೇ ರವಿ ವರ್ಮಾ ಅಂತ ಹೇಳ್ಬೋದು. ಏನಾದರೂ ನೀವು ಹೇಳ್ಬೋದು. ವೇರ್ ಕ್ಲಾಸಲ್ಲಿ ಯೂನಿಕ್ ಆಗಿರೋದನ್ನು ತೊಗೊಳ್ಳಿ. ಯೂನಿಕ್ ಆಗಿರೋದು ಯಾವುದು? ಕಸ್ಟಮರ್ ಐ ಡಿ ಯೂನಿಕ್ ಆಗಿದೆ, ಇಲ್ಲಿ ನೇಮ್ಸ್ ರಿಪೀಟ್ ಆಗಿಲ್ಲ, ಸೊ ನಾನು ರವಿ ವರ್ಮಾ ಅಂತ ಹೇಳ್ಬೋದು. ಸೊ ಸೆಕೆಂಡ್ ರೋನೇ ಅಪ್ಡೇಟ್ ಆಗೋದು ಅಲ್ವಾ. ಫೈನ್. ನೆಕ್ಸ್ಟ್ ಲಾಸ್ಟ್ ಕ್ವೆರಿ. ಈ ಕಸ್ಟಮರ್ ಟೇಬಲ್ ಮೇಲೆ ಲಾಸ್ಟ್ ಕ್ವೆರಿ ನೋಡ್ಬೋಣ. ಸೇಮ್ ಕಸ್ಟಮರ್ ಟೇಬಲ್ ಮೇಲೆ ಶೋ ಆಲ್ ಕಸ್ಟಮರ್ಸ್ ಸಾರ್ಟೆಡ್ ಆಲ್ಫಾಬೆಟಿಕ್ಲಿ ಬೈ ನೇಮ್. ಎಲ್ಲ ಕಸ್ಟಮರ್ಸು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಹೆಂಗೆ ಸಾರ್ಟ್ ಮಾಡ್ತೀರಾ? ಸೊ ಅನನ್ಯ ಫಸ್ಟ್ ಅಲ್ಲ, ಅಭಿರಾಮ್ ಫಸ್ಟು, ಎ ಬಿ ಅಲ್ವಾ. ಅಭಿರಾಮ್ ಬರಬೇಕು, ಆಮೇಲೆ ಅನನ್ಯ, ಆಮೇಲೆ ರವಿ ವರ್ಮಾ. ಅಸೆಂಡಿಂಗ್ ಆರ್ಡರ್ ಆಫ್ ನೇಮ್ಸ್ ಹೆಂಗೆ ಡಿಸ್ಪ್ಲೇ ಮಾಡ್ತೀರಾ? ಸೊ ಸೆಲೆಕ್ಟ್ ಸ್ಟಾರ್ ಅಂತಂದ್ರೂ ಹೇಳ್ಬೋದು, ಕಸ್ಟಮರ್ ನೇಮ್ ಅಂದರೂ ಹೇಳ್ಬೋದು. ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ಸ್, ಆರ್ಡರ್ ಬೈ ಕಸ್ಟಮರ್ ನೇಮ್ ಅಲ್ವಾ. ಆರ್ಡರ್ ಬೈ ಕಸ್ಟಮರ್ ನೇಮ್ ಅಂದರೆ ಆಲ್ಫಾಬೆಟಿಕ್ಲಿ ನಿಮಗೆ ಅಸೆಂಡಿಂಗ್ ಆರ್ಡರ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಎಲ್ಲ ಕ್ವೆರೀಸು ಸಿಂಪಲ್ ಆಗಿದೆ, ಯಾವುದು ಕಷ್ಟ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಓದಿ ಆಯಿತಾ. ಸೊ ವೆರಿ ಸಿಂಪಲ್ ಆಗಿದೆ. ಸೊ ಫೈನ್. ಸೊ ಇದರದು ನಿಮಗೆ ಔಟ್ಪುಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್, ಆರ್ಡರ್ ಬೈ ಕಸ್ಟಮರ್ ನೇಮ್. ನಾನು ಡಿಸೆಂಡಿಂಗ್ ಹಾಕಿಲ್ಲ. ಯಾಕೆ ಸರ್ ಹಾಕಿಲ್ಲ? ಡಿಸೆಂಡಿಂಗ್ ಆದರೆ ಫಸ್ಟ್ ಆರ್ ಇಂದ ಬರುತ್ತೆ, ಆಮೇಲೆ ಎ ಬರುತ್ತೆ. ಸೊ ಇಲ್ಲಿ ಕೇಳಿರೋದೇನು? ಇಲ್ಲಿ ಕೇಳಿರೋದು ಆಲ್ಫಾಬೆಟಿಕ್ಲಿ ಬೈ ನೇಮ್. ಬೈ ನೇಮ್ ಅಂದರೆ ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಹಾಗೆ ಬಿಟ್ಟಿದ್ದೀನಿ. ಸೊ ಅಸೆಂಡಿಂಗ್ ಆರ್ಡರ್ ನೀವೇನು ಹಾಕಬೇಕಾಗಿಲ್ಲ, ಕೀ ಅಲ್ವಾ. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈ ಥರ ಕ್ವೆಶನ್ಸ್ ಬರುತ್ತೆ. ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ SQL ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಆಯಿತಾ. ಸೊ ನೆಕ್ಸ್ಟ್ ಕ್ವೆಶನ್ ಕ್ವಿಕ್ ಆಗಿ ಹೋಗ್ಬೋಣ. ನೆಕ್ಸ್ಟ್ ಕ್ವೆಶನ್, ಮೂರನೇ ಕ್ವೆಶನ್. ಸೊ ಇದು ಕೂಡ ಒಂದು ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಸೊ ಸ್ಟೂಡೆಂಟ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಷ್ಟು ಕಾಲಮ್ ಇದೆ? 6 ಕಾಲಮ್ ಇದೆ. ರೋಲ್ ನಂಬರ್, ನೇಮ್, ಅಡ್ರೆಸ್ಸು, ಸಬ್ಜೆಕ್ಟ್ 1 2 3 4. ಸೊ 6 ಕಾಲಮ್ ಇದೆ. 6 ಕಾಲಮಲ್ಲಿ 3 ರೋ ಇನ್ಸರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದರಲ್ಲಿ ಏನೇನು ಕ್ವೆಶನ್ಸ್ ಕೇಳ್ತಾರೆ, ಇದರಲ್ಲಿ ಯಾವ ಕ್ವೆಶನ್ಸ್ ಏನು ಕೇಳಿದ್ದಾರೆ ಇಲ್ಲಿ ನೋಡ್ಬೋಣ ಆಯಿತಾ. ಸೊ ಫಸ್ಟ್ ಕ್ವೆಶನ್, ರೈಟ್ ದ ಕ್ರಿಯೇಟ್ ಟೇಬಲ್ ಕಮಾಂಡ್. ಇದು ಕೇಳ್ತಾರೆ. ಕ್ರಿಯೇಟ್ ಟೇಬಲ್ ಕಮಾಂಡ್ ಎಲ್ರಿಗೂ ಗೊತ್ತಿರ್ತಿದ್ದು. ಸೊ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ರೋಲ್ ನಂಬರ್ನ ಇಂಟ್ ಮಾಡ್ತೀರಾ, ಪ್ರೈಮರಿ ಕೀ ಮಾಡ್ತೀರಾ, ನೇಮ್ನ ವ್ಯಾರ್ ಕ್ಯಾರ್ ಮಾಡ್ತೀರಾ, ಅಡ್ರೆಸ್ ವ್ಯಾರ್ ಕ್ಯಾರ್ ಮಾಡ್ತೀರಾ, ಸಬ್ಜೆಕ್ಟ್ 1 ಇಂಟೀಜರ್ ಮಾಡಿ. ಸೊ ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಬರೋದು ಕಡಿಮೆ. ಸೊ ಇಂಟೀಜರ್, ಸಬ್ಜೆಕ್ಟ್ 2 ಇಂಟೀಜರ್, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಇಂಟೀಜರ್ ಅಲ್ವಾ. ಎಲ್ಲ ಕಾಲಮ್ ಇಲ್ಲಿ ಸಬ್ಜೆಕ್ಟ್ ಮಾರ್ಕ್ಸ್ ಇರೋದ್ರಿಂದ ಇಂಟೀಜರೇ ಹಾಕಿ ಆಯಿತಾ. ಸೊ ಕ್ವೆರಿ ನೋಡ್ಕೊಂಬಿಡಿ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ರೋಲ್ ನಂಬರ್ ಇಂಟ್, ಪ್ರೈಮರಿ ಕೀ, ನೇಮ್ ವ್ಯಾರ್ ಕ್ಯಾರ್, ಅಡ್ರೆಸ್ ವ್ಯಾರ್ ಕ್ಯಾರ್, ಸಬ್ಜೆಕ್ಟ್ 1 ಇಂಟ್, ಎಲ್ಲ ಸಬ್ಜೆಕ್ಟು ಇಂಟೇನೆ. ಸೊ ಲಾಸ್ಟಲ್ಲಿ ಕ್ವೆರಿಗೆ ಸೆಮಿಕೊಲನ್ ಹಾಕೋದು ಮರಿಬೇಡಿ, ಅದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಎಕ್ಸಾಮಲ್ಲಿ ಆಯಿತಾ. ಸೊ ಲಾಸ್ಟ್ ಕ್ವೆರಿ ಏನು ಹಾಕ್ತೀರಾ ಅಲ್ಲಿ ಸೆಮಿಕೊಲನ್ ಹಾಕೋದು ಮರಿಬೇಡಿ. ಓಕೆ. ಸೊ ಎರಡನೇ ಕ್ವೆಶನ್ ಏನಿದೆ, ಇನ್ಸರ್ಟ್ 1 ರೆಕಾರ್ಡ್ ಇನ್ ಟು ದ ಟೇಬಲ್. ಸೊ ಯಾವುದಾದ್ರು ರೆಕಾರ್ಡ್ ಇನ್ಸರ್ಟ್ ಮಾಡಿ. ಫಸ್ಟ್ ರೆಕಾರ್ಡ್ ಮಾಡ್ತಿರೋ, ಸೆಕೆಂಡೋ, ಥರ್ಡೋ, ನಿಮ್ಗೆ ಇನ್ಸರ್ಟ್ ಕಮಾಂಡ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಎಲ್ಲ 3 ಬೇಡ, ಎನಿ 1. ಸೊ ಇನ್ಸರ್ಟ್ ಇನ್ ಟು ಸ್ಟೂಡೆಂಟ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ ಎಲ್ಲ ಇನ್ಸರ್ಟ್ ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ 1 ರೋ ಇನ್ಸರ್ಟ್ ಆಗುತ್ತೆ ಟೇಬಲಲ್ಲಿ ಅಲ್ವಾ. ಸೊ ಕ್ವಿಕ್ ಆಗಿ ನೋಡ್ಬಿಡಿ. ಇನ್ಸರ್ಟ್ ಇನ್ ಟು ಸ್ಟೂಡೆಂಟ್ ವ್ಯಾಲ್ಯೂಸ್, ನಾನು ಫಸ್ಟ್ ರೋನೇ ಇನ್ಸರ್ಟ್ ಮಾಡೀನಿ. ಇಲ್ಲಿ ಕೋಡ್ಸ್ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಸೊ ರೋಲ್ ನಂಬರ್ ಇಂಟ್ ಆಗಿದೆ, ಅದಕ್ಕೆ ಹಾಕಿಲ್ಲ. ವ್ಯಾರ್ ಕ್ಯಾರ್ ಇದ್ರೆ ಹಾಕಬೇಕು ಕೋಡ್ಸ್ ಅಲ್ವಾ. ಸಮೃದ್ಧ್, ಜೈನ್, ಉಡುಪಿ ಮತ್ತು ಮಾರ್ಕ್ಸ್ ಇನ್ಸರ್ಟ್ ಮಾಡಿದ್ದೀನಿ. ವೆರಿ ಸಿಂಪಲ್ ಇನ್ಸರ್ಟ್ ಕಮಾಂಡ್ ಅಲ್ವಾ. ಓಕೆ. ಮೂರನೇ ಕ್ವೆಶನ್ ಇದರಲ್ಲೇ ನೋಡೋಣ. ಆಲ್ಟರ್ ಟೇಬಲ್ ವಿತ್ ದ ಫೀಲ್ಡ್ ಟೋಟಲ್. ಆಲ್ಟರ್ ಫೀಲ್ಡ್ ಅಥವಾ ಆಲ್ಟರ್ ಟೇಬಲ್ ವಿತ್ ದ ಫೀಲ್ಡ್ ಟೋಟಲ್. ಆಲ್ಟರ್ನ ಟೇಬಲ್ನ ಆಲ್ಟರ್ ಮಾಡ್ತಾ ಇರಾ, ಒಂದು ಕಾಲಮ್ ಆ್ಯಡ್ ಮಾಡಬೇಕು. ಟೋಟಲ್ ಹೆಂಗೆ ಆ್ಯಡ್ ಮಾಡೋದು? ಸೊ ಆಲ್ಟರ್ ಟೇಬಲ್ ನೇಮ್ ಏನು? ಸ್ಟೂಡೆಂಟ್, ಆ್ಯಡ್ ಟೋಟಲ್ ಇಂಟೀಜರ್. ಏನು ಆ್ಯಡ್ ಮಾಡ್ತಾ ಇರಾ? ಕಾಲಮ್ ಹೆಸರು ಟೋಟಲ್, ಆ ಡೇಟಾ ಟೈಪ್ ಏನು? ಇಂಟೀಜರ್ ಅಂತಲೇ ಹೇಳ್ಬೋದು ನೀವು ಅಲ್ವಾ. ಎಲ್ಲ ಆ್ಯಡ್ ಮಾಡಿದ್ರೆ ಇಂಟಲ್ಲೇ ಬರುತ್ತೆ ಉತ್ತರ ಅಲ್ವಾ. ಫೈನ್. ನೋಡ್ಬಿಡಿ ಆಲ್ಟರ್ ಟೇಬಲ್ ಸ್ಟೂಡೆಂಟ್, ಆ್ಯಡ್ ಟೋಟಲ್ ಇಂಟ್. ಸೊ ಈಗ ಟೋಟಲ್ ಅನ್ನೋ ಕಾಲಮ್ ಕೂಡ ಆ್ಯಡ್ ಆಗುತ್ತೆ ನಮ್ಮ ಟೇಬಲ್ ಸ್ಟೂಡೆಂಟಲ್ಲಿ ಹೌದಾ. ಆಲ್ಟರ್ ಕಮಾಂಡ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ 4ನೇ ಕಮಾಂಡ್ ನೋಡ್ಬೋಣ. ಕ್ಯಾಲ್ಕುಲೇಟ್ ದ ಟೋಟಲ್. ಈಗ ಟೋಟಲ್ ಅನ್ನೋ ಕಾಲಮಲ್ಲಿ ಏನೂ ಇಲ್ಲ, 3 ರೋನು ಎಂಟಿ ಇದೆ. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೆಂಗೆ ಮಾಡೋದು? ಹೆಂಗೆ ಮಾಡ್ತೀರಾ ಸರ್? ಮತ್ತೆ ಇನ್ಸರ್ಟ್ ಮಾಡಲಾ ಟೋಟಲ್, ಮತ್ತೆ ರೋ ಇನ್ಸರ್ಟ್ ಮಾಡಲಾ? ಇಲ್ಲ, ಅಪ್ಡೇಟ್. ಸೊ ಅಪ್ಡೇಟ್ ಹೆಂಗೆ ಮಾಡ್ತೀರಾ? ಸೇಮ್ ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ಏನು ಮಾಡ್ತಾ ಇರಾ? ಸೆಟ್ ಟೋಟಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಸ್ ಈಕ್ವಲ್ ಟು ಸಬ್ಜೆಕ್ಟ್ 1 ಪ್ಲಸ್ ಸಬ್ಜೆಕ್ಟ್ 2 ಪ್ಲಸ್ ಸಬ್ಜೆಕ್ಟ್ 3 ಪ್ಲಸ್ ಸಬ್ಜೆಕ್ಟ್ 4. ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸು ಆ್ಯಡ್ ಆಗಿ ನಿಮ್ಗೆ ಇಲ್ಲೊಂದು ಆನ್ಸರ್ ಬರುತ್ತೆ. ಸೊ 3 ಕಾಲಮು 3 ರೋನು ಅಪ್ಡೇಟ್ ಆಗುತ್ತೆ ಇಲ್ಲಿ
ಹೌದಾ? ಸೊ ಟೋಟಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡ್ಕೊಂಬಿಡಿ. ಅಪ್ಡೇಟ್ ಕಮಾಂಡ್, ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ಟೋಟಲ್ ಇಸ್ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸು ಆ್ಯಡ್ ಮಾಡ್ತಾ ಇರಾ. ಕರೆಕ್ಟಾ? ಓಕೆ, ಸೊ ಐ ಹೋಪ್ ಈ ಕ್ವೆಶನ್ ಅರ್ಥ ಆಗಿದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಲಾಸ್ಟ್ ಕ್ವೆಶನ್, ಈ ಸ್ಟೂಡೆಂಟ್ ಟೇಬಲ್ ಅಲ್ಲಿ ರಿಮೂವ್ ದ ಅಡ್ರೆಸ್ ಆಟ್ರಿಬ್ಯೂಟ್ ಫ್ರಮ್ ದ ಟೇಬಲ್. ನಮಗೆ ಅಡ್ರೆಸ್ ಆಟ್ರಿಬ್ಯೂಟ್ ಬೇಡ, ಈ ಆಟ್ರಿಬ್ಯೂಟ್ ಈ ಕಾಲಮ್ನ ರಿಮೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅಗೇನ್ ಆಲ್ಟರ್ ಕಮಾಂಡ್ ಯೂಸ್ ಮಾಡ್ಬೋದಲ್ವಾ ನೀವು. ಆಲ್ಟರ್ ಟೇಬಲ್ ಸ್ಟೂಡೆಂಟ್ ಡ್ರಾಪ್ ಅಂತ ಇದೆ, ಕಾಲಮ್ ನೇಮ್ ಡಿಲೀಟ್ ಮಾಡುತ್ತೆ, ಡ್ರಾಪ್ ಅಡ್ರೆಸ್ ಅಷ್ಟೇ, ಡ್ರಾಪ್ ಅಡ್ರೆಸ್. ಸೊ ಅಡ್ರೆಸ್ ಕಾಲಮ್ ರಿಮೂವ್ ಆಗುತ್ತೆ ಫ್ರಮ್ ದ ಸ್ಟೂಡೆಂಟ್ ಟೇಬಲ್. ಹೌದಾ? ಸೊ ನೋಡ್ಬಿಡಿ ಕಮಾಂಡು ವೆರಿ ಸಿಂಪಲ್. ಆಲ್ಟರ್ ಟೇಬಲ್ ಸ್ಟೂಡೆಂಟ್ ಡ್ರಾಪ್ ಅಡ್ರೆಸ್. ಸೊ ಅಡ್ರೆಸ್ ಅನ್ನೋ ಕಾಲಮ್ ಈ ಟೇಬಲ್ ಇಂದ ರಿಮೂವ್ ಆಗಿದೆ. ಹೌದಾ? ಸೊ ಐ ಹೋಪ್ ಈ ಕ್ವೆಶನ್ HOTS ಪ್ರಾಬ್ಲಮ್ಸ್ ಅರ್ಥ ಆಗಿದೆ. ಸೊ HOTS ಪ್ರಾಬ್ಲಮ್ಸೇ ಕೇಳೋದು SQL ಇಂದ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಹೌದಾ? ಓಕೆ ಸರ್, HOTS ಹೌ ಮೆನಿ ಕ್ವೆಶನ್ಸ್ ಸರ್, ಹೌ ಮಚ್ ಶುಡ್ ವಿ ಅಟೆಂಡ್ ಅಂಡ್ ವಾಟ್ ಆರ್ ದೋಸ್? HOTS ಇದೇ ಥರ ಬರುತ್ತೆ. ಅಭಿಷೇಕ್ ಅಲ್ವಾ ಕೇಳಿದ್ದು? ಹರೀಶ್ ಇದೇ ಥರ ಬರುತ್ತೆ, ಬಟ್ ಇದೇ ಕ್ವೆಶನ್ ಅಂತ ಬರೋದಿಲ್ಲ, ಬಟ್ ಇದೇ ಥರ ಬರುತ್ತೆ ನಿಮಗೆ. ಕ್ವೆಶನ್ಸ್ ಇದೇ ಥರ ಕೇಳ್ತಾರೆ. ಓಕೆ, ಎಲ್ಲ ಕಮೆಂಟ್ಸು ಚೆನ್ನಾಗಿ ಓದ್ಕೊಂಡು ಹೋಗಿ ಆಯಿತಾ. HOTS ಪ್ರಾಬ್ಲಮ್ಸ್ ನಾನು ಮ್ಯಾರಥಾನಲ್ಲೂ 2 ಮಾಡಿದ್ದೆ, ಇಲ್ಲಿ 3 ಮಾಡಿದ್ದೀನಿ. HOTS ಪ್ರಾಬ್ಲಮ್ಸ್ ದಯವಿಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ ಆಯಿತಾ. 1 ಅಟೆಂಡ್ ಮಾಡಬೇಕು HOTS ಕ್ವೆಶನ್ ಆಯಿತಾ, ಒಂದೇ. ಸೊ ಆಯಿತು. ಸೊ ದಿಸ್ ಇಸ್ ಆಲ್ ಅಬೌಟ್ SQL ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡಿ. ಕ್ವಿಕ್ ಆಗಿ ನೆಟ್ವರ್ಕಿಂಗ್ಗೆ ಹೋಗೋಣ. ನೆಟ್ವರ್ಕಿಂಗ್ ಕ್ವಿಕ್ MCQs ಏನು ಇಂಪಾರ್ಟೆಂಟ್ ಇದೆ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ, ಕಂಪ್ಯೂಟರ್ ನೆಟ್ವರ್ಕ್ಸ್ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ಬೋಣ. ಸೊ ಫೈನ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಡಿಸ್ಕಸ್ ಮಾಡೋಣ. ಐ ಥಿಂಕ್ PPT. ಓಕೆ, ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ನೆಟ್ವರ್ಕ್ಸಲ್ಲಿ ಇಂಪಾರ್ಟೆಂಟ್ MCQs ಏನು ಬರುತ್ತೆ ಸರ್ ಅಂತ ಕೇಳಿದ್ರೆ, ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್? ವೆರಿ ಸಿಂಪಲ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಕಂಪ್ಯೂಟರ್ ನೆಟ್ವರ್ಕ್ ಪರ್ಪಸ್ ಏನು? ಎನಾ, ಬಿನಾ, ಸಿನಾ, ಡಿನಾ? ಏನಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಯೂಸ್ ಮಾಡ್ತೀವಿ? ಅಮಿತ್ PDF ನಮ್ಮ ಪರೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡಿ. ಪರೀಕ್ಷೆ ಆ್ಯಪಲ್ಲಿ ನಿಮಗೆ PDF ಸಿಗುತ್ತೆ ಆಯಿತಾ. ಸೊ ದಯವಿಟ್ಟು ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ. ಆಪ್ಷನ್ ಸಿ ಅಲ್ವಾ. ಸೊ ಏನಕ್ಕೆ ನೆಟ್ವರ್ಕಿಂಗ್ ಇದೆ? ನಾವು ಡೇಟಾ ಶೇರ್ ಮಾಡೋದಕ್ಕೆ ವಿ ಹ್ಯಾವ್ ನೆಟ್ವರ್ಕಿಂಗ್. ಸೊ ಅದಕ್ಕೋಸ್ಕರ ವಿ ಯೂಸ್ ದ ಇಂಟರ್ನೆಟ್ ಅಲ್ವಾ. ಸೊ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್. ಎಸ್, ಮೋಸ್ಟ್ ಆಫ್ ಯು ಕರೆಕ್ಟಾಗಿ ಉತ್ತರ ಕೊಡ್ತಾ ಇರಾ. ಸೂಪರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ MCQ ನೆಟ್ವರ್ಕಿಂಗ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್? ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಟೈಪ್ಸ್ ನೋಡಿದ್ವಿ, ಅದರಲ್ಲಿ ಯಾವುದಲ್ಲ? ಲ್ಯಾನ್, ಪ್ಯಾನ್, ವ್ಯಾನ್, ಮ್ಯಾನ್ ನೆಟ್. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇಲ್ಲಿ? ಆಪ್ಷನ್ ಡಿ ಕರೆಕ್ಟ್ ಅಲ್ವಾ. ಎಸ್, ಹರೀಶ್, ನಿರ್ಮಲಾ, ಎಕ್ಸಲೆಂಟ್. ಆಪ್ಷನ್ ಡಿ ನಮಗೆ ಲ್ಯಾನ್, ವ್ಯಾನ್, ಮ್ಯಾನ್ ಇದು 3 ಟೈಪ್ಸ್ ಆಫ್ ನೆಟ್ವರ್ಕ್. ಆಪ್ಷನ್ ಡಿ ಇಸ್ ಕರೆಕ್ಟ್ ಆಪ್ಷನ್ ಅಲ್ಲ. ಸೂಪರ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ಮಾಡಮ್ ಡೂ ಅಟ್ ದ ಸೆಂಡರ್ಸ್ ಎಂಡ್? ಮಾಡಮ್ ಏನು ಮಾಡುತ್ತೆ? ಸೆಂಡರ್ ಎಂಡು, ರಿಸೀವರ್ ಎಂಡ್. ಮಾಡಮ್ ಕೆಲಸ ಏನು? ಅನಲಾಗ್ ಇಂದ ಡಿಜಿಟಲ್ ಕನ್ವರ್ಟ್ ಮಾಡುತ್ತಾ ಸೆಂಡರ್ ಎಂಡಲ್ಲಿ, ಡಿಜಿಟಲ್ ಇಂದ ಅನಲಾಗ್ ಕನ್ವರ್ಟ್ ಮಾಡುತ್ತಾ ಸೆಂಡರ್ ಎಂಡಲ್ಲಿ, ಸ್ಟೋರ್ಸ್ ಡೇಟಾನ, ಫಿಲ್ಟರ್ಸ್ ಡೇಟಾನ? ಸೊ ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಾ? ಓಕೆ, ಹಾಗೆ ಈ ಸೆಷನ್ನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಲೈಕ್, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಈ ಥರ ಸೆಷನ್ಸ್ ಇನ್ನೂ ಜಾಸ್ತಿ ಮಾಡ್ಬೋದು ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಆಪ್ಷನ್ ಏನು? ಆಪ್ಷನ್ ಇಲ್ಲಿ ಸೆಂಡರ್ ಎಂಡಲ್ಲಿ ಕಣೋ. ಸೆಂಡರ್ ಈಗ ನಾನೇ ಏನೋ ಸೆಂಡ್ ಮಾಡ್ತಾ ಇದ್ದೀನಿ ಮೆಸೇಜು, ನಾನೇ ಹಾಯ್ ಅಂತ ಸೆಂಡ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಗೆ. ಸಿಸ್ಟಮ್ ಎ ಇಂದ ಬಿಗೆ ಹೆಂಗೆ ಹೋಗುತ್ತೆ? ಕೇಬಲ್ ಇದೆ, ಕೇಬಲ್ ಮುಖಾಂತರ ಹೋಗಬೇಕು. ನಾನು ಡಿಜಿಟಲಲ್ಲಿ ಇರುತ್ತೆ. ಸೊ ನನ್ನ ಟೆಲಿಫೋನ್ ಲೈನ್ಗೆ ಅರ್ಥ ಆಗಲ್ಲ ಡಿಜಿಟಲು. ಸೊ ಸೆಂಡರ್ ಎಂಡಲ್ಲಿ ಹೆಂಗೆ ಕನ್ವರ್ಟ್ ಮಾಡುತ್ತೆ? ಮಾಡಮು ಡಿಜಿಟಲಿಂದ ಅನಲಾಗಿ ಕನ್ವರ್ಟ್ ಮಾಡುತ್ತೆ. ಆಪ್ಷನ್ ಬಿ ಕರೆಕ್ಟು, ಕನ್ಫ್ಯೂಸ್ ಆಗಬೇಡಿ. ರಿಸೀವರ್ ಎಂಡಲ್ಲಿ ಮತ್ತೆ ಅನಲಾಗಿಂದ ನನ್ನ ಸಿಸ್ಟಮ್ ಡಿಜಿಟಲ್ಗೆ ಅರ್ಥ ಆಗುತ್ತೆ. ಸೊ ಮತ್ತೆ ಅನಲಾಗಿಂದ ಡಿಮಾಡ್ಯುಲೇಟರ್ ಡಿಜಿಟಲ್ಗೆ ಕನ್ವರ್ಟ್ ಮಾಡುತ್ತೆ ಆಯಿತಾ. ಸೊ ಇಲ್ಲಿ ಮಾಡಮ್ ಕೇಳ್ತಿರೋದು. ಮಾಡಮ್ ಸೆಂಡರ್ ಎಂಡಲ್ಲಿ ಏನು ಮಾಡುತ್ತೆ? ಸೊ ಡಿಜಿಟಲಿಂದ ಅನಲಾಗ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆದರೆ MCQಲಿ ಮಾರ್ಕ್ಸ್ ಕಳ್ಕೊತೀರಾ ಆಯಿತಾ. ಫೈನ್, ನೆಕ್ಸ್ಟ್ MCQಗೆ ಹೋಗ್ಬೋಣ. ವಿಚ್ ನೆಟ್ವರ್ಕಿಂಗ್ ಡಿವೈಸ್ ಬೂಸ್ಟ್ ದ ವೀಕ್ ಸಿಗ್ನಲ್ಸ್? ವೀಕ್ ಸಿಗ್ನಲ್ಸ್ನ ಬೂಸ್ಟ್ ಮಾಡೋದು ಯಾವ ನೆಟ್ವರ್ಕಿಂಗ್ ಡಿವೈಸ್? ಸ್ವಿಚ್ಚಾ, ರಿಪೀಟ್ರಾ, ರೌಟ್ರಾ, ಗೇಟ್ವೇನಾ? ಸೊ ಕ್ವಿಕ್ ಆಗಿ ಥಿಂಕ್ ಮಾಡಿ ಉತ್ತರ ಕೊಡಿ. ಓಕೆ, ಆಪ್ಷನ್ ಯಾರು ಉತ್ತರ ಕೊಡ್ತೀರಾ ಕ್ಲಿಯರ್ ಆಗಿದ್ದನ್ನ?
ಚೇತನ್ ಒಂದು ಕ್ವೆಶನ್ ಕೇಳಿದ್ರು, ಡಿಫ್ರೆನ್ಸ್ ಬಿಟ್ವೀನ್ ಯೂನಿಕ್ ಆ್ಯಂಡ್ ಪ್ರೈಮರಿ ಕೀ. ಚೇತನ್, ಯೂನಿಕ್ ಅನ್ನೋದು ಕೂಡ ನಿಮಗೆ 2 ರೋ ಸೇಮ್ ಇರಬಾರ್ದು, ಪ್ರೈಮರಿ ಕೀ ಕೂಡ ಸೇಮ್ ಇರಬಾರ್ದು, 2 ರೋ ವ್ಯಾಲ್ಯೂಸ್ ಸೇಮ್ ಇರಬಾರ್ದು. ಈಗ ರೋಲ್ ನಂಬರ್ ಇರ್ಬೋದು ಅಥವಾ ಎನಿಥಿಂಗ್, ಸ್ಟೂಡೆಂಟ್ ರೋಲ್ ನಂಬರ್ ಇರ್ಬೋದು, ಕಸ್ಟಮರ್ ID ಇರ್ಬೋದು, ಸೇಮ್ ಇರಲ್ಲ ಅಲ್ವಾ. ಬಟ್ ಪ್ರೈಮರಿ ಕೀಯಲ್ಲಿ ನಲ್ ವ್ಯಾಲ್ಯೂಸ್ ಕೂಡ ಬರಲ್ಲ. ಓಕೆ, ಬಟ್ ಯೂನಿಕ್ ಅಂತ ನೀನು ಹಾಕಿದ್ರೆ ಅಲ್ಲೂ ಕೂಡ ನೀನು ನಲ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಯೂನಿಕ್ ಮತ್ತು ನಾಟ್ ನಲ್ ಎರಡು ಈಕ್ವೇಟ್ ಮಾಡಿದ್ರೇ ಪ್ರೈಮರಿ ಕೀ ಬರೋದು. ಯೂನಿಕು ಪ್ಲಸ್ ನಾಟ್ ನಲ್, ನಲ್ಲು ಇರಬಾರ್ದು, ಯೂನಿಕ್ ಆಗಿರಬೇಕು ಅಂತ ಹೇಳಿದ್ರೆ ಅದು ಪ್ರೈಮರಿ ಕೀ ಆಗುತ್ತೆ. ಆಯಿತಾ? ಓಕೆ, ಆಪ್ಷನ್ ಬಿ ಅಂತ ರಕ್ಷಿತ್ ಭಟ್ ಅವ್ರು ಹೇಳಿದ್ದಾರೆ. ಇನ್ಯಾರ್ಯಾರು ಉತ್ತರ ಕೊಟ್ಟಿರಾ? ಫೈನ್, ಎಸ್, ಹಾಂ, ನಿರ್ಮಲಾ, ವೇದ ಎಲ್ಲರೂ ಉತ್ತರ ಕೊಟ್ಟಿರಾ. ರಿಪೀಟರ್ ಅಲ್ವಾ? ರಿಪೀಟ್ರೆ ಬೂಸ್ಟ್ ಮಾಡೋದು ವೀಕ್ ಸಿಗ್ನಲ್ಸ್. ಒಂದು ಸಿಗ್ನಲ್ 100 ಮೀಟರ್ಸ್ ತನಕ ಸ್ಟ್ರಾಂಗ್ ಆಗಿರುತ್ತೆ, ಅದಾದಮೇಲೆ ಮತ್ತೆ ವೀಕ್ ಆಗ್ತಾ ಬರುತ್ತೆ. ಸೊ ರಿಪೀಟ್ರಿಂದ ಬೂಸ್ಟ್ ಮಾಡ್ತೀವಿ. ಸೊ ನೀವು ಮಾಡ್ತೀರಲ್ಲ, ಒಂದು ಫ್ರೆಂಡ್ ಮನೆಯಿಂದ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗ್ತೀರಾ, ಅಲ್ಲೇನಾದ್ರು ತಿಂತೀರಾ, ಅಲ್ಲಿ ಮೆನರ್ಜಿ ಬೂಸ್ಟ್ ಆಗುತ್ತೆ, ಮತ್ತೆ ಮನೆಗೆ ಬರ್ತೀರಾ. ಕರೆಕ್ಟಾ? ಅದೇ ಥರ ವೀಕ್ ಸಿಗ್ನಲ್ಸು ರಿಪೀಟ್ರಿಂದ ಬೂಸ್ಟ್ ಆಗುತ್ತೆ. ಸೊ ಅದು ಗ್ಲೂಕೋಸ್ ಕುಡಿದು ಬೂಸ್ಟ್ ಆದಂಗೆ ಅಲ್ವಾ? ಸೊ ಎಸ್, ಸೊ ಐ ಥಿಂಕ್ ರಿಪೀಟರ್ ವೆರಿ ಸಿಂಪಲ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ MCQಗೆ ಹೋಗೋಣ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ARPANET? ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಕಲಿಬೇಕೆಲ್ಲರೂ. ಎವಲ್ಯೂಷನಲ್ಲಿ MCQs ಕೇಳ್ತಾರೆ, ಆಯಿತಾ? ಫುಲ್ ಫಾರ್ಮ್ ಆಫ್ ARPANET ಏನು? ಸೊ ಅಡ್ವಾನ್ಸ್ ರೀಜನಲ್ ಪ್ರೋಟೋಕಾಲ್ ಆ್ಯಂಡ್ ನೆಟ್ವರ್ಕಾ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕಾ, ಆಟೋಮೇಟೆಡ್ ರೌಟಿಂಗ್ ಆ್ಯಂಡ್ ಪ್ರೋಟೋಕಾಲ್ ನೆಟ್ವರ್ಕಾ, ಅಡ್ವಾನ್ಸ್ ರಿಮೋಟ್ ಪ್ರೊಸೆಸಿಂಗ್ ಏಜೆನ್ಸಿ ನೆಟ್ವರ್ಕಾ? ಸೊ ಆಪ್ಷನ್ ಬಿ ಕರೆಕ್ಟ್ ಅಲ್ವಾ? ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಇದು ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲ ತಿಳ್ಕೊಳ್ಳಿ. 1961 ಇದು ಪ್ರಪೋಸ್ ಆಗಿದ್ದು. ಅಂದರೆ 1961 ಇದು ಮಾಡೋಣ ಅಂತ ಬಂದಿದ್ದು ಐಡಿಯಾ. 1969 ಇದು ಚಾಲನೆಗೆ ಬಂದಿದ್ದು. ಅಂದರೆ 1969 ARPANET ಇದು ಸೇರಿ, ಅಂದರೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು, ಅಂದರೆ UCLA, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲಸ್ ಅಂತ ಹೇಳ್ತೀವಲ್ಲ, ಆ್ಯಂಡ್ ಸ್ಟ್ಯಾನ್ಫರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎರಡೂ ಸೇರಿಕೊಂಡು ಸೊ ಇಲ್ಲಿ ಏನು ಮಾಡಿದ್ರು, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನ ಕೊಲಾಬ್ರೇಷನ್ ಮಾಡಿದ್ರು. ಆಯಿತಾ? ಸೊ ಇಲ್ಲಿ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ MCQs ಕೇಳ್ತಾರೆ, ಯಾವ ವರ್ಷ ಏನೇನಾಯಿತು ಅಂತ. ದಯವಿಟ್ಟು ಓದೋದು ಮರಿಬೇಡಿ. ಆಯಿತಾ? ಸೊ ಫೈನ್, ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ MCQ ಕ್ವಿಕ್ ಆಗಿ, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ಡ್ ಬೈ ಲ್ಯಾನ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡುತ್ತೆ? 10 ಮೀಟರ್ಸಾ, 1 ಕಿಲೋಮೀಟರಾ, 10 ಕಿಲೋಮೀಟರಾ, 100 ಕಿಲೋಮೀಟರಾ? ಸಿಂಪಲ್ ಕ್ವೆಶನ್ ಇದು. ಲೋಕಲ್ ಏರಿಯಾ ನೆಟ್ವರ್ಕ್ ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಸ್ಪ್ಯಾನ್ ಆಗೋದು? ಆಪ್ಷನ್ ಎ, ವೆರಿ ಗುಡ್. ಆಪ್ಷನ್ ಏನಾ ಕ್ಲಿಯರ್ ನೋಡಿ. ಆಪ್ಷನ್ ಎ ಅಂತಿದ್ದೀರಾ, 10 ಮೀಟರ್ಸ್. 10 ಮೀಟರ್ಸ್ ತನಕನೇ ಮಾತ್ರ ನಿಮಗೆ ವೈಫೈ ಎನೇಬಲ್ ಆಗುತ್ತಾ ನಿಮ್ಮ ಮನೇಲಿ? ನಿಮ್ಮ ಮನೆ ಮೇಲ್ಗಡೆ ವೈಫೈ ಇದೆ ಅಂದ್ಕೊಳ್ಳೋಣ, ಆಯಿತಾ? ಲೋಕಲ್ ಏರಿಯಾ ನೆಟ್ವರ್ಕ್ ಮೇಲ್ಗಡೆ ಇದೆ. ಸೊ ನೀವು ಕೆಳಗಡೆಯಿಂದ ಕೂಡ ಯೂಸ್ ಮಾಡ್ತಿರ್ತೀರ. ಒಂದೊಂದ್ಸಲಿ ಆಚೆ ಹೋದ್ರೂ ನೆಟ್ವರ್ಕಿಂಗ್ ಬರುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ, 1 ಕಿಲೋಮೀಟರ್ ತನಕ ಲೋಕಲ್ ಏರಿಯಾ ನೆಟ್ವರ್ಕ್ ನಮಗೆ ನೆಟ್ವರ್ಕಿಂಗ್ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಫೈನ್. ನೆಕ್ಸ್ಟ್ MCQ, ವಿಚ್ ಟೊಪಾಲಜಿ ಯೂಸಸ್ ಸಿಂಗಲ್ ಸೆಂಟ್ರಲ್ ಹಬ್ ಟು ಕನೆಕ್ಟ್ ಆಲ್ ನೋಡ್ಸ್? ಒಂದೇ ಸೆಂಟ್ರಲ್ ಹಬ್ಬಿಂದ ಎಲ್ಲ ನೋಡ್ಸು ಕನೆಕ್ಟ್ ಮಾಡೋ ಟೊಪಾಲಜಿ ಯಾವುದು? ಸೊ ಬಸ್ಸಾ, ರಿಂಗಾ, ಮೆಶ್ಶಾ, ಸ್ಟಾರಾ? ಎಸ್, ರಕ್ಷಿತ್ ಭಟ್ ಅವರು ಉತ್ತರ ಕೊಟ್ಟಿದ್ದಾರೆ ಕರೆಕ್ಟಾಗಿ, ಸ್ಟಾರ್ ಟೊಪಾಲಜಿ. ಸೊ ರಕ್ಷಿತ್ ಅವ್ರಿಗೆ ಒಂದು ಸ್ಟಾರ್ ಕೊಟ್ಬೋಣ, ಸೂಪರ್. ಸೊ ರಕ್ಷಿತ್ ಸ್ಟಾರ್ ಹೇಳಿದ್ದಕ್ಕೆ ನಿಮಗೆ ಒಂದು ಸ್ಟಾರ್, ಆಯಿತಾ? ಸೊ ಸ್ಟಾರ್ ಟೊಪಾಲಜಿ ಇಲ್ಲಿ ಕರೆಕ್ಟ್, ಯಾಕಂದರೆ ಒಂದೇ ಸಿಂಗಲ್ ಹಾರ್ಡ್ವೇರ್ ಡಿವೈಸಿಂದ ಅಥವಾ ಒಂದೇ ಸೆಂಟ್ರಲ್ ಹಬ್ಬಿಂದ ಎಲ್ಲ ಸಿಸ್ಟಮ್ನು ಕನೆಕ್ಟ್ ಮಾಡ್ತೀವಲ್ಲ, ಸೊ ಅದಕ್ಕೆ ವಿ ಕಾಲ್ ದ ಸೆಂಟ್ರಲ್ ಡಿವೈಸಸ್ ಹಬ್. ಆಯಿತಾ? ಇದು ಸ್ಟಾರ್ ಟೊಪಾಲಜಿ. ಫೈನ್. ನೆಕ್ಸ್ಟ್ MCQ ಕ್ವಿಕ್ ಆಗಿ ಹೋಗ್ಬೋಣ. ವಿಚ್ ಡಿವೈಸ್ ಫಾರ್ವರ್ಡ್ಸ್ ಡೇಟಾ ಬಿಟ್ವೀನ್ ಡಿಫರೆಂಟ್ ನೆಟ್ವರ್ಕ್ಸ್ ಆ್ಯಂಡ್ ರೀಪ್ಯಾಕೇಜಸ್ ಇಫ್ ನೀಡೆಡ್? ಡಿಫ್ರೆಂಟ್ ನೆಟ್ವರ್ಕ್ಸ್ ಮಧ್ಯ ಡೇಟಾ ಸೆಂಡ್ ಮಾಡೋ ನೆಟ್ವರ್ಕ್ ಡಿವೈಸ್ ಯಾವುದು? ಮತ್ತು ರೀಪ್ಯಾಕೇಜ್, ಏನಾದರೂ ವೀಕ್ ಆಗಿದ್ರೆ ಮತ್ತೆ ಸಿಗ್ನಲ್ಸ್ನ ರೀಪ್ಯಾಕೇಜ್ ಮಾಡಿ ಕಳಿಸೋ ನೆಟ್ವರ್ಕ್ ಡಿವೈಸ್ ಯಾವುದು? ಹಬ್ಬ, ಸ್ವಿಚ್ಚಾ, ರೌಟ್ರಾ, ಮಾಡಮ? ಸೊ ವೆರಿ ಸಿಂಪಲ್ ಕ್ವೆಶನ್ ಇದೂ. ರಕ್ಷಿತ್ ಅವರು ಆಪ್ಷನ್ ಸಿ ಹೇಳಿದ್ದಾರೆ, ರೌಟರ್. ಎಕ್ಸಲೆಂಟ್, ರೌಟರ್. ಸೊ ರೌಟರ್ ಏನು ಮಾಡುತ್ತೆ? ಡಿಫ್ರೆಂಟ್ ನೆಟ್ವರ್ಕ್ಸ್ ಮಧ್ಯ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿ ಮತ್ತೆ ಅನಲೈಸ್ ಮಾಡುತ್ತೆ ನೆಟ್ವರ್ಕ್, ಮತ್ತೆ ಫಾರ್ವರ್ಡ್ ಮಾಡುತ್ತೆ, ಕರೆಕ್ಟ್ ಡೆಸ್ಟಿನೇಷನ್ಗೆ ಫಾರ್ವರ್ಡ್ ಮಾಡುತ್ತೆ. ಸೊ ಐ ಹೋಪ್ ವೆರಿ ಸಿಂಪಲ್ ಕ್ವೆಶನ್ಸ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಕ್ವೆಶನ್ 9ಗೆ ಹೋಗ್ಬೇಡ. ವಾಟ್ ಈಸ್ ಅ ನೋಡ್ ಇನ್ ಅ ನೆಟ್ವರ್ಕ್? ನೋಡ್ ಅಂದರೆ ಏನು ನೆಟ್ವರ್ಕಿಂಗಲ್ಲಿ? ಯಾರು ಉತ್ತರ ಕೊಡ್ತೀರಾ? ನೋಡ್ ಅಂದರೆ ಏನಂತ ಹೇಳ್ತೀವಿ? ಸಿಗ್ನಲ್ಲ, ನೆಟ್ವರ್ಕಿಂಗ್ ಕೇಬಲ, ಡಿವೈಸ್ ದಟ್ ಕ್ಯಾನ್ ಸೆಂಡ್ ಆರ್ ರಿಸೀವ್ ಡೇಟಾನ, ವೆಬ್ ಬ್ರೌಸರಾ? ಸಂಜಯ್, ವೇದ, ಎಕ್ಸಲೆಂಟ್. ಎಲ್ರಿಗೂ ಒಂದು ಸ್ಟಾರ್ ಕೊಟ್ಬೋಣ, ಸೂಪರ್. ಸೊ ಎಸ್, ಆಪ್ಷನ್ ಸಿ, ಡಿವೈಸ್ ವಿ ಕ್ಯಾನ್ ಸೆಂಡ್ ಆರ್ ರಿಸೀವ್ ದ ಡೇಟಾ.
ಸೊ ನೋಡ್ ಅಂದರೆ ಏನು, ಒಂದು ನೆಟ್ವರ್ಕಿಂಗ್ ಅಲ್ಲಿ ಯಾವ ಡಿವೈಸ್ ಸೆಂಡ್ ಮಾಡ್ಬೋದು, ರಿಸೀವ್ ಮಾಡ್ಬೋದು, ಫಾರ್ವರ್ಡ್ ಮಾಡ್ಬೋದು ಡೇಟಾನ, ಇದನ್ನ ನಾವು ನೋಡ್ ಅಂತ ಕರಿತೀವಿ. ಎಸ್ ದರ್ಶನ್, ಎಲ್ಲರೂ ಉತ್ತರ ಕೊಡ್ತಾ ಇರ, ಸೂಪರ್. ಎಸ್ ಎಸ್ ಎಕ್ಸಲೆಂಟ್. ಎಸ್ ನೆಕ್ಸ್ಟ್ ಕ್ವೆಶನ್ ಕ್ವಿಕ್ ಆಗಿ ಹೋಗೋಣ. ನೆಕ್ಸ್ಟ್ MCQ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ ಫಾರ್ ಪರ್ಸನಲ್ ಏರಿಯಾ ನೆಟ್ವರ್ಕ್? ಪ್ಯಾನ್ ಅಂತ ಹೇಳ್ತೀವಲ್ಲ, ನಂಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಚಿಕ್ಕ ಡಿಸ್ಟೆನ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಕೋಆಕ್ಸಿಲ್ ಕೇಬಲ್ ಯೂಸ್ ಮಾಡ್ತೀನ, ವೈಫೈಯ, ಬ್ಲೂಟೂತ್, ಆಪ್ಟಿಕಲ್ ಫೈಬರಾ? ಯಾವ ಡಿವೈಸಿಂದ ಹತ್ರನೇ ನಾನು ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಮಾಡ್ಬೋದು, ಒಂದು 10 ಮೀಟರ್ಗೆ 15 ಮೀಟರ್ಗೆ? ಸೊ ಲೆಟ್ಸ್ ಸಿ ಯಾರು ಉತ್ತರ ಕೊಡ್ತಾ ಇರಾ. ಆಪ್ಷನ್ ಸಿ ಅಂತೀರಾ ಮೋಸ್ಟ್ ಆಫ್ ಯು, ಬ್ಲೂಟೂತ್. ಎಕ್ಸಲೆಂಟ್. ಸೊ ಎಕ್ಸಲೆಂಟ್. ಬ್ಲೂಟೂತ್ ಇಂದಾನೆ ಐ ಕ್ಯಾನ್ ಎಸ್ಟಾಬ್ಲಿಷ್ ನೆಟ್ವರ್ಕಿಂಗ್, ಒಂದು ಚಿಕ್ಕ ಡಿಸ್ಟೆನ್ಸ್ಗೆ ಎಸ್ಟಾಬ್ಲಿಷ್ ಮಾಡ್ಬೋದು ಅಲ್ವಾ. ನನ್ನ ಫೋನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು, ಕರೆಕ್ಟಾ? ಸೊ ನಿಮ್ಮ USB ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಬೋದು. ಅಗೇನ್ ಶಾರ್ಟ್ ಏರಿಯಾ ಅಲ್ಲಿ ಯು ಕ್ಯಾನ್ ಎಸ್ಟಾಬ್ಲಿಷ್ ದ ನೆಟ್ವರ್ಕಿಂಗ್. ಸೊ ಇದನ್ನ ವಿ ಸೇ ಶಾರ್ಟ್ ಏರಿಯಾ ಅಂದರೆ ಪರ್ಸನಲ್ ಡಿವೈಸ್ ನೀವು ಕನೆಕ್ಟ್ ಮಾಡ್ತೀರಾ, ಪ್ಯಾನ್ ಅಲ್ವಾ. ಸೊ ಫೈನ್. ನೆಕ್ಸ್ಟ್ MCQ ಹೋಗ್ಬೋಣ. ವಾಟ್ ಡಸ್ ಮ್ಯಾಕ್ ಅಡ್ರೆಸ್ ಹೆಲ್ಪ್ ಟು ಐಡೆಂಟಿಫೈ? ಮ್ಯಾಕ್ ಅಡ್ರೆಸ್. ಸೊ ಮ್ಯಾಕ್ ಅಡ್ರೆಸ್ ಏನು ಮಾಡುತ್ತೆ ಐಡೆಂಟಿಫೈ ಮಾಡೋದಕ್ಕೆ? ಸೊ IP ರೇಂಜಾ, ಕಂಪ್ಯೂಟರ್ ಮಾಡೆಲ್ಲ, ಕಂಪ್ಯೂಟರ್ ಏನ ನೆಟ್ವರ್ಕಾ, OS ವರ್ಷನ್ನ? ಸೊ ಮ್ಯಾಕ್ ಅಡ್ರೆಸ್ ಏನು ಮಾಡುತ್ತೆ ಹೆಲ್ಪ್ ಮಾಡೋದಕ್ಕೆ? ನಮ್ಮ ಮ್ಯಾಕ್ ಅಡ್ರೆಸ್ ಏನು ಮಾಡುತ್ತೆ ಸಿಸ್ಟಮಲ್ಲಿ? ಆಪ್ಷನ್ ಸಿ ಅಂತಿದ್ದಾರೆ, ಆಪ್ಷನ್ ಬಿ ರಕ್ಷಿತ್. ಓಕೆ, ಆಪ್ಷನ್ ಸಿ ರಕ್ಷಿತ್ ಅಂತಿದ್ದಾರೆ, ನಾಗರತ್ನ ಮೋಸ್ಟ್ ಆಫ್ ಯು ಆಪ್ಷನ್ ಸಿ ಅಂತಿದ್ದೀರಾ. ಸೊ ಮ್ಯಾಕ್ ಅಡ್ರೆಸ್ ಒಂದು ಕಂಪ್ಯೂಟರ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಒಂದು ಯೂನಿಕ್ ಅಡ್ರೆಸ್ ಫಾರ್ ದ ಸಿಸ್ಟಮ್ ಅಲ್ವಾ. ಒಂದು ಯೂನಿಕ್ ಅಡ್ರೆಸ್ ಸಿಸ್ಟಮ್ಗೆ ಮ್ಯಾಕ್ ಅಡ್ರೆಸ್ ಅಂತ ಹೇಳ್ತೀವಿ. ಎಸ್ ಎಕ್ಸಲೆಂಟ್, ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಡ್ತಾ ಇರಾ, ಸೂಪರ್. ಸೊ ನೆಕ್ಸ್ಟ್ ಹೋಗ್ಬೋಣ. ನೆಕ್ಸ್ಟ್ MCQ, ವಿಚ್ ಡಿವೈಸ್ ಸೆನ್ಸ್ ಡೇಟಾ ಟು ಆಲ್ ದ ಕನೆಕ್ಟೆಡ್ ಡಿವೈಸಸ್ ವಿತೌಟ್ ಚೆಕಿಂಗ್ ಡೆಸ್ಟಿನೇಷನ್? ನಾನು ಡೆಸ್ಟಿನೇಷನ್ ನೋಡಲ್ಲ ಸರ್, ಎಲ್ಲ ಡಿವೈಸ್ಗೂ ಮೆಸೇಜ್ ಕಳಿಸ್ಬಿಡ್ತೀನಿ. ಯಾವುದು? ಸ್ವಿಚ್ಚಾ, ಹಬ್ಬ, ರೌಟ್ರಾ, ಗೇಟ್ವೇನಾ? ಸೊ ಆಪ್ಷನ್ ABCD ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಾ? ಗೋಪಾಲನ್ ಎ ಅಂತಿದ್ದಾರೆ, ಸ್ವಿಚ್ ಅಂತ. ಓಕೆ, ಸ್ವಿಚ್ ಕರೆಕ್ಟಾ? ಸಂಜಯ್, ವೇದ, ನರಸಿಂಹ ಅಡಿಗ, ಶೋಭಾ ಶೆಟ್ಟಿ, ಕರೆಕ್ಟ್. ಆಲ್ ಆಫ್ ಯು ಹಬ್ ಅಂದಿದ್ದೀರಾ, ಎಕ್ಸಲೆಂಟ್. ಹಬ್ ಇಸ್ ದ ಕರೆಕ್ಟ್ ಆನ್ಸರ್. ಹಬ್ ಏನು ಮಾಡುತ್ತೆ? ಸೊ ಎಲ್ಲ ಡಿವೈಸ್ ಸ್ಟಾರ್ ಟಾಪಾಲಜಿಲಿ ಒಂದು 5 ಡಿವೈಸ್ ಕನೆಕ್ಟ್ ಆಗಿದ್ರೆ ಹಬ್ ಎಲ್ಲ 5 ಡಿವೈಸ್ಗೂ ಮೆಸೇಜ್ ಕಳಿಸ್ಬಿಡುತ್ತೆ. ಸೊ ಹಬ್ ಅನ್ನೋದು ಸೆಂಟ್ರಲ್ ಡಿವೈಸ್ ಅಂತ ಹೇಳ್ತೀವಲ್ಲ, ಎಲ್ಲ ಸಿಸ್ಟಮ್ ಕನೆಕ್ಟ್ ಆಗಿರೋ ಡಿವೈಸ್ಗೆಲ್ಲ ಮೆಸೇಜ್ ಕಳಿಸುತ್ತೆ. ಸೊ ಇಲ್ಲಿ ಆನ್ಸರ್ ಇಸ್ ಹಬ್. ಡೆಸ್ಟಿನೇಷನ್ ಚೆಕ್ ಮಾಡಲ್ಲ, ಎಲ್ಲ ಡಿವೈಸ್ಗೂ ಕಳಿಸುತ್ತೆ. ಸೂಪರ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್. ಸೊ ಲಾಸ್ಟ್ ಮತ್ತೆ ಇನ್ನೊಂದು MCQ ಇದೆ. ನೆಟ್ವರ್ಕ್ ಟೋಪಾಲಜಿ ವೇರ್ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಇನ್ ಓನ್ಲಿ ಒನ್ ಡೈರೆಕ್ಷನ್? ಯಾವ ಟೋಪಾಲಜಿಲಿ ಡೇಟಾ ಫ್ಲೋ ಒಂದೇ ಡೈರೆಕ್ಷನಲ್ಲಿ ಆಗುತ್ತೆ? ಸೊ ಸ್ಟಾರ್ ಅಲ್ಲ, ರಿಂಗ್ ಅಲ್ಲ, ಮೆಶ್ ಅಲ್ಲ, ಹೈಬ್ರಿಡ್ ಅಲ್ಲ. ಅಗೇನ್ ಆಪ್ಷನ್ಸ್ ಯಾವ್ದು ಕರೆಕ್ಟು? ಸಂಜಯ್ ಅವ್ರ ಸೂಪರ್. ರಿಂಗ್ ಟೋಪಾಲಜಿ. ಎಸ್ ಎಕ್ಸಲೆಂಟ್. ರಿಂಗ್ ಟೋಪಾಲಜಿಲಿ ರಿಂಗ್ ತರ ಇರುತ್ತೆ ಸ್ಟೂಡೆಂಟ್ಸ್. ಸೊ ಎಲ್ಲ ಸಿಸ್ಟಮ್ ರಿಂಗ್ ಫಾರ್ಮ್ಯಾಟ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಹೀಗೆ ಒಂದು ಸಿಸ್ಟಮ್ ಮಿನಿಮಮ್ 2 ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ ಇನ್ ದ ರಿಂಗ್ ಫಾರ್ಮ್ಯಾಟ್. ಸೊ ಇದು ಒಂದೇ ಡೈರೆಕ್ಷನಲ್ಲಿ ಡೇಟಾ ಫ್ಲೋ ಆಗುತ್ತೆ. ಮೇ ಬಿ ಕ್ಲಾಕ್ ವೈಸ್ ಅಲ್ಲಿ ಹೋಗ್ಬೋದು ಡೇಟಾ, ಅಥವಾ ಆಂಟಿ ಕ್ಲಾಕ್ ವೈಸ್ ಅಲ್ಲೂ ಹೋಗ್ಬೋದು. ಲೆಟ್ಸ್ ಸೇ ಈ ಸಿಸ್ಟಮ್ A ಇದೆ, ಇದು B ಇದೆ, ಇದು C ಇದೆ. ರಿಂಗ್ ಟೋಪಾಲಜಿ ಅಂದರೆ ಯೂನಿ ಡೈರೆಕ್ಷನಲ್, ಎಲ್ಲ ಸಿಸ್ಟಮ್ಗೂ ಈಕ್ವಲ್ ರಿಸೋರ್ಸ್ ಸಿಗುತ್ತೆ, ಈಕ್ವಲ್ ಆಕ್ಸೆಸ್ ಸಿಗುತ್ತೆ ರಿಸೋರ್ಸ್ಗೆ. ಓಕೆ, ಸೊ ಅದು ಒಂದು ಅಡ್ವಾಂಟೇಜ್ ಆಫ್ ರಿಂಗ್ ಟೋಪಾಲಜಿ. ಓಕೆ, ಎಕ್ಸಲೆಂಟ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟು MCQನೇ, ವಾಟ್ ಇಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಸ್ವಿಚ್? ಸ್ವಿಚ್ ಅಂದರೆ ಏನು? ಸ್ವಿಚ್ ಫಂಕ್ಷನ್ ಏನು? ಸಿಗ್ನಲ್ನ ರಿಪೀಟ್ ಮಾಡುತ್ತಾ, ಮಾಡ್ಯುಲೇಟ್ ಡೇಟಾನ, ರೌಟ್ ಡೇಟಾನ, ಫಾರ್ವರ್ಡ್ ಪ್ಯಾಕೆಟ್ಸ್ ಟು ದ ಇಂಟೆಂಡೆಡ್ ರೆಸಿಪಿಯಂಟಾ? ಸೊ ಯಾರು ಉತ್ತರ ಕೊಡ್ತೀರಾ ಕರೆಕ್ಟಾಗಿ? ಆಪ್ಷನ್ ಬಿ ಕರೆಕ್ಟಾ? ಮಾಡ್ಯುಲೇಟ್ ಮಾಡುತ್ತಾ ಡೇಟಾನ, ಸ್ವಿಚ್. ವೆರಿ ಗುಡ್ ರಕ್ಷಿತ್. ಆಪ್ಷನ್ ಡಿ, ಫಾರ್ವರ್ಡ್ಸ್ ಡೇಟಾ ಟು ದ ಇಂಟೆಂಡೆಡ್ ರೆಸಿಪಿಯಂಟ್. ಸೊ ನಮ್ಮ ಹಬ್ ಥರ ಎಲ್ಲ ಡಿವೈಸ್ಗೂ ಫಾರ್ವರ್ಡ್ ಮಾಡಲ್ಲ. ಸ್ವಿಚ್ ತುಂಬ ಇಂಟೆಲಿಜೆಂಟ್ ಡಿವೈಸ್. ಮ್ಯಾಕ್ ಅಡ್ರೆಸ್ ನೋಡಿ ಡೆಸ್ಟಿನೇಷನ್ಗೆ ಕರೆಕ್ಟಾಗಿ ಸೆಂಡ್ ಮಾಡುತ್ತೆ ಡೇಟಾನ. ಸೊ ಪ್ಯಾಕೆಟ್ಸು, ಎಲ್ಲ ಪ್ಯಾಕೆಟ್ಸು ಬಂತು ಅಂತ ಎಲ್ಲ ಡೆಸ್ಟಿನೇಷನ್ಗೂ ಕಳಿಸೋದಿಲ್ಲ. ಜಸ್ಟ್ ಒನ್ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಯೂಸ್ ಮಾಡಿ, ಜಸ್ಟ್ ಒನ್ ಡೆಸ್ಟಿನೇಷನ್, ಕರೆಕ್ಟ್ ಡೆಸ್ಟಿನೇಷನ್ಗೆ ಡೇಟಾ ಪ್ಯಾಕೆಟ್ಸ್ನ ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಯೂಸ್ ಆಫ್ ಸ್ವಿಚ್. ಸೊ ಲ್ಯಾನ್ ಕೇಬಲ್ ಕನೆಕ್ಟ್ ಮಾಡ್ತಿರಲ್ಲ, ಒಂದು ಹೋಲಲ್ಲಿ ಲ್ಯಾನ್ ಕೇಬಲ್ ಹಿಂಗೆ ಕನೆಕ್ಟ್ ಮಾಡ್ತಿರಲ್ಲ, ಈ ಕೇಬಲ್ನ, ದಟ್ ಈಸ್ ಕಾಲ್ಡ್ ಎ ಸ್ವಿಚ್. ಆ ಕೇಬಲ್ ಅಲ್ಲಿ ಹೋಲ್ ಇರ್ತಲ್ಲ, ಆ ಹೋಲ್ನೇ ನಾವು ಸ್ವಿಚ್ ಅಂತ ಕರೆಯೋದು. ಆಯಿತು, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ವಿಚ್ ಡಿವೈಸ್ ಇಸ್ ಅನ್ 8-pin ಕನೆಕ್ಟರ್ ಯೂಸ್ ಟು ಎಕ್ಸ್ಕ್ಲೂಸಿವ್ಲಿ
ಎಕ್ಸ್ಕ್ಲೂಸಿವ್ಲಿ ವಿತ್ ಎಥರ್ನೆಟ್ ಕೇಬಲ್. ಎಥರ್ನೆಟ್ ಕೇಬಲ್ ಅಲ್ಲಿ 8 ಪಿನ್ಸ್ ಇರುತ್ತಲ್ಲ, ಅದನ್ನ ಏನಂತ ಕರಿತೀವಿ? RJ45 USB ನ HDMI VGA ನ? RJ45 ಅಂತ ಶಹಾನ್ ಖಾನ್ ಅವ್ರು ಹೇಳ್ತಾರೆ. ಎಕ್ಸಲೆಂಟ್ ಶಹಾನ್ ಖಾನ್. RJ45 ರಿಜಿಸ್ಟರ್ಡ್ ಜಾಕ್ 45 8 ಪಿನ್ ಕನೆಕ್ಟರ್ ಅಲ್ವಾ? ಇದು ಎಥರ್ನೆಟ್ ಕೇಬಲ್ ಅಲ್ಲಿ ಕೊನೆಯಲ್ಲಿ 8 ಪಿನ್ಸ್ ಇರುತ್ತೆ. ಸೊ ಇದು ಎಥರ್ನೆಟ್ ಕೇಬಲ್ಸ್ ಯೂಸ್ ಮಾಡಿ ನಮಗೆ ವೈರ್ಡ್ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಲೆಂಟ್. ಸೊ ಮೋಸ್ಟ್ ಆಫ್ ಯು MCQs ಚೆನ್ನಾಗಿ ಓದಿ. MCQs ನಾನು ಮೋಸ್ಟ್ ಇಂಪಾರ್ಟೆಂಟ್ MCQs ಡಿಸ್ಕಸ್ ಮಾಡಿ ಇಲ್ಲಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಸೊ ಫೈನ್, MCQs ಅರ್ಥ ಆಗಿದೆ. ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಹೋಗ್ಬೋಣ. 192.168.9.56 ಇಸ್ ಡ್ಯಾಶ್ ಅಡ್ರೆಸ್. ಯಾವ ಅಡ್ರೆಸ್ ಇದು? ಯಾವ ಅಡ್ರೆಸ್? ಮ್ಯಾಕಾ, IP ಅಡ್ರೆಸ್ಸಾ? ಯಾವ ಅಡ್ರೆಸ್ ಇದು? ಓಕೆ, ಶೋಭಾ ಶೆಟ್ಟಿ ಅವ್ರ IP ಅಡ್ರೆಸ್ ಅಂತೀರಾ. ಯಾವ IP ಅಡ್ರೆಸ್? ಇನ್ನ ಸ್ಪೆಸಿಫಿಕ್ ಆಗಿರಬೇಕು. ಸೊ IP ಅಲ್ಲಿ IPv4 ಇದೆ, IPv6 ಇದೆ. IP ಅಡ್ರೆಸ್ ಹರೀಶ್ ಕುಮಾರ್, ನಾಟ್ ಮ್ಯಾಕ್ ಅಡ್ರೆಸ್. ಮ್ಯಾಕ್ ಅಡ್ರೆಸ್ ಅಲ್ಲ, ಮ್ಯಾಕ್ ಅಡ್ರೆಸ್ ಅಲ್ಲಿ ಸೊ ನಮಗೆ ಮ್ಯಾಕ್ ಅಡ್ರೆಸ್ ಅಲ್ಲಿ ಹೆಂಗ್ ಬರುತ್ತೆ? 12 ಡಿಜಿಟ್ಸ್ ಬರುತ್ತೆ ಟೋಟಲ್. ಎಲ್ಲ ಹೆಕ್ಸಾಡೆಸಿಮಲ್ ಆಗಿರುತ್ತೆ. ಇದೆಲ್ಲ ಹೆಕ್ಸಾಡೆಸಿಮಲ್ ಆಗಿದೆಯಾ? ಎಲ್ಲ ಹೆಕ್ಸಾಡೆಸಿಮಲ್ ಆಗಿಲ್ಲ. ಇದು ಈ ತರ 12 ಡಿಜಿಟ್ಸ್ ಬರುತ್ತೆ. ಇದೇನಿದೆ ಇಲ್ಲಿ, ಇದು IP ಅಡ್ರೆಸ್. IP ಅಡ್ರೆಸ್ ಅಲ್ಲಿ ಯಾವುದು? IPv4. ಎಕ್ಸಲೆಂಟ್. ಸೊ IPv4 ವೇದ ಅಂಡ್ ಶೋಭಾ ಶೆಟ್ಟಿ ಎಲ್ಲ 8 ಬಿಟ್ಸ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದು 32 ಬಿಟ್ ಅಡ್ರೆಸ್ IPv4 ಆಯ್ತು. ಡ್ಯಾಶ್ ಇಸ್ ಅ ನೆಟ್ವರ್ಕ್ ಫಾರ್ಮ್ಡ್ ಬೈ ಇಂಟರ್ ಕನೆಕ್ಟಿಂಗ್ ಡಿವೈಸಸ್ ವಿತ್ ಇನ್ 10 meters. 10 meters ಅಲ್ಲಿ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡೋ ಡಿವೈಸ್ ಯಾವುದು? ಸೊ ಯಾವ ನೆಟ್ವರ್ಕಿಂಗ್ ಟೈಪ್? 10 meters ಒಳಗೆ ನನಗೆ ನೆಟ್ವರ್ಕಿಂಗ್ ಕೊಡುತ್ತೆ. ಸೊ ಯಾವುದಂತ ಹೇಳಿ? ಪ್ಯಾನ್. ಎಕ್ಸಲೆಂಟ್ ವೇದ, ಸೂಪರ್. ಪ್ಯಾನ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಲ್ವಾ? ಪರ್ಸನಲ್ ಏರಿಯಾ ನೆಟ್ವರ್ಕ್ ಇಂದ ಸೊ ನೆಟ್ವರ್ಕ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ವಿತ್ ಇನ್ 10 meters. ಮೂರನೇದು, ಇಂಟರ್ ಕನೆಕ್ಷನ್ ಆಫ್ ಡಿವೈಸಸ್ ಅಕ್ರಾಸ್ ಸಿಟೀಸ್ ಆರ್ ಟೌನ್ಸ್. ಸಿಟೀಸ್ ಆರ್ ಟೌನ್ಸ್ ಅಲ್ಲಿ ನೀವು ಇಂಟರ್ನೆಟ್ ಎಸ್ಟಾಬ್ಲಿಷ್ ಮಾಡಿದ್ರೆ ಸೊ ವಾಟ್ ಡು ವಿ ಕಾಲ್ ದಟ್? ಮ್ಯಾನ್. ಕರೆಕ್ಟ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮ್ಯಾನ್ ಅಂತ ಹೇಳ್ತೀವಿ. ಕರೆಕ್ಟ್. ಸೊ ಫೋರ್ತ್ ಒನ್, ದ ಯೂನಿಕ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಅಸೈನ್ ಟು NIC. NICಗೆ ನಾವು ಏನು ಅಸೈನ್ ಮಾಡ್ತೀವಿ? ವಿಚ್ ಅಡ್ರೆಸ್? ಕಾಲ್ಡ್ ವಾಟ್? ನೆಟ್ವರ್ಕ್ ಇಂಟರ್ಫೇಸಿಂಗ್ ಕಾರ್ಡ್. ಇದಕ್ಕೆ ನಾವು ಅಸೈನ್ ಮಾಡೋ ಅಡ್ರೆಸ್ ಯಾವುದು? ಎಕ್ಸಲೆಂಟ್ ಹರೀಶ್, ಮ್ಯಾಕ್ ಅಡ್ರೆಸ್. ಸೂಪರ್. ಸೊ ಫುಲ್ ಫಾರ್ಮ್ ಆಫ್ ISP. ISPದು ಫುಲ್ ಫಾರ್ಮ್ ಏನು? ISP. ಸೊ ಯಾರು ಉತ್ತರ ಕೊಡ್ತೀರಾ? ಓಕೆ, ISP. ಹಾಂ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಎಕ್ಸಲೆಂಟ್. ಸೊ ಎಲ್ಲರೂ ಚೆನ್ನಾಗಿ ಉತ್ತರ ಕೊಟ್ಟಿರಾ. ಸೊ ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ನೀಟಾಗಿ ಓದ್ಕೊಳ್ಳಿ. ಕ್ವಿಕ್ ಆಗಿ 2 markers and 3 markers ನೋಡ್ಬೋಣ ಏನು ಬರುತ್ತೆ ಈ ಚಾಪ್ಟ್ರಲ್ಲಿ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ಸ್ ತೊಗೊಳ್ಳಿ. ದಯವಿಟ್ಟು ಈ 2 markers and 3 markers ಓದಿ. ಮೋಸ್ಟ್ ಆಫ್ ದ ಕ್ವೆಶನ್ ಇದರಿಂದ ಬರುತ್ತೆ. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೊಳ್ಳೋರು ಕ್ವಿಕ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಓಕೆ, ಈ ಕ್ವೆಶನ್ಸ್ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಮ್ಯಾರಥಾನಲ್ಲಿ ಡಿಸ್ಕಸ್ ಮಾಡೀನಿ. ಡೌಟ್ಸ್ ಏನಾದ್ರು ಇದ್ದರೆ ಮ್ಯಾರಥಾನ್ಗೆ ಹೋಗಿ. ಮ್ಯಾರಥಾನಲ್ಲೂ ಡೌಟ್ಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ ಕ್ವಿಕ್ಕಾಗಿ. ಆಯಿತಾ? ಫೈನ್. ಸೊ ಎಲ್ಲರೂ ತೊಗೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. 5 markers ಏನು ಬರುತ್ತೆ ಸರ್ ನೆಟ್ವರ್ಕಿಂಗಲ್ಲಿ? ಟೊಪಾಲಜೀಸ್ ಬರುತ್ತೆ ಒಂದು. ಸೊ ಎರಡನೇದು ನೆಟ್ವರ್ಕಿಂಗ್ ಡಿವೈಸ್ ಕೇಳ್ತಾರೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಬೋಣ ಏನೇನು 5 markers. ಕ್ಲಾಸಿಫಿಕೇಶನ್ ಆಫ್ ನೆಟ್ವರ್ಕ್ಸ್. ಕ್ಲಾಸಿಫಿಕೇಶನ್ ಆಫ್ ನೆಟ್ವರ್ಕ್ಸ್ ನೀವು ಇದನ್ನು ಬರೀಬೇಕು. 5 marksಗೆ ಬರುತ್ತೆ. ವಿತ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಪರ್ಸನಲ್ ಏರಿಯಾ ನೆಟ್ವರ್ಕ್. 10 meters ಒಳಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರೆ. ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಎಲ್ಲಿ ತನಕ 1 kilometer ತನಕ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಯಾವಾಗಲೂ ಅದನ್ನು ಓನ್ ಮಾಡ್ತಿರುತ್ತೆ. ಸೊ ಇದು ನಮ್ಮ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ.
ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮ್ಯಾಕ್ಸಿಮಮ್ 30 to 40 ಕಿಲೋಮೀಟರ್ಸ್ ತನಕ ಎಕ್ಸ್ಟೆಂಡ್ ಮಾಡ್ಬೋದು. ಒಂದು ಸಿಟಿ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ನಿಮ್ಮ ಕೇಬಲ್ ನೆಟ್ವರ್ಕ್ ಇರ್ಬೋದು. ಸೊ ಅದನ್ನು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೀವಿ. ವೈಡ್ ಏರಿಯಾ ನೆಟ್ವರ್ಕ್, ಸೊ ಇದು ಒಂದು ಕಂಟ್ರಿಗೆ ಸ್ಪ್ಯಾನ್ ಆಗುತ್ತೆ. ನಿಮ್ಮ ಇಂಟರ್ನೆಟ್ ಎಕ್ಸಾಂಪಲ್ ಹೇಳ್ಬೋದು ಅಲ್ವಾ. ಸೊ ಕ್ವಿಕ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಬಿಡಿ ಸ್ಟೂಡೆಂಟ್ಸ್. ಸೊ ವೆರಿ ಸಿಂಪಲ್, ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಓಕೆ, ಸೊ ತೊಗೊಂಡಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ಸೊ ನೆಕ್ಸ್ಟ್ 5 ಮಾರ್ಕರ್ ಏನು ಬರುತ್ತೆ ಈ ಚಾಪ್ಟ್ರಲ್ಲಿ? ಟೊಪಾಲಜೀಸ್. ಸೊ ಟೊಪಾಲಜೀಸ್ ಕೂಡ ನೋಡ್ಬೋಣ. ಸೊ ಟೊಪಾಲಜೀಸ್ ನೋಡೋಕೆ ಮುಂಚೆ ಡಿಫ್ರೆಂಟ್ ನೆಟ್ವರ್ಕಿಂಗ್ ಡಿವೈಸಸ್, ಮಾಡಮ್ ಆಗಿರ್ಬೋದು, ಸ್ವಿಚ್, ರೌಟರ್, ಗೇಟ್ವೇ, ಹಬ್, ರಿಪೀಟರ್, ಇದನ್ನು ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ಗೊತ್ತು ನಿಮಗೆ. ಮಾಡಮ್ ಏನು ಮಾಡುತ್ತೆ? ಅನಲಾಗಿಂದ ಡಿಜಿಟಲು, ಡಿಜಿಟಲಿಂದ ಅನಲಾಗ್ಗೆ ಕನ್ವರ್ಟ್ ಮಾಡುತ್ತೆ. ಸ್ವಿಚ್ ಏನು ಮಾಡುತ್ತೆ? ಸೊ ಡೇಟಾನ ಕರೆಕ್ಟ್ ಡೆಸ್ಟಿನೇಷನ್ಗೆ ಫಾರ್ವರ್ಡ್ ಮಾಡುತ್ತೆ. ರೌಟರ್ ಏನು ಮಾಡುತ್ತೆ? ಡಿಫ್ರೆಂಟ್ ನೆಟ್ವರ್ಕ್ಸ್ನ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್ ಇಂಟರ್ನೆಟ್ಗೂ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಗೇಟ್ವೇ, ಸೊ ಗೇಟ್ವೇ ಒಂದು ಎಂಟ್ರಿ ಪಾಯಿಂಟ್, ನಮ್ಮ ನೆಟ್ವರ್ಕ್ ಔಟ್ಸೈಡ್ ನೆಟ್ವರ್ಕ್ಗೆ ಒಂದು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ರಿಪೀಟರ್ ಸಿಗ್ನಲ್ಸ್ನ ಬೂಸ್ಟ್ ಮಾಡುತ್ತೆ. ಹಬ್ಬು ನಮ್ಮ ಡೇಟಾ ಎಲ್ಲ ಡಿವೈಸ್ಗೂ ಫಾರ್ವರ್ಡ್ ಮಾಡುತ್ತೆ. ಕರೆಕ್ಟಾ? ಸೊ ಈ ಕ್ವೆಶನ್ ನೀಟಾಗಿ ನೋಡ್ಕೊಂಬಿಡಿ. ನಾನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಸಮಯ ಕೊಡ್ತೀನಿ. ಹರೀಶ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಒಟ್ಟಿಗೆ ಜರ್ನಿನ ಫ್ರೂಟ್ಫುಲ್ ಮಾಡೋಣ. ಸೊ ನಿಮ್ಮ ಎಕ್ಸಾಮ್ಸ್ಗೆ ಖಂಡಿತ ನಾವು ಹೆಲ್ಪ್ ಮಾಡೋಣ. ಓಕೆ, ಸೊ ಲಾಸ್ಟ್ ಕ್ವೆಶನ್ ಫಾರ್ ದ ಡೇ. ನೆಟ್ವರ್ಕಿಂಗಲ್ಲಿ ಲಾಸ್ಟ್ 5 ಮಾರ್ಕರ್ ಯಾವುದು? ಇದು ಒಂದು ಡಿಫೈನ್ ಕೇಳ್ಬೋದು, ಇನ್ನೊಂದು ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಕೇಳ್ಬೋದು, ಇನ್ನೊಂದು ಲಾಸ್ಟ್ ಟೊಪಾಲಜೀಸ್. ಸೊ ಟೊಪಾಲಜೀಸ್ ನೋಡ್ಕೊಂಬಿಡಿ ಎಲ್ಲ. ಡಿಸ್ಕಸ್ 5 ಟೈಪ್ಸ್ ಆಫ್ ಟೊಪಾಲಜೀಸ್. ಎಲ್ಲ ಟೊಪಾಲಜೀಸ್, ಬಸ್ ಟೊಪಾಲಜಿ ಇರ್ಬೋದು, ಮೆಶ್ಶು, ಸ್ಟಾರು, ರಿಂಗು, ಸೊ ಎಲ್ಲ ಟೊಪಾಲಜೀಸು ಕೇಳ್ತಾರೆ. ಸೊ ಪ್ಲೀಸ್ ಈ ಟೊಪಾಲಜೀಸ್ ಎಲ್ಲ ಓದ್ಕೊಳ್ಳಿ. ಮೆಶ್ ಟೊಪಾಲಜಿ, ಒನ್ ಡಿವೈಸ್ ಮೆನಿ ಡಿವೈಸಸ್ಗೆ ಕನೆಕ್ಟ್ ಆಗಿರುತ್ತೆ, ಇದು ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ. ರಿಂಗ್ ಟೊಪಾಲಜಿ ಮ್ಯಾಕ್ಸಿಮಮ್ ಒನ್ ಸಿಸ್ಟಮ್ 2 ಸಿಸ್ಟಮ್ಗೆ ಕನೆಕ್ಟ್ ಮಾಡುತ್ತೆ. ಎಲ್ಲ ಸಿಸ್ಟಮ್ಗೂ ಈಕ್ವಲ್ ರಿಸೋರ್ಸ್ ಆಕ್ಸೆಸ್ ಸಿಗುತ್ತೆ. ಶಾರ್ಟರ್ ಕೇಬಲ್ ಯೂಸ್ ಮಾಡ್ತೀವಿ. ಬಸ್ ಟೊಪಾಲಜಿ ಒಂದು ಸಿಂಗಲ್ ಬಸ್ಗೆ ಎಲ್ಲ ಸಿಸ್ಟಮ್ಸ್ ಕನೆಕ್ಟ್ ಆಗಿರುತ್ತೆ. ಆ ಸಿಂಗಲ್ ಕೇಬಲ್ ಏನಾದರೂ ಡ್ಯಾಮೇಜ್ ಆದರೆ ನೆಟ್ವರ್ಕಿಂಗ್ ಔಟ್ ಆಗುತ್ತೆ. ಸ್ಟಾರ್ ಟೊಪಾಲಜಿ ಸೆಂಟ್ರಲ್ ಹಬ್ಗೆ ಕನೆಕ್ಟ್ ಆಗಿರುತ್ತೆ. ಶಾರ್ಟರ್ ಕೇಬಲ್ ಲೆಂತ್, ಈಸಿ ಟು ಇನ್ಸ್ಟಾಲ್ ಅಲ್ವಾ. ನೀವು ಡಿವೈಸ್ ಹಾಕ್ಬೋದು, ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು. ಲಾಸ್ಟ್ ಒನ್ ಟ್ರೀ ಟೊಪಾಲಜಿ, ಹೈಬ್ರಿಡ್ ಟೊಪಾಲಜಿ ಅಂತ ಹೇಳ್ತೀವಿ. 2 ಟೊಪಾಲಜಿ ಕಂಬೈನ್ ಮಾಡಿದ್ರೆ ನಮಗೆ ಟ್ರೀ ಟೊಪಾಲಜಿ, ಇದು ಲಾರ್ಜ್ ಏರಿಯಾಸ್ಗೆ ನಮಗೆ ಎಕ್ಸ್ಪ್ಯಾಂಡ್ ಮಾಡುತ್ತೆ ನೆಟ್ವರ್ಕ್ನ. ಸೊ ಬಟ್ ಡ್ರಾಬ್ಯಾಕ್ ಏನಂದರೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ಕ್ವಿಕ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಇದು ಲಾಸ್ಟ್ ಕ್ವೆಶನ್ ಆಫ್ ದ ಡೇ. ಶಹಾನ್ ಖಾನ್ ವಿತ್ ಡೈಗ್ರಾಮ್ ಕೇಳ್ತಿದ್ದಾರೆ. ಶಹಾನ್ ಖಾನ್ ಡೈಗ್ರಾಮ್ಸ್ ಬರೀರಿ ಆದಷ್ಟು, ಸೊ ದಟ್ ನಿಮಗೆ ಪಾಯಿಂಟ್ಸ್ ಈಸಿಯಾಗಿ ನೆನ್ಪು ಬರುತ್ತೆ. ಬಟ್ ಡೈಗ್ರಾಮ್ಸ್ ಕಂಪಲ್ಸರಿ ಅಲ್ಲ, ಡೈಗ್ರಾಮ್ಸ್ ಬರೆದ್ರೆ ನಿಮಗೆ ಒಳ್ಳೆಯದು ಆಯಿತಾ. ಟೊಪಾಲಜೀಸಲ್ಲಿ ಡೈಗ್ರಾಮ್ಸ್ ಬರೆದ್ರೆ ಇಟ್ ವಿಲ್ ಬಿ ಬೆಟರ್. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೊಂಡಿರೋ ಅಂತ ಭಾವಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದೆಲ್ಲ ಕ್ವೆಶನ್ಸ್ ನಾನು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಪಾಸಿಬಲ್ ಕ್ವೆಶನ್ಸ್ ಡಿಸ್ಕಸ್ ಮಾಡೀನಿ. ಈ ಕ್ವೆಶನ್ಸ್ ಓದಿದ್ರೆ ಮ್ಯಾಕ್ಸಿಮಮ್ ಯು ವಿಲ್ ಗೆಟ್ 34 ಅಥವಾ 35 ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಮ್ಯಾರಥಾನ್ ವೀಕ್ಷಿಸೋದು ಮರಿಬೇಡಿ, ಮ್ಯಾರಥಾನಲ್ಲಿ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಈ ಸೆಷನ್ನ ಜಾಯ್ನ್ ಆಗಿದ್ದಕ್ಕೆ. ಕ್ವಿಕ್ ಸೆಷನ್ ಆಗಿತ್ತಿದ್ದು. ಸೊ 2 ಚಾಪ್ಟರ್ಸು, ಆಲ್ ಇಂಪಾರ್ಟೆಂಟ್ MCQs ಆ್ಯಂಡ್ 5 ಮಾರ್ಕರ್ಸ್, 2 ಮಾರ್ಕರ್, 3 ಮಾರ್ಕರ್ ಎಲ್ಲ ಹೇಳಿದ್ದೀನಿ. ಎಕ್ಸಾಮಲ್ಲಿ ಪ್ಯಾನಿಕ್ ಆಗಬೇಡಿ, ಚೆನ್ನಾಗಿ ಓದ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ಸ್ ಇದ್ದರೂ ಪೋಸ್ಟ್ ಮಾಡಿ, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಸೋ ಮಚ್.